ಎಲ್ಲರಿಗೂ ನಮಸ್ಕಾರ ರೀ. ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ HK ವಿಭಾಗದ FD ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ವು. ಇವತ್ತೇನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ KA ನಡೆಸಿದಂಥ BWSSB ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸಾಟರ್ಡೆ ಶನಿವಾರ ನಡೆಸಿದಂಥ BWSSB ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ನೋಡ್ರಿ, ಇದ್ರೊಳಗೆ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಆವಾಸ್ಯ ಸಸ್ಯಗಳನ್ನು ಅಥವಾ ಬ್ರಯೋಫೈಟಾಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯಲಾಗಿದೆ. ಕಾರಣ, ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತವೆ ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿವೆ. ಎ ಮತ್ತು ಆರ್ ಗಳೆರಡು ಸರಿಯಾಗಿವೆ ಮತ್ತು ಆರ್ ಇದು ಎಗಿನ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ಗಳೆರಡು ಸರಿಯಾಗಿವೆ ಮತ್ತು ಆರ್ ಇದು ಎನ ಸರಿಯಾದ ವಿವರಣೆಯಲ್ಲ. ಎ ಯು ಸರಿಯಾಗಿದೆ, ಆರ್ ತಪ್ಪಾಗಿದೆ, ಎ ಯು ತಪ್ಪಾಗಿದೆ, ಆರ್ ಸರಿಯಾಗಿದೆ. ನೋಡ್ರಿ, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಬ್ರಯೋಫೈಟಾಗಳ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳಂತ. ಆಮೇಲೆ ಏನ್ ಮಾಡೋಣಪ್ಪ ಅಂತಂದ್ರೆ ಈ ಕ್ವಶನ್ ನ ಸಾಲ್ವ್ ಮಾಡೋಣ ಅಂತ. ನೋಡ್ರಿ, ಬ್ರಯೋಫೈಟ ಅಂತಂದ್ರೆ ಏನ್ರಿ? ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯುತ್ತಾರೆ. ಈ ಸಸ್ಯಗಳು ಏನಪ್ಪಾ ಅಂತಂತಂದ್ರ ಯಾವುದೇ ರೀತಿಯಾದ ನಾಳಗಳನ್ನು ಹೊಂದಿರುವುದಿಲ್ಲ. ಇವ ನೋಡ್ರಿ, ಈ ಆವಾಸ್ಯ ಸಸ್ಯಗಳು ಇರ್ತಾವಲ್ರಿ, ಬಂಡೆಗಳ ಮೇಲೆ ಅದು ಬೆಳೆದಿರ್ತಾವ ಗೊತ್ತ್ರಿ. ಜೌಗು ಪ್ರದೇಶದಲ್ಲಿ ಏನಕ್ಕಪ್ಪ ಅಂತಂದ್ರೆ ಹೆಚ್ಚು ಕಂಡು ಬರ್ತಾವ. ಇವು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತ ನಾಳಗಳನ್ನು ಹೊಂದಿರಂಗಿಲ್ಲ. ನಾಳ ಅಂತಂದ್ರೆ ಯಾವ್ರಿ? ಜೈಲಮ್ ಎದಕ್ಕೆ ಯೂಸ್ ಆಗತ್ರಿ? ನೀರು ಸಾಗಾಣಿಕೆಗೆ. ಆಮೇಲೆ ಫ್ಲೋಯಂ ಆಹಾರ ಸಾಗಾಣಿಕೆಗೆ. ಇವೆರಡು ನಾಳಗಳನ್ನು ಇವು ಹೊಂದಿರಂಗಿಲ್ಲ. ಮತ್ ಇವು ಆಹಾರವನ್ನ ಹೆಂಗ್ ಪಡ್ಕೋತಾವ್ರಿ, ಮತ್ತ ಇವು ನೀರನ್ನ ಹೆಂಗ್ ಪಡ್ಕೋತಾವಪ್ಪ ಅಂತಂದ್ರ ಇವು ಅತಿ ಹೆಚ್ಚು ಜೌಗು ಪ್ರದೇಶದಲ್ಲಿ ಬೆಳಿತಾವ. ಜೌಗು ಪ್ರದೇಶ ಅಂತಂದ್ರೆ ಏನ್ರಿ? ಅಲ್ಲೇ ನೀರಿನ ಕ್ವಾಂಟಿಟಿ ಜಾಸ್ತಿ ಇರ್ತತಿ. ಅಲ್ಲಿಂದ ಏನ್ ಮಾಡ್ತಾವಪ್ಪ ಅಂತಂದ್ರೆ ಇಡೀ ಬಾಡಿನೂ ಇದಕ್ಕೆ ಏನಪ್ಪಾ ಅಂತಂದ್ರೆ ಬೇರುಗಳು ಇರಂಗಿಲ್ರಿ. ಇವಕ್ಕ ಇಡೀ ಬಾಡಿನ ಏನಿರ್ತಪ್ಪ ಅಂತಂದ್ರೆ ಮಣ್ಣಿನ ಮೇಲೆ ತೇವಯುಕ್ತ ಮಣ್ಣಿನ ಮೇಲೆ ಬೆಳಿತೈತ್ರಿ ಇದು. ಅದರಿಂದ ಏನಾಕತ್ತಪ್ಪ ಅಂತಂದ್ರ ಅಲ್ಲಿರುವಂತ ನೀರಿನನ್ನ ಡೈರೆಕ್ಟ್ ಏನ್ ಮಾಡ್ಕೊಂಡ್ಬಿಡತಿ? ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ರಿ ಇದು. ಆಮೇಲೆ ಆಹಾರವನ್ನು ಹೆಂಗ್ ಪಡಿತಪ್ಪ ಅಂತಂತಂದ್ರ ಇವಕ್ಕ ರೈಸಾಯ್ಡ್ ಅಂತ ಹೇಳಿ, ಈ ಬೇರುಗಳ ಬದ್ಲಿ ಏನತ್ತಪ್ಪ ಅಂತಂದ್ರ ರೈಸಾಯ್ಡ್ ಅಂತ ಹೇಳಿ ಒಂದು ರಚನೆಗಳು ಇರ್ತಾವ್ರಿ. ರೈಸಾಯ್ಡ್ ಅಂತ ಹೇಳಿ ರಚನೆಗಳು ಇರ್ತಾವ. ಇವು ಏನ್ ಮಾಡ್ತಾವಪ್ಪ ಅಂತಂತಂದ್ರ ಖನಿಜ ಲವಣಾಂಶಗಳನ್ನ ನೀವು ಸಪ್ಲೈ ಮಾಡ್ತಾರ. ಇವು ಬೇರುಗಳಲ್ಲ, ಆದ್ರ ಬೇರುಗಳ ರೀತಿ ಇರುವಂತಹ ರಚನೆಗಳು ಅವು ಯಾವಪ್ಪ ಅಂತಂದ್ರೆ ರೈಸಾಯ್ಡ್. ನಿಮ್ಗೆ ಕೇಳಬಹುದು ಕ್ವಶನ್, ಉಭಯವಾಸಿಗಳಲ್ಲಿ ಅಥವಾ ಬ್ರಯೋಫೈಟಾದಲ್ಲಿರುವಂತಹ ಬೇರುಗಳಲ್ಲದ ರಚನೆಗಳು ಯಾವುವು ಅಂತ ಕೇಳಿ ಏನ್ ಹೇಳ್ಬೇಕು? ರೈಸಾಯ್ಡ್ ಅಂತ ಹೇಳ್ಬೇಕು. ಇವಕ್ಕೆ ಏನಂತಾರಪ್ಪ ಅಂತಾರ? ಬ್ರಯೋಫೈಟಾ ಅಂತ ಕರೀತಾರೆ. ಇವು ಬ್ರಯೋಫೈಟಾಗಳನ್ನ ಉಭಯವಾಸಿಗಳಂತ ಯಾಕೆ ಕರೀತಾರಪ್ಪ ಅಂತಂದ್ರ ಇವು ನೋಡ್ರಿ, ಉಭಯವಾಸಿ ಅಂತಂದ್ರೆ ಏನ್ರಿ? ನೀರು ಮತ್ತು ಭೂಮಿ ಎರಡರಲ್ಲಿಯೂ ವಾಸಿಸುವಂತವಕ್ಕೆ ಏನ್ ಕರೀತಾರ್ರಿ? ಉಭಯವಾಸಿಗಳು ಅಂತ ಕರೀತಾರೆ. ಉದಾಹರಣೆ ಪ್ರಾಣಿಗಳಲ್ಲಿ ತಗೋಬೇಕಪ್ಪ ಅಂತಂದ್ರೆ ಕಪ್ಪೆ ಏನ್ ಮಾಡ್ತಾವಪ್ಪ? ನೀರಿನಲ್ಲಿ ವಾಸಿಸ್ತಾವು ಮತ್ತ ಭೂಮಿ ಮೇಲೆ ವಾಸಿಸ್ತಾವ. ಹಂಗೇನಪ್ಪಾ ಅಂತಂದ್ರ ಸಸ್ಯ ಸಾಮ್ರಾಜ್ಯದಲ್ಲಿ ಈ ಆವಾಸ್ಯ ಸಸ್ಯಗಳು ಬ್ರಯೋಫೈಟಾಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ನೀರು ಮತ್ತು ಭೂಮಿಯ ಮೇಲೆ ಬೆಳಿತಾವ. ಇವ ಭೂಮಿ ಮೇಲೆ ಬೆಳಿತಾವು, ಓಕೆ. ಮತ್ತೆ ಇವು ನೀರಿನೊಳಗೆ ಎದಕ್ಪ? ಅದಕ್ಕೆ ಏನಾರ ಒಂದು ಕಾರಣ ಐತಾನ ಇದು ನೀರಿನೊಳಗೆ ಬೆಳೆಯಾಕ ಅಂತಂತಂದ್ರ ನೋಡ್ರಿ, ಇದ್ರೊಳಗೆ ಏನಿರ್ತಾವಪ್ಪ ಅಂತಂತಂದ್ರ ಇಲ್ಲಿ ನೋಡ್ರಿ, ಆಂಥರಿಡಿಯಂ ಅನ್ನುವಂತಹ ವೀರ್ಯಾಣುಗಳು ಇವು. ಅಂದ್ರ ಇದು ಗಂಡು ಭಾಗ ರೀ. ಇದು ಆಂಥರಿಡಿಯಂ ಅಂತ ಏನಿರತ್ತಲ್ರಿ, ಇದು ಗಂಡು ಭಾಗ. ಎತ್ತರದ್ರಿದ ಬ್ರಯೋಫೈಟಾದೇನ್ರಿ? ಗಂಡು ಭಾಗ. ಆಮೇಲೆ ಈ ಆರ್ಕಿಗೋನಿಯಂ ಅನ್ನೋದೇನ್ರಿ? ಹೆಣ್ಣು ಭಾಗ. ಬ್ರಯೋಫೈಟಾ ಸಸ್ಯಗಳಿರುವಂತ ಹೆಣ್ಣು ಭಾಗ. ನೋಡ್ರಿ, ಇವು ನೀರಿನೊಳಗೆ ಯಾಕೆ ಬೆಳಿತಾವಪ್ಪ ಅಂದ್ರೆ ಜೌಗು ಪ್ರದೇಶದ ಸುತ್ತಮುತ್ತನ ಯಾಕೆ ಬೆಳಿತಾವ ಅನ್ನೋ ಕಾರಣ ಅಂತಂತಂದ್ರ ಅದನ್ನ ಹೇಳತ್ತೀನಿ ನಿಮ್ಗ. ಇವೇನ್ರಿ? ಈ ಆವಾಸ್ಯ ಸಸ್ಯದಲ್ಲಿರುವಂತ ಗಂಡು ಭಾಗ ಯಾವ್ದ್ರಿ? ಆಂಥರಿಡಿಯಂ ಅಂತಂದ್ರೆ ಇವು ವೀರ್ಯಾಣುಗಳು. ಅದ ಆವಾಸ್ಯ ಸಸ್ಯದಲ್ಲಿರುವಂತ ಹೆಣ್ಣು ಭಾಗ ಯಾವಪ್ಪ ಅಂತಂದ್ರ ಆರ್ಕಿಗೋನಿಯಂ, ಇದು ಹೆಣ್ಣು ಭಾಗ ರೀ. ಇವು ಏನ್ ಮಾಡ್ತಾವಪ್ಪ ಅಂತಂತಂದ್ರ ಗಂಡು ಭಾಗಿನಲ್ಲಿರೋ ಉತ್ಪತ್ತಿ ಆಗುವಂತ ವೀರ್ಯಾಣುಗಳನ್ನ ಇದೇನಾಕತಿ ಹೆಣ್ಣು ಭಾಗಕ್ಕೆ ಹೋಗಿ ರೀಚ್ ಆಗ್ಬೇಕ್ರಿ. ಇದು ಇವಕ್ಕ ರೀಚ್ ಆಗಾಕ ಆಟೋಮೆಟಿಕ್ ಹೋಗಿ ರೀಚ್ ಆಗಂಗಿಲ್ರಿ. ಇವಕ್ಕೆ ಏನ್ ಬೇಕಪ್ಪ ಅಂತಂದ್ರ ನೀರಿನ ಅವಶ್ಯಕತೆ ಇರುತ್ತದೆ. ಇದೇನ್ ಹೆಣ್ಣಿನ ಭಾಗವನ್ನು ಹೋಗಿ ರೀಚ್ ಆಗ್ಬೇಕಪ್ಪ ಅಂತಂದ್ರ ನೀರಿನ ಅವಶ್ಯಕತೆ ಇರ್ತತಿ. ಹೆಂಗಂತಂದ್ರ ಈಗ ಉದಾಹರಣೆ ಮಳಿ ಅದು ಬಂತಂತ ಹೇಳಿ ತಿಳ್ಕೊರಿ. ಮಳಿ ಅದು ಬಂತಪ್ಪ ಅಂತಂತಂದ್ರ ಅದೇನಾಕತ್ರಿ? ನೀರ ಇದ್ರ ಮೇಲೆ ಕಲೆಕ್ಟ್ ಆಕತಿ. ಇದು ಆಕ್ಚುಲಿ ಇದ್ರೊಳಗ ನೆಲದ ಮೇಲೆ ಅಂಟಿಕೊಂಡೆ ಬೆಳೆದಿರತ್ರಿ. ಅದ್ರ ಮ್ಯಾಗ ಏನಾಕತಿ ಅಂತಂದ್ರ ನೀರ್ ಬೆಳಿತೈತ್ರಿ. ನೀರೆಲ್ಲ ನಿಂತು ಬಿಡತ್ತದ. ಆ ನೀರಿನೊಳಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ವೀರ್ಯಾಣುವನ್ನ ಕಳಿಸತ್ರಿ. ಇದು ಯಾವ್ದ್ರಿ? ಆಂಥರಿಡಿಯಂ ಅನ್ನುವಂತ ಭಾಗ. ಈ ವೀರ್ಯಾಣುವನ್ನ ಕಳಿಸ್ತಪ್ಪ ಅಂತಂದ್ರ ಅದ್ ನೀರ್ ಚಲನೆಯಾಗಿ ಏನಾಕತ್ತಪ್ಪ ಅಂತಂದ್ರ ಈ ಆರ್ಕಿಗೋನಿಯಂ ಅನ್ನ ತಲುಪತ್ರಿ. ಇದು ಈ ಆರ್ಕಿಗೋನಿಯಂ ಹೆಂಗಿರತ್ತಪ್ಪ ಅಂತಂದ್ರ ಪ್ಲಾಸ್ಕ್ ಆಕಾರದಾಗಿರತ್ರಿ. ಯಾವ ಆಕಾರದಾಗಿರ್ತತಿ? ಪ್ಲಾಸ್ಕ್ ಆಕಾರದಾಗಿರತ್ತಿ. ಈ ಆರ್ಕಿಗೋನಿಯಂ ಅನ್ನೋದು ಹೆಣ್ಣು ಭಾಗ. ಈ ವೀರ್ಯಾಣು ಬಂದ್ ಏನಕ್ಕಪ್ಪ ಅಂತಂದ್ರೆ ಕಲೆಕ್ಟ್ ಆಕಾವ್ರಿ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಜೈಗೋಟ್ ಅಂತಂದ್ರ ಗಂಡು ಹೆಣ್ಣು
ಸಮ್ಮಿಲನ ಆದ್ಮೇಲೆ ಏನು ಉತ್ಪತ್ತಿ ಆಗತ್ತಲ್ಲ ಜೈಗೋಟ್ ಅಂತ ಕರೀತಾರ. ಅದೇನಾಗತ್ತ ಪ್ರೊಡ್ಯೂಸ್ ಆಗತ್ತ. ಅದೇ ರೀತಿ ಏನಾಗತ್ರಿ ಹೊಸ ಸಸ್ಯಗಳ ಬೆಳವಣಿಗೆ ಆಕತಿ. ಅಂದ್ರೆ ಈಗ ನಮ್ಗೆ ನೀರ್ ಎದಕ್ಕೆ ಅವಶ್ಯಕತೆ ಆಗತ್ತಪ್ಪ ಅಂತಂದ್ರೆ ಈ ಸಸ್ಯಗಳಿಗೆ ಇಲ್ಲಿರುವಂತಹ ವೀರ್ಯಾಣುಗಳನ್ನ ಸಪ್ಲೈ ಮಾಡಕ್ಕೆ. ಇದು ಆಟೋಮೆಟಿಕ್ ಆಗಿ ವೀರ್ಯಾಣುಗಳು ಸಪ್ಲೈ ಆಗಲ್ರಿ. ಅದಕ್ಕೇನಪ್ಪಾ ಅಂತಂದ್ರ ಸಂತಾನೋತ್ಪತ್ತಿಗೆ ಅಂತ ಹೇಳಿ ಏನಾಗತ್ತಪ್ಪ ಅಂತಂದ್ರೆ ಇವ ನೀರನ್ನ ಬಳಸ್ಕೊಳ್ತಾವ. ಅದಕ್ಕೇನಪ್ಪಾ ಅಂತಂದ್ರ ಬೆಳೆಯುವುದು ಭೂಮಿ ಮೇಲೆ ಬೆಳಿತಾವ್, ನೀರಿನ ಮೇಲೂ ಬೆಳಿತಾವ್. ಆದ್ರೆ ಸಂತಾನೋತ್ಪತ್ತಿಗೆ ಪರ್ಟಿಕ್ಯುಲರ್ ಆಗಿ ಏನಕ್ಕಪ್ಪ ಅಂದ್ರೆ ಈ ನೀರನ್ನ ಉಪಯೋಗಿಸ್ತಾವ್. ಅಂದ್ರೆ ಈಗ ಉದಾಹರಣೆ ಮಳಿ ಬಂದಾಗ ಆತು, ಆಮೇಲೆ ಇಬ್ಬಣಿನೂ ಫಾರ್ಮೇಶನ್ ಆತ್ಪ ಅಂತಂದ್ರ ಇಲ್ಲೊಂದ ನೀರಿನ ಲೇಯರ್ ಫಾರ್ಮೇಶನ್ ಆಗಿಬಿಡತ್ರಿ. ಸುತ್ತಮುತ್ತ ನೀರಿನ ಲೇಯರ್ ಫಾರ್ಮೇಶನ್ ಆಗಿಬಿಡತ್ತಿ. ಅವಾಗ ಏನಕ್ಕಪ್ಪ ಅಂತಂದ್ರ ಇಲ್ಲಿ ವೀರ್ಯಾಣುಗಳನ್ನ ರಿಲೀಸ್ ಮಾಡ್ತಾವು. ಈ ವೀರ್ಯಾಣುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನೀರಿನ ಮೂಲಕ ಇದನ್ನ ರೀಚ್ ಆಕಾವ್. ಅವಾಗ ಏನಕತ್ರಿ ಆ ಗಂಡು ಹೆಣ್ಣು ಮಿಲನ ಆಗಿ ಜೈಗೋಟ್ ಫಾರ್ಮೇಶನ್ ಆಗಿ ಹೊಸ ಸಸ್ಯ ಬೆಳವಣಿಗೆ ಆಕತಿ. ಇದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರ ಉಭಯವಾಸಿಗಳು ಅಂತ ಹೇಳಿ ಕರೀತಾರ. ಈ ಉಭಯವಾಸಿಗಳು ಅಂತ ಹೇಳಿ ಎದಕ್ಕೆ ನೀರನ್ನು ಬಳಸ್ಕೋತ್ರಿದ ಸಂತಾನೋತ್ಪತ್ತಿಗಾಗಿ, ರೀಪ್ರೊಡಕ್ಷನ್ಗಾಗಿ. ಪರ್ಟಿಕ್ಯುಲರ್ಲಿ ನೀರನ್ನು ಎದಕ್ಕೆ ಉಪಯೋಗಿಸ್ತದ ರೀಪ್ರೊಡಕ್ಷನ್ಗಾಗಿ. ಅದಕ್ಕೆ ಏನಂತ ಕರಿತಾರಪ್ಪ, ಇದಕ್ಕ ಉಭಯವಾಸಿಗಳು ಅಂತ ಕರೀತಾರ. ನೋಡ್ರಿ ಬ್ರಯೋಪೈಟ ಅಂತಂದ್ರೆ ಏನ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು. 1ನೇ ಪಾಯಿಂಟ್ ನೆನಪಿಟ್ಕೋಬೇಕು. ಆಮೇಲೆ ಅವು ಭೂಮಿ ಮೇಲೆ ಬೆಳಿತಾವು, ನೀರಿನ ಮೇಲೂ ಬೆಳಿತಾವು. ಆದ್ರ ನೀರಿನ ಮೇಲೆ ಬೆಳೆಯಲು ಕಾರಣವೇನಪ್ಪಾ ಅಂತಂತಂದ್ರ ಆ ಗಂಡು ಭಾಗದ ವೀರ್ಯಾಣುಗಳನ್ನ ಸಪ್ಲೈ ಮಾಡಿ ಹೆಣ್ಣು ಭಾಗಕ್ಕೆ ರೀಚ್ ಆಗುವಂತ ಒಂದು ಮಾರ್ಗವನ್ನು ಎದಕ್ಕಂದ್ರ ನೀರನ್ನ ಉಪಯೋಗಿಸ್ತಾವ. ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಅವಕ್ಕ ಉಭಯವಾಸಿ ಅಂತ ಕರೀತಾರೆ. ಆಮೇಲೆ ಇವಕ್ಕ ಯಾವುದೇ ರೀತಿಯಾದಂತ ಜೈಲಮ್ ಇರಂಗಿಲ್ಲ, ಫ್ಲೋಯಮ್ ಇರಂಗಿಲ್ಲ. ಅಂತಂದ್ರ ನೀರ್ನಾಳ ಇವೇನಪ್ಪಾ ಅಂತಂದ್ರ ನೀರ್ನಾಳ ಸಸ್ಯಗಳು ಇವು. ಯಾವುದೇ ರೀತಿಯಾದಂತ ನಾಳವನ್ನು ಹೊಂದಿರಂಗಿಲ್ಲ. ಆಮೇಲೆ ಇವ ಬೇರಿನಂತ ರಚನೆಗಳನ್ನ ಏನ್ ಕರಿತಾರಪ್ಪ ಅಂದ್ರೆ ಇವಕ್ಕ ರೈಸಾಯ್ಡ್ ಅಂತ ಕರೀತಾರ. ಬೇರಿನಂತ ರಚನೆಗಳೇನ್ ಕರಿತಾರ್ರಿ ರೈಸಾಯ್ಡ್ ಅಂತ ಕರೀತಾರ. ನೋಡ್ರಿ ಕ್ವಶನ್ ನೋಡೋಣ ಈಗ. ಇವಕ್ ನೀರು ಇರ್ಲಿಪ್ಪ ಅಂತಂದ್ರ ರೀಪ್ರೊಡಕ್ಷನ್ ಆಗಂಗಿಲ್ಲ ರೀ. ಇಲ್ಲಿ ನೋಡ್ರಿ, ಆವಾಸಿ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯಲಾಗಿದೆ. ಕರೆಕ್ಟ್ ಐತ್ರಿ ಇದು ಒಂದಿಂದ. ಆಮೇಲೆ ಕಾರಣ ನೋಡ್ರಿ, ಅವುಗಳು ಮಣ್ಣಿನಲ್ಲಿಯೂ ಜೀವಿಸುತ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿವೆ. ನೋಡ್ರಿ, ರೀಪ್ರೊಡಕ್ಷನ್ಗಾಗಿನ ಸೆಕ್ಸುವಲ್ ರೀಪ್ರೊಡಕ್ಷನ್ಗಾಗಿ ಏನಕ್ಕಪ್ಪ ಅಂತಂದ್ರ ಅವು ನೀರಿನ ಮೇಲೆ ಡಿಪೆಂಡ್ ಆಗ್ಯಾವ. ಅಕಸ್ಮಾತ್ ಇವು ಮಣ್ಣಿನಲ್ಲೇ ಬೆಳೆದಿದ್ದಪ್ಪ ಅಂತಂತಂದ್ರ ಆ ಗಂಡು ಭಾಗ ಹೆಣ್ಣು ಭಾಗನ ತಲುಪಲು ಸಾಧ್ಯ ಆಗ್ತಿರ್ಕಿಲ್ಲ. ಅವಾಗ ಏನಾಕಿರ್ಕಲ್ಪ ಅಂದ್ರ ರೀಪ್ರೊಡಕ್ಷನ್ ಆಗ್ತಿರ್ಕಿಲ್ಲ. ಅದಕ್ಕಾಗಿ ಏನಂದ್ರ ನೀರಿನ ಮೇಲೆ ಅವಲಂಬನೆ ಆಗಿದೆ. ಈ ಕಾರಣದಿಂದನ ಇದಕ್ಕೆ ಏನಂತ ಕರೀತಾರ್ರಿ ಉಭಯವಾಸಿಗಳು. ಈ ಕಾರಣದಿಂದನ ಇದಕ್ಕೆ ಏನಂತ ಕರೀತಾರೆ ಉಭಯವಾಸಿಗಳು ಅಂತ ಕರೀತಾರ. ಅದಕ್ಕೆ ಆಪ್ಷನ್ ಏನ್ ಸರಿ ಆಕತ್ತಪ್ಪ ಅಂತಂದ್ರ ಎ ಮತ್ತು ಆರ್ ಹೇಳಿಕೆಗಳು ಸರಿಯಾಗಿವೆ. ಆರ್ ಇದು ಏನ ಸರಿಯಾದ ವಿವರಣೆಯಾಗಿದೆ. ಅಂದ್ರೆ ಇವು ಉಭಯವಾಸಿಗಳು ಅಂತೇಳಿ ಕರೆಯೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವು ಲೈಂಗಿಕ ಸಂತಾನ ಉತ್ಪತ್ತಿಗೆ ನೀರಿನ ಮೇಲೆ ಅವಲಂಬನೆ ಆಗಿರೋದಕ್ಕೆ ಏನ್ ಕರೀತಾರೆ ಇವಕ್ಕ ಉಭಯವಾಸಿಗಳು ಅಂತ ಕರೀತಾರ. ಅದಕ್ಕೇನಪ್ಪಾ ಅಂತಂದ್ರೆ ಇದ್ರ ಆನ್ಸರ್ ಏನಾಗತ್ರಿ ಎರಡೂ ಸರಿಯಾಗಿವೆ. ಆರ್ ಇದು ಏನ ಸರಿಯಾದ ವಿವರಣೆ ಆಗಿದೆ. ಇದೇನ್ ಕೊಟ್ಟಾರು ಎ ಸರಿಯಾದ ವಿವರಣೆ ಅಲ್ಲ ಅಂತ ಕೊಟ್ಟಾರ. ಇದಾಗಲ್ಲ. ಎ ಯು ಸರಿಯಾಗಿದೆ, ಆರ್ ತಪ್ಪಾಗಿದೆ, ಇದು ಅಲ್ಲ. ಎ ಯು ತಪ್ಪಾಗಿದೆ, ಆರ್ ಸರಿಯಾಗಿದೆ, ಇದು ಅಲ್ಲ. ಸೊ ಆನ್ಸರ್ ಏನಾಗತ್ರಿ ಇದ್ರ ಆನ್ಸರ್ ಯಾವ್ದಾಗುತ್ತಾ ಒಂದೇದಾಗತ್ತ. ಎ ಮತ್ತು ಆರ್ ಗಳೆರಡು ಸರಿಯಾಗಿವೆ ಮತ್ತು ಆರ್ ಇವು ಸರಿಯಾದ ವಿವರಣೆ ಆಗಿದೆ. ನೆನ್ಪಿಟ್ಕೋರಿ. ಒಟ್ಟು ನಿಮಗೆ ಬ್ರಯೋಪೈಟ ಅಂತ ಹೇಳಿ ನೆನಪು ಬಂತಂದ್ರೆ ಏನ್ ಮಾಡ್ಬೇಕ್ರಿ, ನೆಕ್ಸ್ಟ್ ಎಕ್ಸಾಮ್ದಾಗ ಯಾವ್ದೇ ಎಕ್ಸಾಮ್ದಾಗ ಕೇಳಿರಂತಂದ್ರು ಉಭಯವಾಸಿಗಳು ಅಂತ ಹೇಳಿ ಒಂದು ಗೊತ್ತಿರಬೇಕು. ಯಾವುದೇ ರೀತಿಯಾದಂತಹ ಜೈಲಮ್ ಫ್ಲೋಯಮ್ಗಳನ್ನ ಹೊಂದಿಲ್ಲ ಅಂತ ಹೇಳಿ ಗೊತ್ತಿರಬೇಕು. ಆಮೇಲೆ ಇವು ಬೇರಿನ ಆಕಾರದ ರಚನೆಗಳು ಯಾವ್ರಿ ರೈಸಾಯ್ಡ್ ಅಂತ ಬೇರಿನ ಆಕಾರದ ರಚನೆ ಹೊಂದಿರ್ತಾವ ಅಂತ ನೆನ್ಪಿಟ್ಕೋಬೇಕು. ಆಮೇಲೆ ಇವು ನೀರನ್ನ ಎದಕ್ಕೆ ಯೂಸ್ ಮಾಡ್ಕೋತಾವ್ರಿ ಸೆಕ್ಷುವಲ್ ರೀಪ್ರೊಡಕ್ಷನ್ಗಾಗಿ. ಆಮೇಲೆ ಇದಕ್ಕ ಲೈಂಗಿಕ ಸಂತಾನ ಉತ್ಪತ್ತಿಗಾಗಿ ನೀರನ್ನ ಯೂಸ್ ಮಾಡ್ಕೋತಾವು. ಏನ ಗಂಡು ವೀರ್ಯಾಣುಗಳು ಹೆಣ್ಣು ವೀರ್ಯಾಣುಗಳನ್ನ ತಲುಪಲು ಇಷ್ಟ ನೆನ್ಪಿಟ್ಕೋಬೇಕು ನೋಡ್ರಿ ಆವಾಸಿ ಸಸ್ಯಗಳ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಇದು ನೋಡ್ರಿ ಆವಾಸಿ ಸಸ್ಯದ ಇದು ಇಲ್ಲಿ ನೋಡ್ರಿ. ಇದು ಹೆಣ್ಣು ಭಾಗ, ಇದು ಫ್ಲಾಸ್ಕ್ ಆಕಾರದಾಗಿರ್ತದೆ. ಇದು ಗಂಡು ಭಾಗ. ಇದು ಹೆಣ್ಣು ಭಾಗ. ಇದು ಫ್ಲಾಸ್ಕ್ ಆಕಾರದಾಗಿರ್ತತಿ. ಇದು ಗಂಡು ಭಾಗ. ಇದು ಆಂಥರಿಡಿಯಂ ಅಂತ ಇರುತ್ತಲ್ಲ, ಅದು ಗಂಡು ಭಾಗ. ಆರ್ಕಿಗೋನಿಯಂ ನೋಡ್ರಿ, ಆರ್ಕಿಗೋನಿಯಂ ಅಂತಂದ್ರೆ ಹೆಣ್ಣು ಭಾಗ, ಆಂಥರಿಡಿಯಂ ಅಂತಂದ್ರೆ ಏನ್ರಿ ಗಂಡು ಭಾಗ. ಆಂಥರಿಡಿಯಂ ವಿತ್ ಸ್ಪರ್ಮ್ ಅಂತ ಐತಿ ನೋಡ್ರಿ. ಆರ್ಕಿಗೋನಿಯಂ ವಿತ್ ಎಗ್ ಅಂತ ಐತಿ. ಇದು ಏನಾಕತ್ತಪ್ಪ ಅಂತಂದ್ರ ನೀರಿನಲ್ಲಿ ಬಿದ್ದು ಏನಾಕಪ್ಪ ಅಂತಂದ್ರ ಇದು ಹೆಣ್ಣು ಭಾಗನ ರೀಚ್ ಆಕಾವ್ರಿ. ರೀಚ್ ಆಗಿ ಏನಾಗತ್ರಿ ಜೈಗೋಟ್ ಫಾರ್ಮೇಶನ್ ಆಗತ್ತ. ಈ ಜೈಗೋಟ್ ಫಾರ್ಮೇಶನ್ ಆದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಇದೆಲ್ಲಾರ ಬಿತ್ತಂತಂದ್ರ ಮತ್ತೇನಾಗತ್ರಿ ಹೊಸ ಸಸ್ಯಗಳು ಪ್ರೊಡ್ಯೂಸ್ ಆಕಾವ್. ಇದೇನಪ್ಪಾ ಅಂತಂದ್ರ ಸೆಕ್ಸುವಲ್ ರಿಪ್ರೊಡಕ್ಷನ್ ಆಫ್ ಬ್ರಯೋಪೈಟಾಸ್.
ಇದು ಅದೈತೆ ನೋಡ್ರಿ, ಬ್ರಯೋಫೈಟಾ ಸೈಕಲ್ ಇದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನ ಕ್ವಶನ್ ನೋಡೋಣ. ಏನೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ವೇರಿಯಸ್ ಲೆವೆಲ್ ಆಫ್ ಬಯೋಲಾಜಿಕಲ್ ಆರ್ಗ್ಯಾನೈಸೇಷನ್ ಅಂತ ಐತ್ರಿ. ಬಯೋಲಾಜಿಕಲ್ ಆರ್ಗ್ಯಾನೈಸೇಷನ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಏನ್ರಿ, ಏರಿಕೆ ಕ್ರಮ. ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಏನ್ರಿ, ಏರಿಕೆ ಕ್ರಮ. ಇದನ್ನ ಏನ್ ಮಾಡಪ್ಪ ಅಂದ್ರೆ ಕನ್ನಡ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಕನ್ನಡ ಕ್ವಶನ್ ಓದಿರಿ ಅಂತಂದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅನ್ಕೋತೀನಿ. ಇಲ್ಲಿ ನೋಡ್ರಿ, ಜೈವಿಕ ಸಂಘಟನೆಯ ವಿವಿಧ ಮಜಲುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ನೋಡ್ರಿ, ಜೀವ ಸಂದನಿ, ಜೀವಿಗಳು, ಪರಿಸರ ವ್ಯವಸ್ಥೆ, ಜೀವಿ ಸಮುದಾಯ, ಬಯೋಮ್ಗಳು, ಜೀವಿಗಳು, ಜೀವ ಸಂದನಿ, ಜೀವಿ ಸಮುದಾಯ, ಹಿಂಗಂತ ನೆನ್ಪಿಟ್ಕೋಬೇಕಾಗತ್ತ. ಅದಕ್ಕೆ ನೀವು ಒಂದೇನ್ ಮಾಡ್ರಪ್ಪ ಅಂತಂದ್ರೆ ಇಂಗ್ಲೀಷ್ನಾಗ ನೆನ್ಪಿಟ್ಕೋಕ್ ಟ್ರೈ ಮಾಡ್ರಿ. ಇಂಗ್ಲೀಷ್ನಾಗ ನೆನ್ಪಿಟ್ಕೊಂಡ್ರಪ್ಪ ಅಂತಂದ್ರೆ ಈಸಿಯಾಗಿ ನಿಮ್ಗೆ ಏನಾಗತ್ತ, ಸಾಲ್ವ್ ಆಗತ್ತ. ನೋಡ್ರಿ, ಪಾಪ್ಯುಲೇಷನ್, ಆರ್ಗ್ಯಾನಿಸಮ್, ಎಕೋಸಿಸ್ಟಮ್, ಕಮ್ಯುನಿಟಿ, ಬಯೋಮ್ಸ, ಇವು ಇದ್ರ ಮೇಲೆ ಹೆಸರು ಮೇಲೆ ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಾವ. ನೋಡ್ರಿ, ಪಾಪ್ಯುಲೇಷನ್ ಅಂತಂದ್ರೆ ಏನಪ್ಪಾ ನೋಡ್ರಿ, ಮೊದಲು ಏನ್ ಮಾಡೋಣಪ್ಪ ಅಂತಂದ್ರ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ನೋಡೋಣ, ಆಮೇಲೆ ಈ ಕ್ವಶನ್ ನ ಸಾಲ್ವ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಸೀರಿಯಲ್ ಪ್ರಕಾರ ಅಂತಂದ್ರೆ ಏನ್ರಿ, ಇಂಡಿವಿಜುವಲ್. ಇಂಡಿವಿಜುವಲ್ ಅಂತಂದ್ರೆ ಏನ್ರಿ, ಆರ್ಗ್ಯಾನಿಸಮ್ ಅಂತೂ ಕರೀತಾರೆ. ಇದಕ್ಕೆ ಇಂಡಿವಿಜುವಲ್ ಅಂತೂ ಕರೀತಾರೋ, ಆರ್ಗ್ಯಾನಿಸಮ್ ಅಂತೂ ಕರೀತಾರ. ಇದೇನಪ್ಪಾ ಅಂತಂದ್ರ ಒಂದ ವೈಯಕ್ತಿಕ ಪ್ರಾಣಿ. ಇದು ನೋಡ್ರಿ, ಒಂದ ಪ್ರಾಣಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರ್ರಿ, ಇಂಡಿವಿಜುವಲ್ ಅಂತ ಕರೀತಾರ. ಆಮೇಲೆ ಅಥವಾ ಆರ್ಗ್ಯಾನಿಸಮ್ ಅಂತ ಕರೀತಾರ. ಏನಂತ ಕರೀತಾರ, ಆರ್ಗ್ಯಾನಿಸಮ್ ಅಂತೂ ಕರೀತಾರ. ಆರ್ಗ್ಯಾನಿಸಮ್, ಇಂಡಿವಿಜುವಲ್ ಅಥವಾ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಈಗ ಯಾವುದೋ ಒಂದು ಪರಿಸರ ವ್ಯವಸ್ಥೆ ಒಳಗೆ ಒಂದು ಆನೆ ಐತೆ ಅಂತ ಹೇಳಿ ತಿಳ್ಕೊರಿ. ಉದಾಹರಣೆ, ಒಂದು ಆನೆ. ಈ ಆನೆಗೆ ಏನಂತ ಕರೀತಾರಪ್ಪ ಅಂತಂದ್ರ ಇಂಡಿವಿಜುವಲ್. ಏನಂತಾರ್ರಿ, ಇಂಡಿವಿಜುವಲ್ ಅಥವಾ ಆರ್ಗ್ಯಾನಿಸಮ್ ಅಥವಾ ಏನ್ರಿ, ಆರ್ಗ್ಯಾನಿಸಮ್. ಎರಡು ನೆನ್ಪಿಟ್ಕೋರಿ, ಆರ್ಗ್ಯಾನಿಸಮ್ ಅಂತೇಳಿ ಕರೀತಾರ. ಆಮೇಲೆ ಇದೇ ರೀತಿಯಾದಂತ ಒಂದು ಆನೆಗಳ ಗುಂಪು, ಸೇಮ್ ಆನೆಗಳನ್ನ ಇರ್ಬೇಕ್ರ, ಬೇರೆ ಪ್ರಾಣಿಗಳು ಇರಬಾರ್ದು. ಆನೆಗಳ ಗುಂಪನ ಇತ್ತಂತಂದ್ರ ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಪಾಪ್ಯುಲೇಷನ್. ಅದಕ್ಕೆ ಏನಂತಾರ್ರಿ, ಪಾಪ್ಯುಲೇಷನ್ ಅಂದ್ರ ಜೀವ ಸಂದನಿ. ನೋಡ್ರಿ, ಕನ್ನಡದಾಗ ನೆನ್ಪಿಟ್ಕೋರಿ, ಜೀವ ಸಂದನಿ. ಇಂಗ್ಲಿಷ್ ನೆನ್ಪಿಟ್ಕೊಂಡ್ರಂತ್ರಿ ಈಸಿ ಆಗಿಬಿಡುತ್ತೆ ನಿಮ್ಗೆ. ಈ ಸೇಮ್ ಒಂದೇ ರೀತಿಯಾದಂತ ಸ್ಪೀಸಸ್ ಇರ್ಬೇಕ್ರಲ್ಲಿ. ಇಲ್ಲಿ ನೋಡ್ರಿ, ಒಂದ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತಾರ್ರಿ, ಇಂಡಿವಿಜುವಲ್. ಇಂಡಿವಿಜುವಲ್ ಅಂತಂದ್ರೆ ಒಂದ್ ಅಥವಾ ಆರ್ಗ್ಯಾನಿಸಮ್ ಅಂತ ಗೊತ್ತಾಗತ್ತೆ ನಿಮ್ಗೆ. ಅದಕ್ಕೆ ಅವ್ನು ಕ್ವಶನ್ದಾಗ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಆರ್ಗ್ಯಾನಿಸಮ್ ಅಂತ ಕೊಟ್ಟಾರ, ಇಂಡಿವಿಜುವಲ್ ಅಂತ ಕೊಟ್ಟಿಲ್ಲ. ಇಂಡಿವಿಜುವಲ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತ. ಇಲ್ಲಿ ನೋಡ್ರಿ, ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಂತಂದ್ರೆ ಏನ್ರಿ, ಒಂದ ಆಣಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತಾರು, ಆರ್ಗ್ಯಾನಿಸಮ್. ಅದೇ ರೀತಿಯಾದಂತ ಸ್ಪೀಸಿಸ್ ರೀ. ಇಲ್ಲಿ ನೋಡ್ರಿ, ಒಂದೇ ರೀತಿಯಾದಂತ ಸ್ಪೀಸಿಸ್ ಅಂದ್ರೆ ಅದೇ ರೀತಿಯಾದಂತ ಜಾತಿಗೆ ಸೇರಿದಂತ ಪ್ರಾಣಿಗಳನ್ನ ಅಂದ್ರ ಆನೆಗಳ ಗುಂಪು. ಇಲ್ಲಿ ನೀವು ತಗೊಂಬಂದ್ ಮತ್ತ ಹುಲಿಗಳ ಗುಂಪು ಅಂತ ಹೇಳಿ ಬಂತಂದ್ರೆ ಅದು ಇದಾಗಲ್ಲ, ಪಾಪ್ಯುಲೇಷನ್ ಆಗಲ್ಲ. ಏನಪ್ಪಾ ಅಂತಂದ್ರ ಆಣಿತ್ತಂತಂದ್ರ ಆರ್ಗ್ಯಾನಿಸಮ್ ಅಥವಾ ಇಂಡಿವಿಜುವಲ್ ಒಳಗೆ ಆಣಿತ್ತಂತಂದ್ರ ಆ ಆನೆಗಳ ಗುಂಪಿಗೆ ಹಲವಾರು ಆನೆಗಳನ್ನ ಏನಂತ ಕರೀತಾರ್ರಿ, ಪಾಪ್ಯುಲೇಷನ್ ಅಂತ ಕರೀತಾರ. ಅರ್ಥ ಆಯ್ತು, ಪಾಪ್ಯುಲೇಷನ್ ಅಂತ ಕರೀತಾರ. ಇನ್ ನೆಕ್ಸ್ಟ್ ಏನ್ ಬರತ್ತಪ್ಪ ಅಂತಂದ್ರ ಕಮ್ಯುನಿಟಿ. ಇಲ್ಲಿ ನೋಡ್ರಿ, ಕಮ್ಯುನಿಟಿ. ಕಮ್ಯುನಿಟಿ, ಈ ಕಮ್ಯುನಿಟಿ ಅಂತಂದ್ರೆ ಏನಪ್ಪಾ ಅಂತಂದ್ರ ಈಗ ನೋಡ್ರಿ, ಆನೆಗಳು, ಹುಲಿ, ಸಿಂಹ, ಇತರೆ ಪ್ರಾಣಿಗಳು ಇವಕ್ಕೆಲ್ಲಾಕು ಸೇರಿನಂತಾರಪ್ಪ ಅಂತಂದ್ರ ಕಮ್ಯುನಿಟಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇದು ಒಂದು ಪ್ರಾಣಿ ಐತೆ ಬೇರೆದ, ಆಮೇಲೆ ಇದು ಒಂದು ನರಿ, ಆಮೇಲೆ ಜಿಂಕೆ, ಆಮೇಲೆ ಇವೆಲ್ಲ ಪಕ್ಷಿಗಳು, ಇವಕ್ಕೆಲ್ಲಾಕು ಸೇರಿ ಅಂದ್ರ ಕಮ್ಯುನಿಟಿ ಒಳಗೆ ಏನಿರ್ತಪ್ಪ ಅಂತಂದ್ರ ಜೀವಂತ ಜೀವಿಗಳು ಮಾತ್ರ ಇರುತ್ತವೆ. ಲಿವಿಂಗ್ ಆರ್ಗ್ಯಾನಿಸಮ್ ಅಷ್ಟೇ ಇರ್ತಾವ್ರಿ. ಜೀವಂತ ಜೀವಿಗಳು ಇರುತ್ತವೆ. ಅರ್ಥ ಆತ್ರಿ. ಈಗ ಅಕಸ್ಮಾತ್ ನಾವು ಇಂಡಿವಿಜುವಲ್ ಒಳಗ ಹುಲಿ ತಗೊಂಡಿದ್ದು ಅಂತ ಹೇಳಿ ತಗೋರಿ, ಪಾಪ್ಯುಲೇಷನ್ ಏನಾಗತ್ತ, ಹುಲಿಗಳ ಗುಂಪು ಆಗತ್ತ. ಅದ ಕಮ್ಯುನಿಟಿ ಅಂತಂದ್ರೆ ಏನಾಗತ್ರಿ, ಆ ಹುಲಿ ಜೊತೆ ಉಳುಕಿದೆಲ್ಲ ಪ್ರಾಣಿಗಳು. ಈಗ ಆನೆಗಳು ತಗೊಂಡ್ರ ನಾವ್ ಆನೆ ಇತ್ತಪ್ಪ ಅಂತಂದ್ರ ಆ ಆನೆ ಜೊತೆ ಇರುವಂತ ಎಲ್ಲಾ ಪ್ರಾಣಿಗಳನ್ನು ಸೇರಿಸಿದ್ರು ಅಂತಂದ್ರೆ ಏನ್ರಿ, ಕಮ್ಯುನಿಟಿ ಆಗತ್ತ.
ಕಮ್ಯುನಿಟಿ ಆಗುತ್ತೆ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂತಂದ್ರ ಎಕೋಸಿಸ್ಟಮ್. ನೆಕ್ಸ್ಟ್ ಯಾವ್ದ್ರಿ? ಎಕೋಸಿಸ್ಟಮ್. ಇದಕ್ಕ ಕಮ್ಯುನಿಟಿ ಏನಂತಾರಪ್ಪ ಅಂತಂದ್ರೆ ಕನ್ನಡದಾಗ ಸಮುದಾಯ ಅಂತ ಕರೀತಾರ ನೋಡ್ರಿ. ಸಮುದಾಯ ಅಂತ ಕರೀತಾರ. ಎಕೋಸಿಸ್ಟಮ್ ಇದಕ್ಕೇನಂತಾರ್ರಿ? ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ. ಈ ಎಕೋಸಿಸ್ಟಮ್ ಅಂತಂದ್ರೆ ಏನ್ರಿ? ಇಲ್ಲಿ ನೋಡ್ರಿ, ಆನೆನೂ ಇರಬೇಕು, ಹುಲಿನೂ ಇರಬೇಕು, ಇತರ ಪ್ರಾಣಿನೂ ಇರ್ಬೇಕ್ರಿ. ಇತರ ಪ್ರಾಣಿಗಳು ಇರ್ಬೇಕು, ಕಮ್ಯುನಿಟಿ ಇದ್ದಂಗನೇ ಇರ್ಬೇಕು. ಪ್ಲಸ್ ಏನ್ ಇರ್ಬೇಕಪ್ಪ ಅಂತಂದ್ರ ವಾತಾವರಣ. ಅಂದ್ರ ಗಾಳಿ, ಮಣ್ಣು, ವಾತಾವರಣ ಅಷ್ಟಲ್ಲ, ನಿರ್ಜೀವಿ ವಸ್ತುಗಳನ್ನು ಗಾಳಿ, ಮಣ್ಣು, ಕಲ್ಲು, ಆಮೇಲೆ ನದಿ, ಇವೆಲ್ಲವನ್ನು ಹೊಂದಿರುತ್ತ ಏನಂತ ಕರೀತಾರ್ರಿ? ಎಕೋಸಿಸ್ಟಮ್ ಅಂತ ಕರೀತಾರೆ. ನೋಡ್ರಿ, ಆನೆ ಅಂತಂತಂದ್ರೆ ಏನ? ಇಂಡಿವಿಜುವಲ್. ಆನೆಗಳ ಸೇಮ್ ಈ ಸ್ಪೀಸಿಸ್ ಒಳಗ ಆನೆ ಇತ್ತಂತಂದ್ರ ಆನೆಗಳ ಗುಂಪು, ಅದಕ್ಕೇನಂತಾರು? ಪಾಪ್ಯುಲೇಷನ್ ಅಂತ ಕರೀತಾರೆ, ಜನಸಂದಣಿ. ಅದ ಈ ಆನೆಗಳ ಜೊತೆ ಇತರ ಪ್ರಾಣಿಗಳನ್ನು, ಜೀವಂತ ಪ್ರಾಣಿಗಳನ್ನಂತೆ ಏನ್ ಕರೀತಾರ್ರಿ? ಕಮ್ಯುನಿಟಿ ಅಂತ ಕರೀತಾರೆ. ಅದಕ್ಕ ಸಮುದಾಯ ಅಂತಾರ. ಆ ಜೀವಂತ ಪ್ರಾಣಿಗಳ ಪ್ಲಸ್ ಮತ್ತೇನಪ್ಪಾ ಅಂತಂದ್ರ ವಾತಾವರಣ, ಆಮೇಲೆ ಗಾಳಿ, ಮಣ್ಣು, ನಿರ್ಜೀವ ವಸ್ತುಗಳು ಎಲ್ಲಾನು ಸೇರಿಸಿದಪ್ಪ ಅಂತಂದ್ರೆ ಏನಂತಾರು? ಎಕೋಸಿಸ್ಟಮ್ ಅಂತ ಕರೀತಾರೆ. ಪರಿಸರ ವ್ಯವಸ್ಥೆ ಅಂತಂದ್ರೆ ಈ ಪ್ರಾಣಿಗಳು ಯಾವ್ಯಾವ ಜೊತೆ ಬದುಕ್ತಿರ್ತಾವಲ್ರಿ ಅದನ್ನೆಲ್ಲಾ ಸೇರಿಸಿದ ಅಂತಂದ್ರೆ ಏನಾಗತ್ರಿ? ಒಂದ್ ಎಕೋಸಿಸ್ಟಮ್ ಅಂತ ಕರೀತಾರ. ಅರ್ಥ ಆತ್ರಿ? ಈ ಎಕೋಸಿಸ್ಟಮ್ ಉದಾಹರಣೆ ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ, ಯಾವ್ದೋ ಒಂದು ರಾಷ್ಟ್ರೀಯ ಉದ್ಯಾನವನ ಐತಿ ಅಂತ ಹೇಳಿ ತಿಳ್ಕೊರಿ. ಯಾವ್ದಪ್ಪ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಐತಿ. ಆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಒಳಗ ಬರೀ ನಾವು ಹುಲಿ ಅಷ್ಟ ತಗೊಂಡು ಅಂತಂದ್ರೆ ಏನಾಗತ್ರಿ? ಇಂಡಿವಿಜುವಲ್ ಅಥವಾ ಆರ್ಗ್ಯಾನಿಸಮ್ ಅಂತ ಆಗತ್ತ. ಆ ಹುಲಿಗಳ ಗುಂಪಿಗೆ ಏನಂತ ಕರೀತಾರು? ಪಾಪ್ಯುಲೇಷನ್ ಅಂತ ಕರೀತಾರ. ಆ ಹುಲಿಗಳ ಜೊತೆ ಇತರ ಜಿಂಕಿ, ಆಮೇಲೆ ನರಿ, ಆಮೇಲೆ ಸಿಂಹ, ಇವೆಲ್ಲಾನು ಏನ್ ಕರೀತಾರು? ಕಮ್ಯುನಿಟಿ ಅಂತ ಕರೀತಾರ. ಅದ್ರ ಜೊತೆ ಗಿಡ, ಆಮೇಲೆ ಅಲ್ಲಿರುವಂತ ನದಿಗಳು, ಅಲ್ಲಿರುವಂತ ಗಾಳಿ, ಅದೆಲ್ಲ ಕೂಡ್ಸಿರಿ ಏನ್ ಕರೀತಾರು? ಎಕೋಸಿಸ್ಟಮ್ ಅಂತ ಕರೀತಾರೆ. ಎಕೋಸಿಸ್ಟಮ್ ಅಂತ ಕರೀತಾರೆ. ಇನ್ನು ಲಾಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರ ಎಕೋಸಿಸ್ಟಮ್ ಆದ್ಮೇಲೆ ಬಯೋಮ್. ಏನಂತಾರ್ರಿ? ಬಯೋಮ್. ಇದಕ್ಕೇನಂತಾರಪ್ಪ ಅಂತಂತಂದ್ರ ಬಯೋಮಿಗೆ ಕನ್ನಡದಾಗ ಏನಂತಾರ ಅಂದ್ರೆ ಜೀವ ವಲಯಗಳು. ಜೀವ ವಲಯಗಳು ಅಂದ್ರೆ ಏನಪ್ಪಾ ಅಂತಂದ್ರ ಉದಾಹರಣೆ ಏನಂತಂದ್ರ ಮರುಭೂಮಿಗಳಾಗಿರ್ಬೋದು ಅಥವಾ ರೇನ್ ಫಾರೆಸ್ಟ್. ಈಗ ನೋಡ್ರಿ, ಮಳೆ ಬೀಳುವಂತ ಅರಣ್ಯಗಳು ಇರ್ತಾವ ನೋಡ್ರಿ, ಮಳೆ ಕಾಡುಗಳು ಅಥವಾ ಎಲೆ ಉದುರುವ ಕಾಡುಗಳು ಇರ್ತಾವಲ್ಲ, ಅಂತ ದೊಡ್ಡ ಪ್ರದೇಶಕ್ಕೆ ಏನ್ ಕರೀತಾರಿ? ಬಯೋಮ್ ಅಂತ ಕರೀತಾರೆ. ಈ ಬಯೋಮ್ ಆದ್ಮೇಲೆ ಇದಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರ ಬಯೋಸ್ಪಿಯರ್. ಈಗ ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಗೊತ್ತ್ರಿ, ಜೀವಗೋಳ ಅಂತ ಹೇಳಿ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಬಯೋಸ್ಪಿಯರ್ ಅಂತ ಕರೀತಾರೆ. ಎಲ್ಲದಕ್ಕಿಂತ ಏನಪ್ಪಾ ಅಂದ್ರ ದೊಡ್ಡದು ಬಯೋಸ್ಪಿಯರ್ ಅನ್ನೋದು. ನೋಡ್ರಿ, ನೆನ್ಪಿಟ್ಕೋರಿ. ಸೀರಿಯಲ್ ವೈಸ್ ಏನಪ್ಪಾ ಅಂತಂದ್ರ ಇಂಡಿವಿಜುವಲ್ ಅಥವಾ ಆರ್ಗ್ಯಾನಿಸಮ್, ಆಮೇಲೆ ಏನ್ ಬರತ್ತಿ? ಪಾಪ್ಯುಲೇಷನ್ ಒಳಗೆ ಏನಿರ್ಬೇಕು? ಅದೇ ರೀತಿಯಾದಂತ ಸ್ಪೀಸಿಸ್ ಅಂತಂದ್ರ ಆನೆ ಇತ್ತಂತಂದ್ರ ಆನೆಗಳ ಗುಂಪ, ಹುಲಿ ಇತ್ತಂತಂದ್ರ ಹುಲಿಗಳ ಗುಂಪು, ನರಿ ಇತ್ತಂತಂದ್ರ ನರಿಗಳ ಗುಂಪು. ಅವಕ್ಕೇನಂತಾರಪ್ಪ ಅಂತಂದ್ರ ಪಾಪ್ಯುಲೇಷನ್. ಒಂದೇ ರೀತಿಯಾದಂತ ಸ್ಪೀಸಿಸ್ ಇರ್ಬೇಕ್ರಿ. ಈ ಕಮ್ಯುನಿಟಿ ಒಳಗೆ ಏನಿರ್ತಾವಪ್ಪ? ಒಂದೇ ರೀತಿಯಾದ ಸ್ಪೀಸಿಸ್ ಇರಂಗಿಲ್ಲ, ಬೇರೆ ಬೇರೆ ಸ್ಪೀಸಿಸ್ ಇರ್ತಾವ. ಯಾವ ಉದಾಹರಣೆ ಅಂತಂದ್ರ ಆನೆ, ಹುಲಿ, ಸಿಂಹ ಎಲ್ಲಾನು ಇರ್ತಾವ. ಎಕೋಸಿಸ್ಟಮ್ ಅಂತಂದ್ರೆ ಏನ್ರಿ? ಕಮ್ಯುನಿಟಿಗಿಂತ ದೊಡ್ಡದ್ರಿ. ಅದ್ರೊಳಗೆ ಏನಿರ್ತಪ್ಪ ಅಂತಂದ್ರ ಕಮ್ಯುನಿಟಿ ಪ್ಲಸ್ ನಿರ್ಜೀವ ವಸ್ತುಗಳನ್ನು ಇರ್ತಾವ. ನಿರ್ಜೀವ ವಸ್ತುಗಳು ಅಂತಂದ್ರ ಯಾವ? ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ನದಿ, ಇವೆಲ್ಲಾನು ಏನಿರ್ತಪ್ಪ ಅಂದ್ರೆ ಎಕೋಸಿಸ್ಟಮ್ ಒಳಗೆ ಜಾಯಿನ್ ಇರ್ತಾವ. ಬಯೋಮ್ ಅಂತಂದ್ರೆ ಏನಪ್ಪಾ? ಒಂದು ನಿರ್ದಿಷ್ಟವಾದಂತ ದೊಡ್ಡ ಪ್ರದೇಶ ಇದೆ. ಉದಾಹರಣೆ ಮಳೆ, ಏನಾದ್ರ ರೇನ್ ಫಾರೆಸ್ಟ್ಗಳು, ಮಳೆ ಕಾಡುಗಳು ಬರ್ತಾವು. ಆಮೇಲೆ ಮರುಭೂಮಿ ಅನ್ನೋದು ಏನಂದ್ರ ಅದೊಂದು ಬಯೋಮ್ ಇರೋದು. ಇದಕ್ಕಿಂತ ದೊಡ್ಡದೇನಪ್ಪಾ ಅಂತಂದ್ರ ಬಯೋಸ್ಪಿಯರ್. ಇದು ಸೀರಿಯಲ್ ವೈಸ್ ನೆನ್ಪಿಟ್ಕೊಂಡ್ಬಿಟ್ರಿ ಎಲ್ಲ. ಬಯೋಸ್ಪಿಯರ್ ಇದು ಗೊತ್ತಾಗತ್ತೆ ನಿಮಗೆ. ಆರ್ಗ್ಯಾನಿಸಮ್, ಪಾಪ್ಯುಲೇಷನ್, ಕಮ್ಯುನಿಟಿ ಇವನ್ನ ಏನ್ ಕೇಳಿದಾರಪ್ಪ ಅಂತಂದ್ರೆ ಕ್ವಶನ್ ದಾಗ ಕೇಳಿದಾರ ನೋಡ್ರಿ. ಇಲ್ಲಿ ನೋಡ್ರಿ, ಅವ್ರೇನ್ ಕೇಳಿದಾರಪ್ಪ ಅಂತಂದ್ರ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಕರೀತಾರೆ. ಅಂದ್ರೆ ಏರಿಕೆ ಕ್ರಮ ಅಂದ್ರೆ ಸಾಂದಿಂದ ದೊಡ್ಡದು. ಆಗಲೇ ನಾವು ಏನ್ ಮಾಡಿದ್ವಪ್ಪ ಅಂದ್ರೆ ಸಾಂದ್ ಯಾವ್ದು ನೋಡಿದ್ವಿ ರೀ? ನೆನಪು ಮಾಡ್ಕೋರಿ, ಮೆಮರೈಸ್ ಮಾಡ್ಕೋರಿ. ಸಾಂದ್ ಯಾವ್ದು ನೋಡಿದ್ವು? ಇಂಡಿವಿಜುವಲ್ ಅಥವಾ ಒಂದ ಆಣಿ. ನೆನಪು ಮಾಡ್ಕೋರಿ, ಒಂದ ಆಣಿ ಅಥವಾ ಇಂಡಿವಿಜುವಲ್ ಅಥವಾ ಇದ್ರ ಇಂಡಿವಿಜುವಲ್ ಕೊಟ್ಟಿದ್ರೆ ನೀವು ಬರ್ಬಿಡ್ತೀರಿ ಆಪ್ಷನ್ದಾಗ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆರ್ಗ್ಯಾನಿಸಮ್ ಅಂತ ಕೊಟ್ಟಿರ್ತಾರ ಅವ್ರು. ಆರ್ಗ್ಯಾನಿಸಮ್. ಅದಕ್ಕಿಂತ ದೊಡ್ಡದು ಯಾವ್ದ್ರಿ? ಆನೆಗಳ ಗುಂಪು
ಆನೆಗಳ ಗುಂಪು ಹೊಂದಿದ್ದು ಯಾವುದು? ಪಾಪ್ಯುಲೇಷನ್, ಜನಸಂದಣಿ. ಇಂಗ್ಲಿಷ್ ನೆನಪಿಟ್ಕೋಕ ಟ್ರೈ ಮಾಡ್ರಿ. ಪಾಪ್ಯುಲೇಷನ್. ಆಮೇಲೆ ಈ ಬರೀ ಏನಪ್ಪಾ ಅಂದ್ರೆ ಆನೆಗಳ ಗುಂಪು ಆತು. ಆನೆಗಳ ಗುಂಪಿನ ಜೊತೆ ಇತರ ಪ್ರಾಣಿಗಳು ಹೊಂದಿದ್ದಪ್ಪ ಅಂತಂದ್ರೆ ಅದಕ್ಕೆ ಏನಂತಾರು? ಕಮ್ಯುನಿಟಿ. ಕಮ್ಯುನಿಟಿ ಅಂದ್ರ ಸಮುದಾಯ. ಸಮುದಾಯ. ಆಮೇಲೆ ಇದಕ್ಕಿಂತ ದೊಡ್ಡದು ಯಾವ್ದಿತ್ತು? ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತಂದ್ರೆ ಏನ್ರಿ? ಆ ಪ್ರಾಣಿಗಳ ಜೊತೆಗೆ ನದಿ, ಆಮೇಲೆ ಗಾಳಿ, ನೀರು, ನಿರ್ಜೀವ ವಸ್ತುಗಳು ಇದ್ದು ಅಂತಂದ್ರೆ ಏನ? ಎಕೋಸಿಸ್ಟಮ್. ಅದಕ್ಕಿಂತ ದೊಡ್ಡದು ಯಾವುದು? ಬಯೋಮ್. ಬಯೋಮ್ ಅಂತಂದ್ರೆ ಏನ್ರಿ? ಪರ್ಟಿಕ್ಯುಲರ್ ಆಗಿ ಒಂದು ದೊಡ್ಡ ಏರಿಯಾ. ಆಮೇಲೆ ಯಾವ್ಯಾವಪ್ಪ ಅಂತಂದ್ರೆ ರೈನ್ ಫಾರೆಸ್ಟ್ ಆಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಇವೆಲ್ಲ ಬಯೋಮ್ಗಳ್ರಿ. ಆಮೇಲೆ ಅದಕ್ಕಿಂತ ದೊಡ್ಡ ಯಾವ್ದಪ್ಪ ಅಂತಂದ್ರ ಬಯೋಸ್ಪಿಯರ್ ಅಂದ್ರ ಜೀವಗೋಳ. ನೆನಪು ಮಾಡ್ಕೋರಿ. ಇವೇನಪ್ಪಾ ಅಂದ್ರೆ ಏರಿಕೆ ಕ್ರಮದಾಗ ಇವ್ರು. ಆಪ್ಷನ್ ಹೆಂಗೈತಿ ನೋಡ್ಕೊಂತವ್ರಿ. ಒಂದನೇಕೆ ಪಾಪ್ಯುಲೇಷನ್ ಬರತ್ತೇನ? ತಪ್ಪು. ಒಂದನೇಕೆ ಯಾವ್ದು ಬರತ್ರಿ? ಆರ್ಗ್ಯಾನಿಸಮ್. ನೋಡ್ರಿ, ಒಂದ ಗೊತ್ತಿದ್ರು ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡ್ರಿ ಅವ್ರ ಏನ್ ಕೊಟ್ಟಾರಪ್ಪ ಅಂದ್ರ ಅಸೆಂಡಿಂಗ್ ಆರ್ಡರ್ ಕೊಟ್ಟಾರ, ಏರಿಕೆ ಕ್ರಮ ಕೊಟ್ಟಾರ. ಇಲ್ಲಿ ನೋಡ್ರಿ ಇಳಿಕೆ, ಇದು ಮೊದಲು ಬಯೋಮ್ ಕೊಟ್ಟಾರ. ಬಯೋಮ್ ಅಂತಂದ್ರೆ ಏನಾಗತ್ತ? ಇಲ್ಲಿ ದೊಡ್ಡದೈತಿ ನೋಡದ, ಬಯೋಮ್ ದೊಡ್ಡದೈತಿ ಅದು. ಸೊ ಇದು ಆಪ್ಷನ್ ಹಾಕಲ್ಲ. ಇಲ್ಲೂ ಬಯೋಮ್ ಫಸ್ಟ್ ಕೊಟ್ಟಾರ. ಫಸ್ಟ್ ಬೋರ್ಡ್ ಯಾವ್ದ? ಏರಿಕೆ ಕ್ರಮ ಅಂದ್ರೆ ಸಾಂದ್, ಚಿಕ್ಕ ಕಡಿಮೆ ಸಂಖ್ಯೆ ಹೊಂದಿರುವಂತಹ ಪ್ರಾಣಿಗಳು ಯಾವ್ದ್ರಿ? ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಆದ್ಮೇಲೆ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಆದ್ಮೇಲೆ ಕಮ್ಯುನಿಟಿ, ಆಮೇಲೆ ಎಕೋಸಿಸ್ಟಮ್, ಆಮೇಲೆ ಬಯೋಮ್. ಬಯೋಮ್ ಆದ್ಮೇಲೆ ಏನಾಗತ್ತ? ಬಯೋಸ್ಪಿಯರ್ ಬರತ್ತ. ನೆನ್ಪಿಟ್ಕೋರಿ. ಇದೇನಪ್ಪಾ ಅಂದ್ರೆ ಜನಸಂದಣಿ ಅಂತ ಕರೀತಾರು. ಇವರೆಲ್ಲ ಕನ್ನಡ ನೆನ್ಪಿಟ್ಟು ಅಂದ್ರೆ ಕನ್ಫ್ಯೂಷನ್ ಆಗತ್ತ. ಜನಸಂದಣಿ. ಆಮೇಲೆ ಕಮ್ಯುನಿಟಿ ಅಂತಂದ್ರೆ ಏನ? ಸಮುದಾಯ. ಸಮುದಾಯ. ಆಮೇಲೆ ಎಕೋಸಿಸ್ಟಮ್ ಅಂತಂದ್ರೆ ಪರಿಸರ ವ್ಯವಸ್ಥೆ. ಆಮೇಲೆ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಜೀವವಲಯ. ಆಮೇಲೆ ಬಯೋಸ್ಪಿಯರ್ ಏನಂತಾರಪ್ಪ ಅಂತಂದ್ರ ಜೀವಗೋಳ. ಇದಕ್ಕಿಂತ ನೀವು ನನಗೆ ಈಸಿಯಾಗಿ ನೆನ್ಪಿಟ್ಕೋಪ ಅಂತಂದ್ರೆ ಇಂಗ್ಲಿಷ್ ನೆನ್ಪಿಟ್ಕೊಂಡ್ಬಿಟ್ಟು ಒಂದ್ಸಲ ಇವ್ನು ಅವ್ರು ನೆನ್ಪಿಟ್ಕೊಂಡ್ರಪ್ಪ ಅಂತಂದ್ರೆ ಬೇಕಾದಂತ ಕ್ವಶನ್ ಕೇರು ನೆನ್ಪಿಟ್ಕೋಬಹುದು. ನಿಮ್ಗೆ ಇಲ್ಲಿ ಏನ್ ಟ್ವಿಸ್ಟ್ ಮಾಡ್ಬೋದಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಒಳಗ ಸ್ಪೀಸೀಸ್ ಸೇಮ್ ಇರ್ತಾವ, ಏನ್ ಬೇರೆ ಬೇರೆ ಇರ್ತಾವ ಅಂತ ಕೇಳ್ತಾರ. ಇಲ್ಲಿ ಸ್ಪೀಸೀಸ್ ಸೇಮ್ ಇರ್ತಾವ. ಇದೊಂದು ಕ್ವಶನ್ ರೈಸ್ ಆಗಿತ್ತು ಒಂದ್ಸಲ. ಆಮೇಲೆ ಏನಪ್ಪಾ ಅಂದ್ರ ಕಮ್ಯುನಿಟಿ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಜೀವಿ ಮತ್ತು ನಿರ್ಜೀವಿ ಅಷ್ಟೇ ಇರ್ತಾರ. ಇಲ್ಲಿ ಇದು ಕ್ವಶನ್ ರೈಸ್ ಆಗೈತಿ. ಜೀವಿಗಳು ಅಷ್ಟೇ ಇರ್ತಾವ, ಇಲ್ಲಿ ನಿರ್ಜೀವಿಗಳು ಇರಂಗಿಲ್ಲ ಕಮ್ಯುನಿಟಿ ಒಳಗ. ಅದ ಈ ಎಕೋಸಿಸ್ಟಮ್ ಒಳಗೆ ಏನಪ್ಪಾ ಅಂತಂದ್ರೆ ಜೀವಿಗಳು ಇರ್ತಾವು ಪ್ಲಸ್ ನಿರ್ಜೀವಿನೂ ಇರ್ತಾವ. ಅಂದ್ರ ನದಿಗಳು, ಗಾಳಿ, ನೀರು ಇವೆಲ್ಲ ಇರ್ತಾವ. ಆಮೇಲೆ ಅತಿ ದೊಡ್ಡ ಯಾವ್ದು ಅಂತ ಕೇಳಿದಾರ? ಬಯೋಸ್ಪಿಯರ್ ಅಂತ ಕೇಳಿದಾರ. ಇವು 3 ಕ್ವಶನ್ ಆಗ್ಯಾವಪ್ಪ ಅಂದ್ರೆ ರೈಸ್ ಆಗ್ಯಾವ ನೋಡ್ರಿ ಲಾಸ್ಟ್ ಎಕ್ಸಾಮ್ದಾಗ. ಇದು ಅರ್ಥ ಆಯ್ತು ಕ್ವಶನ್. ಇದು ಆನ್ಸರ್ ಏನತ್ತು? ಬಿ. ನೆಕ್ಸ್ಟ್ ಕ್ವಶನ್ ಹೋಗೋನು. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂದ್ರ ಇನ್ವೇಸಿವ್ ವೀಡ್ ಸ್ಪೀಸೀಸ್. ನೋಡ್ರಿ ಇನ್ವೇಸಿವ್ ವೀಡ್ ಸ್ಪೀಸೀಸ್ ಲೈಕ್ ಕ್ಯಾರೋಟ್ ಗ್ರಾಸ್ ಅಥವಾ ಪಾರ್ಥೇನಿಯಂ, ಲಂಟಾನಾ ಅಂಡ್ ಎಕೋರ್ನಿಯಾ ಅಂದ್ರ ವಾಟರ್ ಹೈಸಿಂತ್ ಅಂತ ಕರೀತಾರು. ಕಾಸ್ಡ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ಇವೇನ್ ಮಾಡ್ತಾವಪ್ಪ ಅಂದ್ರೆ ಎನ್ವಿರಾನ್ಮೆಂಟ್ ಗೆ ಹಾನಿಯನ್ನ ಮಾಡ್ತಾವು. ಅಂಡ್ ಪೋಸ್ಡ್ ಥ್ರೆಟ್ ಟು ಅವರ್ ನೇಟಿವ್ ಸ್ಪೀಸೀಸ್ ಅಂದ್ರೆ ಸ್ಥಳೀಯ ಸ್ಪೀಸೀಸ್ ಗಳಿಗೆ ಹಾನಿಯನ್ನು ಉಂಟು ಮಾಡುತ್ತಂತೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಾರ. ಎರಡನೇ ಸ್ಟೇಟ್ಮೆಂಟ್ ಏನೈತಪ್ಪ ಅಂತಂದ್ರೆ ದೀಸ್ ಆರ್ ಇಂಡಿಜಿನಿಯಸ್. ಇಂಡಿಜಿನಿಯಸ್ ಅಂತಂದ್ರೆ ಏನ್ರಿ? ಸ್ಥಳೀಯ ಸ್ಪೀಸೀಸ್ ಸ್ಪ್ರೆಡ್ ಥ್ರೂ ಔಟ್ ದಿ ಕಂಟ್ರಿ. ದೇಶಾದ್ಯಂತ ಬೆಳವಣಿಗೆ ಹೊಂದಿದವು. ಬಿಕಾಸ್ ಆಫ್ ದೇರ್ ಬ್ಯೂಟಿಫುಲ್ ಫ್ಲವರ್ಸ್. ಅವು ಸುಂದರವಾದ ಹೂಗಳನ್ನು ಹೊಂದಿರೋದಕ್ಕ ಅವು ದೇಶಾದ್ಯಂತ ಏನಾಗಪ್ಪ ಅಂತಂದ್ರ ಸ್ಥಳೀಯವಾಗಿ ಹರಡಿದವಂತೆ ಕೊಟ್ಟಾರ. ಅವ್ರು ಏನ್ ಕೇಳಿದಾರ ಕ್ವಶನ್ ಆನ್ಸರ್ ಇದನ್ನ ಆಪ್ಷನ್ ಕೊಟ್ಟಾರ್ರಿ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. 1 is correct, 2 is incorrect. 1 is incorrect but 2 is correct. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಾರ. ಕನ್ನಡದ ಕ್ವಶನ್ ನೋಡ್ರಿ ಒಂದ್ಸಲ. ನೋಡ್ರಿ ಕನ್ನಡದಾಗ ನೋಡಿ ಅಂತಾರು. ಅತಿಕ್ರಮಣ ಪ್ರವೃತ್ತಿ. ನೋಡ್ರಿ ಇವೆಲ್ಲ ಹಿಂಗ್ ಕ್ವಶನ್ ಓದಾಕತ್ರಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅತಿಕ್ರಮಣ ಅಂತಂದ್ರೆ ಏನ್ರಿ? ಅವು ಬೇರೆ ಕಡೆ ಹೋಗಿ ಅಂದ್ರೆ ಇರುವಂತದ್ದು ಅತಿಕ್ರಮಣ ಪ್ರವೃತ್ತಿ ಹೊಂದಿರುವಂತಹ ಕ್ಯಾರೆಟ್ ಹುಲ್ಲು ಅಥವಾ ಪಾರ್ಥೇನಿಯಂ, ಲಂಟಾನಾ, ಐಕಾರ್ನಿಯಾ ಅಂದ್ರ ಅಥವಾ ವಾಟರ್ ಹೈಸಿಂತ್ ತರಹದ ಕಳೆ ಪ್ರಭೇದಗಳು ಪರಿಸರೀಯ ಹಾನಿ ಹಾಗೂ ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಗೆ ಕಾರಣವಾಗುತ್ತವೆ. ಇವೆಲ್ಲವೂ ದೇಶೀಯ ಪ್ರಭೇದಗಳಾಗಿದ್ದು ತಮ್ಮ ಸುಂದರ ಹೂಗಳಿಂದಾಗಿ ದೇಶಾದ್ಯಂತ ಹರಡಿಕೊಂಡಿವೆ. ಇಲ್ಲಿ ನಿಮಗ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿದ್ರು ಏನ್ ಮಾಡ್ಬೋದಪ್ಪ ಅಂದ್ರ ಒಂದ್ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡೋದು, ನೀವು ಆನ್ಸರ್ ಮಾಡಬಹುದು. ಈಗ ನೋಡಿ ನಾವು ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನೋಡೋಣ. ಏನಿವ ಇನ್ವೇಡಿವ್ ಅಂತಂದ್ರೆ ಏನ, ಅತಿಕ್ರಮಣ ಅಂತಂದ್ರೆ ಏನ, ಇವ್ ಬಗ್ಗೆ ಏನ್ ಮಾಡೋಣಪ್ಪ ಅಂತಂದ್ರ
ಡೀಟೇಲ್ ಆಗಿ ನೋಡೋಣ. ಡೀಟೇಲ್ ಆಗಿ ನೋಡಿ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಕ್ವಶನ್ ಇದೇ ಸಾಲ್ವ್ ಆಗುತ್ತೆ ನೋಡ್ರಿ. ಇನ್ವೇಡ್ ಸ್ಪೀಸೀಸ್ ಅಂತ ಕರೀತಾರ. ಏನಂತಾರು ಇಂಗ್ಲಿಷ್ನಾಗ ಅತಿಕ್ರಮಣ ಪ್ರವೃತ್ತಿ ಅಥವಾ ಇನ್ವೇಡ್ ಸ್ಪೀಸೀಸ್. ನೋಡ್ರಿ ಮೊದಲು ಏನ್ ಮಾಡಪ್ಪ ಅಂದ್ರೆ ಇನ್ವೇಡೆಡ್ ಸ್ಪೀಸೀಸ್ ಅಂದ್ರೆ ಏನ ನೀವು ನೋಡ್ರಿ. ಇನ್ವೇಡೆಡ್ ಸ್ಪೀಸೀಸ್ ಅಥವಾ ಅತಿಕ್ರಮಣ. ಇನ್ವೇಡೆಡ್ ಸ್ಪೀಸೀಸ್ ಅತಿಕ್ರಮಣ ಜೀವಿಗಳು. ಏನ್ ಹಿಂಗಂದ್ರಪ್ಪ ಅಂತಂದ್ರ ಇವುಗಳು ಏನ್ ಮಾಡ್ತಾವಪ್ಪ ಅಂದ್ರ ಅಟ್ಯಾಕ್ ಮಾಡಿ ಅವುಗಳನ್ನೆಲ್ಲಾನು ಅಂದ್ರ ಇಲ್ದಂಗ್ ಮಾಡುವಂತ ಇದಕ್ಕೇನಂತಾರಪ್ಪ ಅಂದ್ರ ಅತಿಕ್ರಮಣ ಜೀವಿಗಳು ಅಂತ ಕರೀತಾರ. ಅವ್ರ ಏನ್ ಕೊಟ್ಟಾರು 3 ಉದಾಹರಣೆ ಕೊಟ್ಟಾರೆ ಕ್ವಶನ್ ಒಳಗ. ಯಾವ್ಯಾಪ ಅಂದ್ರ ಪಾರ್ಥೇನಿಯಮ, ಲಂಟಾನ ಅಥವಾ ಕಾಡು ಜೋಳ ಅಂತ ಕರೀತಾರು, ಇದಕ್ಕ ಕ್ಯಾರೆಟ್ ಹುಲ್ಲು ಅಂತ ಕರೀತಾರ. ಆಮೇಲೆ ಐಕೋರ್ನಿಯಾ. ಇವ್ ಏನ್ ಕೊಟ್ಟಾರಪ್ಪ ಅಂದ್ರೆ ಇವ್ 3 ಏನನ್ ಕೊಟ್ಟಾರ ಇವಕ್ಕ ಏಲಿಯನ್ ಸ್ಪೀಸೀಸ್ ಅಥವಾ ಇನ್ವೇಡೆಡ್ ಸ್ಪೀಸೀಸ್ ಅಂತ ಕೊಟ್ಟಾರ. ಇವ್ ಏನ್ ಮಾಡ್ಯಾವಪ್ಪ ಅಂತಂದ್ರ ಸ್ಥಳೀಯವಾಗಿ ಬೆಳೆಯುವಂತ ಸ್ಪೀಸೀಸ್ಗಳಿಗೆ ಹಾನಿಯನ್ನು ಉಂಟು ಮಾಡ್ಯಾವ ಅಂತ ಹೇಳಿ 2ನೇ ಸ್ಟೇಟ್ಮೆಂಟ್ ಕೊಟ್ಟಾರ. ಆಮೇಲೆ ಇವ ದೇಶೀಯವಾಗಿ ಬೆಳೆದವಂತೆ ಕೊಟ್ಟಾರ. ನೋಡ್ರಿ ಕಂಪ್ಲೀಟ್ ಡೀಟೇಲ್ ನೋಡೋಣ. ಏಲಿಯನ್ ಸ್ಪೀಸೀಸ್ ಅಂದ್ರೆ ಏನ್ರಿ? ಇನ್ವೇಡೆಡ್ ಸ್ಪೀಸೀಸ್ ಅಂತಂದ್ರೆ ಏನ? ಒಂದು ಪರಿಸರ ವ್ಯವಸ್ಥೆಗೆ ಅಲ್ಲಿನದಲ್ಲದ ಅಂತಂದ್ರ ಈಗ ಒಂದು ಪರಿಸರ ವ್ಯವಸ್ಥೆ ಐತೆ ಅಂತ ತಿಳ್ಕೊರಿ. ಈ ಪರಿಸರ ವ್ಯವಸ್ಥೆಗೆ ಅಂದ್ರೆ ಒಂದು ಎಕೋಸಿಸ್ಟಮ್ ಅಂತ ಹೇಳಿ ಗೊತ್ತು. ಆ ಎಕೋಸಿಸ್ಟಮ್ ಒಳಗ ಬ್ಯಾರೆ ಒಂದು ಪ್ರಾಣಿ ಅಥವಾ ಬ್ಯಾರೆ ಒಂದು ಸಸ್ಯ ಇಲ್ಲಿ ಅದ್ ಇರಂಗ ಇಲ್ರಿ. ಮೊದಲ ಅದೇನ್ ಬೇಕಪ್ಪ ಅಂದ್ರ ಬ್ಯಾರೆ ಕಡೆಯಿಂದ ಬಂದ ಇಲ್ಲಿ ಬೆಳ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಥವಾ ಇಲ್ಲಿ ಇರಾಕ್ ಸ್ಟಾರ್ಟ್ ಮಾಡತ್ತೆ. ಇರಾಕ್ ಸ್ಟಾರ್ಟ್ ಮಾಡಿದ್ಪ ಅಂತಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನಿರ್ತಾವಲ್ರಿ ಅವ್ನ ಏನ್ ಮಾಡ್ತಾವಪ್ಪ ಅಂದ್ರ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಈಗ ನೋಡ್ರಿ, ಈಗ ಒಬ್ಬ ವ್ಯಕ್ತಿ ಇರ್ತಾನ ಅಂತ ಹೇಳಿ ತಿಳ್ಕೊರಿ. ಅವ ಏನಪ್ಪಾ ಅಂತಂದ್ರ ಲೋಕಲಿ ಅವ್ ಬಹಳ ಸ್ಟ್ರಾಂಗ್ ಇರ್ತಾನ ಅಥವಾ ಏನಪ್ಪಾ ಅಂತಂದ್ರ ಎಲ್ಲಾರ ಮಂದಿಗೆ ಗೊತ್ತಿರ್ತಾನ ಅಂತ ಹೇಳಿ ತಿಳ್ಕೊರಿ. ಅವ ಏನ್ ಮಾಡ್ತಾನಪ್ಪ ಅಂದ್ರ ಬ್ಯಾರೆ ಸ್ಥಳಕ್ಕೆ ಹೋದಂತಂದ್ರ ಅವನ ಬಗ್ಗೆ ಯಾರಿಗೂ ಗೊತ್ತಿರಂಗಿಲ್ರಿ. ಬ್ಯಾರೆ ಸ್ಥಳಕ್ಕೆ ಹೋದಪ್ಪ ಅಂದ್ರ ಅವ್ನ ಬಗ್ಗೆ ಯಾರಿಗೂ ಗೊತ್ತಿರಂಗಿಲ್ಲ. ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಅವ್ ಮನುಷ್ಯರಿಗೆ ಏನ್ ಮಾಡ್ಬೋದು ಅಂದ್ರೆ ತೊಂದರೆ ಕೊಡ್ಬೋದು, ಕಳತನ ಅದು ಮಾಡುದು, ಆಮೇಲೆ ಏನಾರ ಒಂದ್ ಸುಲಿಗೆ ಅದು ಮಾಡ್ಬೋದು. ಯಾಕಂದ್ರೆ ಅವ್ ಯಾರಿಗೂ ಗೊತ್ತಿರಂಗಿಲ್ಲ. ಅವ್ ಅದ ಅಕಸ್ಮಾತ್ ಅವ್ನು ಲೋಕಲ್ ಇದ್ದಪ್ಪ ಅಂತಂದ್ರ ಲೋಕಲ್ ಏರಿಯಾದಾಗ ಅವ್ನು ಕಳತನ ಅದು ಮಾಡಕತ್ತಂತಂದ್ರ ಈಸಿಯಾಗಿ ಗೊತ್ತಾಗ್ಬಿಡತ್ರ ಅವಂಗ. ಈ ಮಂದಿಗೆ ಏನಾಕತ್ರಿ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇವ್ ಬೇರೆ ಪ್ಲೇಸಿಗೆ ಹೋಗಿ ತಾನು ಇದನ್ನ ಮಾಡ್ತಾನ. ಹಂಗ ಏನಪ್ಪಾ ಅಂತಂದ್ರೆ ಇವ್ ಸ್ಪೀಸೀಸ್ಗಳು ಯಾವಪ್ಪ ಅಂದ್ರೆ ಇವು ಯಾವ್ಯಾವ್ರಿ ಪಾರ್ಥೇನಿಯಂ ಆಗಿರ್ಬೋದು, ಲಂಟಾನ ಆಗಿರ್ಬೋದು, ಐಕೋರ್ನಿಯಾ ಆಗಿರ್ಬೋದು. ಇವು ಏನಪ್ಪಾ ಅಂತಂದ್ರ ಬೇರೆ ಸ್ಥಳದಿಂದ ಬಂದ್ ಏನಾಗ್ಯವಪ್ಪ ಅಂತಂದ್ರ ಇಲ್ಲಿ ನಮ್ಮ ದೇಶದಲ್ಲಿ ಬೇರೆ ದೇಶದಿಂದ ಬಂದ ನಮ್ಮ ದೇಶದಲ್ಲಿ ಏನಾಗ್ಯಪ್ಪ ಅಂತಂದ್ರ ಸ್ಥಳೀಯ ಸಸ್ಯಗಳಿಗೆ ಹಾನಿಯನ್ನು ಉಂಟು ಮಾಡ್ಯವರು. ಇವ್ ಏನ್ ಮಾಡ್ಯವಪ್ಪ ಅಂತಂದ್ರ ನೋಡ್ರಿ, ಪಾರ್ಥೇನಿಯಂ ಅನ್ನೋದು ಇದ್ ಹೆಂಗ್ ಬಂತಪ್ಪ ನಮ್ ದೇಶಕ್ಕೆ? ಇದು ಆಕ್ಚುಲಿ ನಮ್ ದೇಶದ್ದಲ್ಲ. ನೋಡ್ರಿ, ಪಾರ್ಥೇನಿಯಂ ಹೆಸರು ಏನಪ್ಪಾ ಅಂದ್ರ ಅದ್ರ ಮೇಲೆ ಗೊತ್ತಾಗತ್ತೆ ಇದು ನಮ್ ದೇಶದ್ದಲ್ಲ. ಇದು ಮತ್ತೆ ಹೆಂಗ್ ಬಂತ ನಮ್ ದೇಶಕ್ಕೆ ಅಂತಂದ್ರ 1950 ನಮ್ಗೆ ಅವಾಗ ಏನಾಗಿತ್ತಪ್ಪ ಅಂದ್ರೆ ಸ್ವತಂತ್ರ ಸಿಕ್ಕಿತ್ರಿ. 1950 ಆಗ ಸ್ವತಂತ್ರ ಸಿಕ್ಕಿತ್ತು. ನಮ್ಮ ದೇಶವನ್ನ ನಾವು ಏನ್ ಮಾಡ್ಬೇಕಿತ್ತು, ಒಂದು ನಿಶ್ಚಲ ಅಂತಂದ್ರ ಒಂದು ಸ್ಟೇಬಲ್ ಸ್ಥಿತಿಯೊಳಗೆ ತರಬೇಕಾಗಿತ್ತು. ಅವಾಗ ಏನಪ್ಪಾ ಅಂತಂದ್ರ ಆಹಾರದ ಕೊರತೆ ಬಾಳ ಇತ್ರಿ. ಅವಾಗ ಏನ್ ಮಾಡದಿರಪ್ಪ ಅಂತಂದ್ರ ಅಮೇರಿಕಾದಿಂದ ನಾವು ಏನ್ ಆಮದು ಮಾಡ್ಕೋತಿದ್ವಪ್ಪ ಅಂತಂದ್ರ ಅಮೇರಿಕಾದಿಂದ ಗೋಧಿಯನ್ನ ಆಮದು ಮಾಡ್ಕೋತಿದ್ವು. ಆ ಗೋಧಿಯನ್ನ ಆಮದು ಮಾಡ್ಕೋಂತ ಇದ್ರೊಳಗೆ ಏನಪ್ಪ ಅಂತಂದ್ರ ಅದ್ರ ಜೊತೆ ಏನಂತಂದ್ರ ಇವು ಪಾರ್ಥೇನಿಯಂ ಬೀಜಗಳು ಹಂಗ ಅಚಾನಕ್ ಆಗಿ ಬಂದ್ಬಿಟ್ಟುರ. ಪಾರ್ಥೇನಿಯಂ ಬೀಜಗಳು ಏನಾದಂದ್ರ ಅದ್ರ ಜೊತೆ ಬಂದ್ಬಿಟ್ಟುರ. ಅಂದ್ರೆ ಇವು ಗೋಧಿ ಪೂರ್ತಿ ಪ್ಯೂರ್ ಇರಾಕಿಲ್ಲ, ಇವು ಕಲುಷಿತವಾಗಿದ್ವು. ಆ ಗೋಧಿ ಜೊತೆ ಏನಾಗೋದಪ್ಪ ಅಂದ್ರೆ ಇವು ಪಾರ್ಥೇನಿಯಂ ಬೀಜಗಳು ಬಂದ್ಬಿಟ್ಟರು. ಗೋಧಿ ಬೀಜದ ಜೊತೆ ಏನಾದ್ರು ಪಾರ್ಥೇನಿಯಂ ಬೀಜಗಳು ಬಂದ್ಬಿಟ್ಟು ಅವಾಗ ಏನಾದಪ್ಪ ಅಂತಂದ್ರ ಭಾರತಕ್ಕೆ ಬಂದು ಇವ್ನು ಗೋಧಿಯನ್ನ ಏನ್ ಬೆಳೆಯಕ್ ಸ್ಟಾರ್ಟ್ ಮಾಡಿರಲ್ರಿ. ಅವಾಗ ಏನಾತಂದ್ರು ಆ ಬೀಜಗಳು ಏನಾಕತ್ತಪ್ಪ ಅಂತಂದ್ರ ಅಲ್ಲೆಲ್ಲೇ ಏನಾಗತ್ತಂದ್ರ ಬೆಳೆಯಕ್ ಸ್ಟಾರ್ಟ್ ಆಗ್ಬಿಟ್ಟು ಈ ಗೋಧಿಯನ್ನ ನಾವು ಭಾರತ ಬಳಕೆ ಮಾಡೋದಂಗ್ ಮಾಡಿದಂಗ ಏನಾಗತ್ತಪ್ಪ ಅಂದ್ರ ಈ ಬೀಜಗಳು ಏನಾದಪ್ಪ ಅಂದ್ರ ಬೆಳೆಯಕ್ ಸ್ಟಾರ್ಟ್ ಆಗಿ ಈ ಪಾರ್ಥೇನಿಯಂ ಗಿಡಗಳು ಹುಟ್ಟಿದ್ವು. ಏನ್ ಕ್ಯಾರೆಟ್ ಹುಲ್ಲು ಐತಲ್ರಿ, ಪಾರ್ಥೇನಿಯಂ ಹುಲ್ಲು ಏನಾಗತ್ತಂದ್ರ ಬೆಳೆಯಕ್ ಸ್ಟಾರ್ಟ್ ಆತು. ಅದ್ ಬೆಳೆಯಕ್ ಸ್ಟಾರ್ಟ್ ಆಗಿ ಏನಪ್ಪಾ ಅಂತಂದ್ರ
ಸ್ಥಳೀಯ ಸಸ್ಯಗಳಿಗೆ ನೋಡ್ರಿ, ಈ ಸ್ಥಳೀಯ ಸಸ್ಯಗಳಿಗೆ ಇವ್ ಬಗ್ಗೆ ಗೊತ್ತಿಲ್ಲ, ಈ ಪಾರ್ಥೇನಿಯಂ ಸಸ್ಯಗಳ ಬಗ್ಗೆ ಗೊತ್ತಿಲ್ಲ. ಇವೇನ್ ಮಾಡಕತ್ತಪ್ಪ ಅಂದ್ರ ಸ್ಥಳೀಯ ಸಸ್ಯಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ತಾವೇ ಹಿಡ್ಕೊಂಡು ಅದ್ರ ಬಾಜು ಬೆಳೆಯುವಂತ ಯಾವ್ಯಾವ ಸಸ್ಯ ಇದ್ವು ಅಂತ ಹೇಳಿ ತಿಳ್ಕೊರಿ, ಹೊಲದಾಗ ಹಾಕಿರ್ತಾರ ಅಂತ ಹೇಳಿ ತಿಳ್ಕೊರಿ. ಅದ್ರ ಬಾಜು ಇವು ಬೆಳ್ಕೊಂತ ಏನಾಗತ್ತಪ್ಪ ಅಂತಂದ್ರ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಎಲ್ಲಾ ತಾವ ಹಿಡ್ಕೊಂಡ ಅವುಗಳು ನಾಶ ಆಗೋಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವು. ಯಾವ ಪಾರ್ಥೇನಿಯಂ ಎಲ್ಲಿಂದ ಬಂದ್ರು ಇವ? ಅಮೆರಿಕಾದಿಂದ ಬಂದು. ಹೆಂಗ್ ಬಂದು? ನಾವು ಗೋಧಿಯನ್ನ ಆಮದು ಮಾಡ್ಕೊತಿದ್ವು. ಆ ಗೋಧಿಯ ಜೊತೆ ಕಲುಷಿತವಾಗಿ ಬಂದಂತ ಬೀಜಗಳು ಇರು, ನಾವು ಬೇಕಂತ ತರ್ಸ್ಕೊಂಡಿದ್ದಲ್ಲ ಇವ, ಗೋಧಿಯೊಂದಿಗೆ ಕಲುಷಿತವಾಗಿ ಬಂದಂತಹ ಬೀಜಗಳು ಇರು. ಆಮೇಲೆ ಇವು ಬರೀ ಸಸ್ಯಗಳಿಗೆ ಅಷ್ಟ ಹಾನಿ ಮಾಡ್ಲಿಲ್ಲ. ಈ ಪಾರ್ಥೇನಿಯಂ ಗಿಡದಿಂದ ಏನಾಗತ್ತಪ್ಪ ಅಂತಂದ್ರ ಮನುಷ್ಯರಿಗೆ ಅಲರ್ಜಿ, ಅಸ್ತಮಾ, ಚರ್ಮದ ಕಾಯಿಲೆಗಳನ್ನು ಬರಕತ್ತು. ಯಾವ್ಯಾವ ಕಾಯಿಲೆಗಳು? ಅಲರ್ಜಿ, ಅಸ್ತಮಾ, ಆಮೇಲೆ ಚರ್ಮದ ಕಾಯಿಲೆಗಳನ್ನು ಬರಕತ್ತು. ನೋಡ್ರಿ, ಇದು ಯಾವ್ದಪ್ಪ? ಇದ ಪಾರ್ಥೇನಿಯಂ ಎಲ್ಲಿಂದ ಬಂತು? ಅಮೆರಿಕಾದಿಂದ ಬಂತು. ಆಕಸ್ಮಿಕ ಪ್ರವೇಶ ಇದೆ. ಕಾರಣ ಏನಾಕತ್ತು? ಅಲರ್ಜಿ ಮತ್ತು ಚರ್ಮ ರೋಗ, ಆಮೇಲೆ ಕೃಷಿ ಮತ್ತು ಸ್ಥಳೀಯ ಸಸ್ಯಗಳಿಗೆ ಏನಾಕತ್ತು? ಹಾನಿಯನ್ನುಂಟು ಮಾಡಕತ್ತು. ಆಮೇಲೆ ಇನ್ನೊಂದು ಏನ್ ಸಸ್ಯ ಕೊಟ್ಟಾರಪ್ಪ ಅಂತಂದ್ರೆ ಅವರ ಲಂಟಾನ ಬಗ್ಗೆ ಕೊಟ್ಟಾರ. ಲಂಟಾನ ಬಗ್ಗೆ ಕೊಟ್ಟಾರ. ಇದಕ್ಕೆ ಏನಂತಾರು? ಕಾಡು ಜೋಳ ಅಂತ ಕೊಟ್ಟಾರ. ಕಾಡು ಜೋಳ ಅಥವಾ ಗಂಟೆ ಹೂವು ಅಂತ ಕರೀತಾರೆ. ಇದೇನಪ್ಪಾ ಅಂತಂದ್ರ ದಕ್ಷಿಣ ಅಮೆರಿಕದಿಂದ ಬಂದೈತ್ರಿ. ಇದೇನಾಕೈತಪ್ಪ ಅಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ಇದು ಸುಂದರವಾದಂತ ಹೂಗಳನ್ನು ಬಿಡಾಕತ್ರಿ. ಇಲ್ಲಿ ನೋಡಿದ್ರೆ ಸುಂದರವಾದಂತ ಹೂಗಳನ್ನು ಬಿಡಾಕತ್ತು. ಎಲ್ಲೇ? ದಕ್ಷಿಣ ಅಮೆರಿಕಾದಲ್ಲಿ. ಅವಾಗ ಏನ್ ಮಾಡಿರಪ್ಪ ಅಂತಂದ್ರೆ ಬ್ರಿಟಿಷರ ಇವನು ನಾವ್ ಏನ್ ಮಾಡೋದಪ್ಪ ಅಂದ್ರೆ ಭಾರತಕ್ಕೆ ಹೋಗಿ ಬೆಳೆಸೋಣ ಅಂತ ಹೇಳಿ ಅವ್ನು ತಗೊಂಬಂದ್ರಿ ಬ್ರಿಟಿಷರು. ಅವಾಗ ಏನಾಗಬೇಕು ಅಂದ್ರೆ ಅಲಂಕಾರಿಕ ಸಸ್ಯಗಳಾಗಿ ಭಾರತದಾಗ ಅಲ್ಲೆಲ್ಲ ಏನ್ ಮಾಡಕತ್ರು? ಬೆಳೆಯಕ್ ಸ್ಟಾರ್ಟ್ ಮಾಡಿರು. ಇವು ಏನ್ ಮಾಡಕತ್ತಪ್ಪ ಅಂತಂದ್ರ ಅರಣ್ಯಗಳನ್ನ ಆಕ್ರಮಿಸಕ್ ಸ್ಟಾರ್ಟ್ ಮಾಡಿದೆವು. ಅರಣ್ಯಗಳನ್ನ ಆಕ್ರಮಿಸಿ ಸ್ಥಳೀಯ ಸಸ್ಯಗಳಿಗೆ ಸಿಗಬೇಕಾದಂತ ಮಣ್ಣಿನಲ್ಲಿರುವಂತಹ ಲವಣಾಂಶಗಳನ್ನಾಗಿರ್ಬೋದು, ನೀರಿನಾಗಿರ್ಬೋದು, ಅವುಗಳನ್ನೆಲ್ಲ ಏನ್ ಮಾಡಕತ್ತು ಅಂದ್ರೆ ಹೇಳಕತ್ತರು. ಇವು ನೋಡಾಕಷ್ಟ ಅಲಂಕಾರಿಕ ಸಸ್ಯಗಳು ಇವು, ಆದ್ರ ಇವು ಏನ್ ಮಾಡಕತ್ತಪ್ಪ ಅಂದ್ರೆ ಸ್ಥಳೀಯ ಸಸ್ಯಗಳಿಗೆ ತೊಂದರೆಯನ್ನ ಉಂಟು ಮಾಡಕತ್ತು. ಆಮೇಲೆ ಪ್ರಾಣಿಗಳಿಗೂ ಆಹಾರದ ಕೊರತೆ ಉಂಟಾಗೈತೆ. ಯಾಕಂತಂದ್ರ ಆ ಸ್ಥಳೀಯ ಸಸ್ಯಗಳು ಬೆಳವಣಿಗೆ ಹೊಂದಿಲ್ಲ. ಈ ನೋಡ್ರಿ, ಜಿಂಕೆದು ಏನಾಕಿರ್ತಾವಪ್ಪ ಅಂದ್ರೆ ಸಸ್ಯಗಳನ್ನ ತಿನ್ನತಿರ್ತಾವ. ಆ ಸಸ್ಯಗಳ ಅರಣ್ಯದಲ್ಲಿರುವಂತಹ ಸಸ್ಯಗಳನ್ನ ಏನ್ ಮಾಡಕತ್ತಪ್ಪ ಅಂದ್ರೆ ಇವು ಆಕ್ರಮಿಸಿಕೊಳ್ಕತ್ತು. ಆ ಅರಣ್ಯದಲ್ಲಿರುವಂತಹ ಸಸ್ಯಗಳಿಗೆ ಸಿಗಬೇಕಾದಂತಹ ಪೋಷಕಾಂಶಗಳಾಗಿರ್ಬೋದು, ನೀರಾಗಿರ್ಬೋದು, ಎಲ್ಲಾ ಖನಿಜ ಲವಣಾಂಶಗಳನ್ನು ತಾವು ಹಿಡ್ಕೊಂಡ ಆ ಸಸ್ಯಗಳನ್ನ ನಾಶ ಮಾಡಕತ್ತು. ಇದರಿಂದಾಗಿ ಈ ಜಿಂಕೆ ಪ್ರಾಣಿಗಳಿಗೆ ಏನಾಗತ್ತಪ್ಪ ಅಂದ್ರೆ ಆ ಸಸ್ಯಗಳು ಸಿಗಾಕ್ ಸ್ಟಾರ್ಟ್ ಆಗ್ಲಿಲ್ಲ. ಅದಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಈ ಪ್ರಾಣಿಗಳು ಏನಾಗತ್ರಿ? ಆಹಾರದ ಕೊರತೆ ಉಂಟಾಗೈತು. ಇದು ಯಾವ್ದ್ರಿದ? ಲಂಟಾನ. ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಸಸ್ಯ ಯಾವ್ದು ಕೊಟ್ಟಾರಪ್ಪ ಅಂತಂದ್ರೆ ಅವ್ರ ಐಕೋರ್ನಿಯಾ ಅಥವಾ ವಾಟರ್ ಹೈಸಂತಿ ಅಂತ ಕೊಟ್ಟಾರ. ಎಕೋರ್ನಿಯಾ ಅಥವಾ ವಾಟರ್ ಹೈಸಂತಿ ಅಂತ ಕೊಟ್ಟಾರ. ಇದು ಹೆಂಗ್ ಬಂತಪ್ಪ ಅಂತಂದ್ರೆ ಇದು ದಕ್ಷಿಣ ಅಮೆರಿಕಾದಿಂದ ಬಂದತ್ರಿ. ಇವು ಏನಪ್ಪಾ ಅಂತಂದ್ರ ಆಕರ್ಷಕ ಹೂವುಗಳು ಅಂದ್ರ ಪೂರ್ತಿ ಅಟ್ರಾಕ್ಟಿವ್ ಹೂಗಳನ್ನ ಪ್ರೊಡ್ಯೂಸ್ ಮಾಡಕತ್ರಿ. ಇದು ಯಾವ್ದ್ರಿ? ಐಕೋರ್ನಿಯಾ. ನೆರಳೆ ಬಣ್ಣದ್ದು ನೋಡ್ರಿ, ನೆರಳೆ ಬಣ್ಣದಂತ ಹೂಗಳನ್ನ ಪ್ರೊಡ್ಯೂಸ್ ಮಾಡಕೈತಿ. ಇವು ಏನ್ ಮಾಡಾಕತ್ತಪ್ಪ ಅಂತಂದ್ರ ಇವುಗಳನ್ನ ಬಂದ್ ಬೆಳೆಸಾಕತ್ರಿ. ಬೆಳೆಸಿದಾಗ ಏನಾಕೈತಂದ್ರೆ ಇವು ಆಲ್ಮೋಸ್ಟ್ ಎಲ್ಲಿ ಬೆಳೆಯಾಕತ್ತಪ್ಪ ಅಂತಂದ್ರ ನೀರೊಳಗೆ ಬೆಳಿತಾರ. ನೀರೊಳಗೆ ಬೆಳೆದ ನೀರಿನಲ್ಲಿರುವಂತಹ ಎಲ್ಲಾ ಆಮ್ಲಜನಕವನ್ನ ತೆಗೆದುಕೊಳ್ಳಕತ್ತರು. ಯಾವ್ರಿ? ವಾಟರ್ ಹೈಸಂತಿ. ಅದಕ್ಕೆ ಏನಂತ ಕರೀತಾರೆ? ಇದಕ್ಕ ವಾಟರ್ ಹೈಸಿಂತ್ ಅಂತ ಕರೀತಾರೆ. ಇದಕ್ಕ ನೀರಿನೊಳಗೆ ಬೆಳೆದ ನೀರಿನಲ್ಲಿರುವಂತಹ ಎಲ್ಲಾ ಆಮ್ಲಜನಕಗಳನ್ನ ಇವತ್ತು ಹಾಕತ್ತು. ಇದರಿಂದ ಏನಪ್ಪಾ ಅಂತಂದ್ರೆ ನೀರಿನಲ್ಲಿರುವಂತಹ ಮೀನುಗಳಿಗೆ, ಆಮೇಲೆ ಜಲಚರ ಪ್ರಾಣಿಗಳಿಗೆ ಆಮ್ಲಜನಕ ಇಲ್ಲಂಗ ಆಗಿಬಿಡುತ್ತ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಅಲ್ಲಿರುವಂತ ಮೀನುಗಳು ಮತ್ತು ಜಲಚರ ಪ್ರಾಣಿಗಳು ಸಾಯಕ್ ಸ್ಟಾರ್ಟ್ ಆದವ್ರಿ. ನೋಡ್ರಿ, ಆಮ್ಲಜನಕ ಮಟ್ಟ ಕಡಿಮೆ ಆಗಿ ಮೀನು ಮತ್ತು ಜಲಚರಗಳು ಸಾವಿಗೀಡಾಕತ್ತು. ಅತಿ ಹೆಚ್ಚು ಇವು ಎಲ್ಲಿ ಬೆಳೆಯಾಕತ್ತಪ್ಪ ಅಂತಂದ್ರ ಬಂಗಾಳದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅತಿ ಹೆಚ್ಚು ಬೆಳೆದಿದ್ದು. ಅಲ್ಲಿರುವಂತ ನೀರಿನ ಮೇಲೆ ಫುಲ್ ಆವರ್ಸ್ಕೊಂಡ್ಬಿಟ್ಟಿದ್ರು. ಯಾವ? ವಾಟರ್ ಹೈಸಂತಿ ಫುಲ್ ಆವರ್ಸ್ಕೊಂಡ್ಬಿಟ್ಟಿದ್ದು. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಇದನ್ನು ಕೇಳಬಹುದು ನಿಮಗ. ಟೆರರ್ ಆಫ್ ಬೆಂಗಾಲ್ ಎದಕ್ ಕರೀತಾರ್ರಿ? ಬಂಗಾಳೊಳಗ ಇವುಗಳ ಸಂಖ್ಯೆ ಜಾಸ್ತಿ ಇತ್ತು. ಅದರಿಂದಾಗಿ ಅಲ್ಲಿರುವಂತ ನೀರಿನಲ್ಲಿರುವಂತ ಎಲ್ಲಾ ಆಮ್ಲಜನಕವನ್ನು ಇದು ಮಾಡ್ಕೊಂಡ ಜಲಚರ ಪ್ರಾಣಿಗಳ ನಾಶಕ್ಕೆ ಕಾರಣವಾದ್ರು. ಅದಕ್ಕೆ ಏನಂತ ಕರೆಯಕತ್ರಪ್ಪ? ಅದಕ್ಕೆ ಟೆರರ್ ಆಫ್ ಬೆಂಗಾಲ್ ಅಂತ ಹೇಳಿ ಕರೆದ್ರಿ. ಇವೆಲ್ಲ ಏನಪ್ಪಾ ಅಂತಂದ್ರ ಏಲಿಯನ್ ಸ್ಪೀಸಿಸ್ ಅಥವಾ ಇನ್ವೇಡೆಡ್ ಸ್ಪೀಸಿಸ್ ಅಂತ ಕರೀತಾರ. ನೋಡ್ರಿ, ಇವ್ ಎಲ್ಲಿಂದ ಬಂದು? ಒಂದ್ ಅಮೆರಿಕಾದಿಂದ. ಯಾವ್ದ? ಪಾರ್ಥೇನಿಯಂ ಗಿಡ ನೋಡಿರ್ಲಿ ನೀವು? ಪಾರ್ಥೇನಿಯಂ ಗಿಡ ಅವು ಎಲ್ಲಿಂದ ಬಂದಿದ್ರದ? ಅಮೆರಿಕಾದಿಂದ. ಅದು ಆಕಸ್ಮಿಕವಾಗಿ ಬಂದಿದ್ರದು. ಆಮೇಲೆ ಲಂಟಾನ, ಇವು ಆಕರ್ಷಕವಾಗಿ ಏನಪ್ಪಾ ಅಂತಂದ್ರ ಸಸ್ಯಗಳು ಹೊಂದಿರೋ ಕಲರ್ ಹೊಂದಿದ್ದಕ್ಕೆ ಏನಾಗ್ತಂದ್ರೆ ಬ್ರಿಟಿಷರ್ ತಂದು ಏನ್ ಮಾಡಿದ್ರು? ಇಂಡಿಯಾದಾಗ ಇಂಟ್ರೊಡ್ಯೂಸ್ ಮಾಡಿದ್ರ. ಈ ಐಕೋರ್ನಿಯಾ ಅನ್ನೋದು ಏನ್ ಮಾಡ್ರ? ಇದು ದಕ್ಷಿಣ ಅಮೆರಿಕಾದಿಂದ ಬಂದಿದ್ರದ. ಇದೇನಕತಿ? ಆಮ್ಲಜನಕವನ್ನ ಕಡಿಮೆ ಮಾಡ್ತತಿ. ಈಗ ಏನ್ ಮಾಡೋದಪ್ಪ ಅಂದ್ರೆ ಕ್ವಶನ್ ನೋಡೋನು. ಇಲ್ಲಿ ನೋಡ್ರಿ, ಇನ್ವೇಸಿವ್ ಅಂತಂದ್ರ ಅತಿಕ್ರಮಣ.
ವೀಡ್ ಸ್ಪೀಸಿಸ್ ಲೈಕ್ ಕ್ಯಾರೋಟ್ ಗ್ರಾಸ್ ಅಥವಾ ಪಾರ್ಥೇನಿಯಂ, ಲಂಟಾನಾ, ಎಕೋರ್ನಿಯಾ ಅಥವಾ ವಾಟರ್ ಹೈಸಿಂತ್ ಅಂತ ಕರೀತಾರೋ. ಕಾಸ್ಡ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್, ಹೌದು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಮಾಡಕೋತೀರಿ ಅವ. ಆಮೇಲೆ ಪೋಸ್ಡ್ ಥ್ರೆಟ್ ಟು ಅವರ್ ನೇಟಿವ್, ನೋಡ್ರಿ ಸ್ಥಳೀಯ ನೇಟಿವ್ ಸ್ಪೀಸೀಸ್ ಏನ್ ಮಾಡಕತ್ತು ಥ್ರೆಟ್ ಅಂತಂದ್ರ ಅವುಗಳಿಗೆ ತೊಂದರೆ ಉಂಟು ಮಾಡಕತ್ತು. ಒಂದನೇ ಸ್ಟೇಟ್ಮೆಂಟ್ ಏನೈತ್ರಿ ಕರೆಕ್ಟ್ ಐತಿ. ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ, ದೀಸ್ ಆರ್ ಇಂಡಿಜಿನಿಯಸ್, ಸ್ಥಳೀಯ ಕೊಟ್ಟಾರ ಅವರು, ಸ್ಥಳೀಯ ಇಂಡಿಜಿನಿಯಸ್ ಸ್ಥಳೀಯ ಸ್ಪೀಸೀಸ್ ಅಂತ ಕೊಟ್ಟಾರ. ಸ್ಪ್ರೆಡ್ ಥ್ರೂಔಟ್ ದಿ ಕಂಟ್ರಿ ಅಲ್ಲ, ಇದು ಸ್ಥಳೀಯವಾಗಿಲ್ಲ. ಇವುಗಳನ್ನ ಏನ್ ಮಾಡಿದ್ರಪ್ಪ ಬೇರೆ ದೇಶದಿಂದ ನಮ್ ದೇಶಕ್ಕೆ ಬಂದಂತವು. ಇದೊಂದ ಗೊತ್ತಿದ್ದವ್ರು ನೀವು ಆನ್ಸರ್ ಮಾಡಬಹುದು. ನೋಡ್ರಿ ಬೇರೆ ದೇಶದಿಂದ ನಮ್ ದೇಶಕ್ಕೆ ಬಂದಿದ್ದೆವು. ಎರಡನೇ ಸ್ಟೇಟ್ಮೆಂಟ್ ಏನೈತ್ರಿ ತಪ್ಪೈತಿ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್. ಅರ್ಥ ಆತ್ರಿ? ಕನ್ನಡದಾಗ ಒಂದ್ಸಲ ನೋಡ್ತೀರಿ ನಾನು ನೋಡ್ರಿ. ಇಲ್ಲಿ ನೋಡ್ರಿ, ಅತಿಕ್ರಮಣ ಪ್ರವೃತ್ತಿ ಹೊಂದಿರುವ ಕ್ಯಾರೆಟ್ ಹುಲ್ಲು, ಲಂಟಾನಾ, ಐಕೋರ್ನಿಯಾ, ವಾಟರ್ ಹೈಸಿಂತ್ ತರದ ಕಳೆ ಪ್ರಭೇದಗಳು, ಕಳೆರಿವು ಇವಂದ್ರ ಯೂಸ್ ಇಲ್ಲದ್ದು ಪರಿಸರ ಹಾನಿ ಹಾಗೂ ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಗೆ ಕಾರಣವಾಗುತ್ತವೆ. ಇದು ಕರೆಕ್ಟ್ ಐತಿ. ಇವೆಲ್ಲವೂ ದೇಶೀಯ ಪ್ರಭೇದಗಳಾಗಿದ್ದು ಅಲ್ಲ, ಇವು ದೇಶೀಯ ಪ್ರಭೇದಗಳು ಅಲ್ಲ. ತಮ್ಮ ಸುಂದರ ಹೂಗಳಿಂದಾಗಿ ದೇಶಾದ್ಯಂತ ಹರಡಿಕೊಂಡಿವೆ. ಸುಂದರ ಹೂ ಅದಾವ್ರೆ, ಆದ್ರೆ ಏನವ ದೇಶಿ ಪ್ರಭೇದಗಳ ಅಲ್ಲ. ಇದಕ್ಕೇನಾಗುತ್ತೆ ಆನ್ಸರ? ಹೇಳಿಕೆ 1 ಸರಿ, ಹೇಳಿಕೆ 2 ಸರಿಯಾಗಿಲ್ಲ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ನೋಡ್ರಿ, ಪಶು ತಳಿ ಸಂವರ್ಧನೆಗೆ ಸಂಬಂಧಿಸಿದಂತೆ MOET ಯ ವಿಸ್ತೃತ ರೂಪ ಏನು? MOET ಯ ಫುಲ್ ಫಾರ್ಮ್ ಕೇಳಿದಾರ ನೋಡ್ರಿ. ಮಲ್ಟಿಪಲ್ ಓವರಿ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ, ಮಲ್ಟಿಪಲ್ ಓವುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ, ಮಲ್ಟಿಪಲ್ ಓವಿಲ್ಸ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ, ಮಲ್ಟಿಪಲ್ ಓಗೋನಿಯಾ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ನೋಡ್ರಿ MOET ಅಂತಂದ್ರೆ ಏನ? MOET ಏನಪ್ಪಾ ಇದ್ರ ಫುಲ್ ಫಾರ್ಮ್ ಅಂದ್ರ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಹಿಂಗಂದ್ರೆ ಏನಪ್ಪಾ ಅಂತಂದ್ರ ಇವುಗಳನ್ನ ಪ್ರಾಣಿ ಸಂಗೋಪನೆಯಲ್ಲಿ ಅಥವಾ ಪ್ರಾಣಿಗಳನ್ನ ಸಾಕಾಣಿಕೆ ಎನಿಮಲ್ ಬ್ರೀಡಿಂಗ್ ಮಾಡ್ತಾರ ಗೊತ್ತ್ರಿ, ಅವುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಳಿಯನ್ನ ಉತ್ತಮಗೊಳಿಸಲು ಅಂತಂದ್ರೆ ಈಗೇನ್ ಹೊಸದಾಗಿ ಮರಿಗಳು ಹುಡ್ತಿರ್ತಾವ್ರಿ, ಕರಾದು ಹುಡ್ತಿರ್ತಾವಲ್ಲ, ಅವು ಕರಗಳು ಕರೆಕ್ಟ್ ಆಗಿ ಚಲೋ ತಮ್ಗೆ ಹುಟ್ಲಿ ಅನ್ನೋದಕ್ಕೆ ರೀಸನ್ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಟೆಕ್ನಾಲಜಿಗಳನ್ನ ತಗೊಂಬಂದಾರ. ಈ ಟೆಕ್ನಾಲಜಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಹೆಂಗೈತೆ ಈ ಟೆಕ್ನಾಲಜಿ ಹೆಂಗ್ ಯೂಸ್ ಆಗುತ್ತೆ ಅಂತಂದ್ರೆ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲೊಂದು ಐತಲ್ರಿ, ಇಲ್ಲಿ ನೋಡ್ರಿ ಇದು MOET ತಂತ್ರಜ್ಞಾನ. ಏನ್ ಮಾಡ್ತಾರಪ್ಪ ಅಂದ್ರ ಒಂದ್ ಹಸು ಇರೋದಂತ ಹೇಳಿ ತಿಳ್ಕೊರಿ, ಎನಿಮಲ್ ಹಸ್ಬೆಂಡ್ರಿಗಳು ಯೂಸ್ ಮಾಡ್ತಾರೆ. ಎದಕ್ಕೆ ಯೂಸ್ ಮಾಡ್ತಾರಪ್ಪ? ಚಲೋ ತಮ್ಗೆ ತಳಿ ಬರ್ಲಿ ಅಂದ್ರೆ ಚಲೋ ತಮ್ಗೆ ಪ್ರಾಣಿ ಅಥವಾ ಅದ್ರ ಮರಿ ಹುಟ್ಲಿ ಅನ್ನೋದು ರೀಸನ್ ಏನ್ ಮಾಡ್ತಾರ ಈ ಟೆಕ್ನಾಲಜಿ ತಗೊಂಡ್ಬರ್ತಾರ. ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೇಳಿ. ನೋಡ್ರಿ ಮೊದಲು ಏನ್ ಮಾಡ್ತಾರ ಅಂತಂದ್ರ ಹಾರ್ಮೋನ್ ಚಿಕಿತ್ಸೆಗೆ ಅಂತ ಹೇಳಿ ಏನ್ ಮಾಡ್ತಾರಂದ್ರ ಇಂಜೆಕ್ಷನ್ ಏನ್ ಮಾಡ್ತಾರಂದ್ರ ಹಾರ್ಮೋನ್ ಹೆಚ್ಚಿಗೆ ಇರುವಂತ ಇಂಜೆಕ್ಷನ್ ಅನ್ನ ಇದಕ್ಕೆ ಏನ್ ಮಾಡ್ತಾರಂದ್ರ ಹಸುವಿಗೆ ಕೊಡ್ತಾರೆ. ಹಾರ್ಮೋನ್ ಇರುವಂತ ಇಂಜೆಕ್ಷನ್ ಏನ್ ಮಾಡ್ತಾರೋ ಹಸುವಿಗೆ ಕೊಡ್ತಾರೆ. ಎದಕ್ ಕೊಡ್ತಾರಪ್ಪ ಅಂತಂದ್ರ ಅತಿ ಹೆಚ್ಚು ಎಗ್ಗಳನ್ನ ಪ್ರೊಡ್ಯೂಸ್ ಮಾಡ್ಲಿ ಅಂತ ಹೇಳಿ ಹಸುವಿಗೆ ಕೊಡ ಅಂತ ಏನಾಗತ್ರಿ ಹೆಚ್ಚು ಅಂದ್ರೆ ಇದು ಉತ್ತಮ ತಳಿ ಹಸು ಐತಿ ಅಂತ ಹೇಳಿ ತಿಳ್ಕೊರಿ. ಇದ್ರ ಮರಿ ಏನಾಕೈತಿ ಲಾಸ್ಟಿಕ್ ಚಲೋ ತಮ್ಗೆ ಬೆಳಿತೈತೆ. ಅದಕ್ಕೆ ಏನ್ ಮಾಡ್ತಾರಂದ್ರ ಅದಕ್ಕೆ ಒಂದು ಆಯ್ಕೆ ಮಾಡ್ಕೊತಾರೆ, ಉತ್ತಮ ತಳಿ ಹಸುವನ್ನ ಆಯ್ಕೆ ಮಾಡ್ಕೊಂಡ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು ಇಂಜೆಕ್ಷನ್ ಕೊಡ್ತಾರೆ. ಯಾವ ಇಂಜೆಕ್ಷನ್? ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರ. ಎದಕ್ಕಪ್ಪ ಅಂತಂದ್ರ ಅತಿ ಹೆಚ್ಚು ಹಾರ್ಮೋನ್ಗಳು ಬೆಳಿಲ್ಲ ಅಂತ ಹೇಳಿ. ಆ ಹಾರ್ಮೋನ್ ಇಂಜೆಕ್ಷನ್ ಇಂದ ಏನಾಕತ್ತಪ್ಪ ಅಂತಂದ್ರ ಇದರಲ್ಲಿ ಎಗ್ ಇರ್ತಾವಲ್ಲ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಕ್ ಸ್ಟಾರ್ಟ್ ಆಕಾವ್. ನೋಡ್ರಿ 1 2 3 4 ಹಿಂಗ್ ಒಂದ್ 6 7 ಎಗ್ ಬೆಳೆಯಕ್ ಸ್ಟಾರ್ಟ್ ಆಕಾವ್. ಈ ಎಗ್ಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಗಂಡು ಹೋರಿ ಇರ್ತಲ್ರಿ ಅದರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ಫರ್ಟಿಲೈಸೇಷನ್ ಮಾಡಿಸ್ತಾರೆ, ಅಥವಾ ಆರ್ಟಿಫಿಷಿಯಲ್ ಆಗಿನೂ ಏನ್ ಮಾಡ್ತಾರಪ್ಪ ಅಂದ್ರ ಫರ್ಟಿಲೈಸ್ ಮಾಡಿ ಅದೇನ್ ಗರ್ಭ ರೆಡಿ ಆಗುತ್ತಲ್ರಿ ಜೈಗೋಟ್ ಅಂದ್ರ ಗಂಡು ಹೆಣ್ಣು ವೀರ್ಯಗಳು ಸೇರಿ ಏನಾಗಿದಾಗಿರುತ್ತಲ್ರಿ ಜೈಗೋಟ್ ಆಗಿರುತ್ತಲ್ರಿ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ
ಇದರಿಂದ ಗರ್ಭಾಶಯದಿಂದ ಏನ್ ಮಾಡ್ತಾರಂದ್ರ ತೆಗಿತಾರ್ರಿ. ತೆಗೆದು ಏನ್ ಮಾಡ್ತಾರಪ್ಪ ಅಂತಂದ್ರ ಬೇರೆ ಬೇರೆ ಹಸುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಟ್ರಾನ್ಸ್ಫರ್ ಮಾಡ್ತಾರ. ಅಂದ್ರ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರ. ಮೊದಲು ಏನ್ ಮಾಡಿದ್ರು ಹಾರ್ಮೋನ್ ಇಂಜೆಕ್ಷನ್ ಕೊಟ್ರಿ, ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ವೀರ್ಯವನ್ನ ಇನ್ಸರ್ಜ್ ಮಾಡ್ತಾರ ಅಥವಾ ಆರ್ಟಿಫಿಷಿಯಲ್ ಆಗಿ ಇದನ್ನ ಮಾಡ್ತಾರ. ಹೋರಿಯಿಂದ ಅದ್ ಮಾಡ್ತಾರೋ ಇಲ್ಲ ಅಂತಂದ್ರ ಆರ್ಟಿಫಿಷಿಯಲ್ ಆಗಿ ಏನ್ ಮಾಡ್ತಾರ ಬೇರೆ ಕಡೆ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರ ಭ್ರೂಣದ ಬೆಳವಣಿಗೆ ಆಗತ್ರಿ. ಹಸುವಿನಲ್ಲಿ ಭ್ರೂಣದ ಬೆಳವಣಿಗೆ ಆಗತ್ತ. ಆ ಭ್ರೂಣವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ತೆಗಿತಾರ್ರಿ. ಎಂಬ್ರಿಯೋ ಏನ್ ಮಾಡ್ತಾರ ಅಂದ್ರೆ ತೆಗಿತಾರ. ಯಾಕಂದ್ರೆ ಇಲ್ಲಿ ಒಂದ್ 7-8 ಎಗ್ಗಳು ಪ್ರೊಡ್ಯೂಸ್ ಆಗಿರ್ತಾವ್ರಿ. ಅಂದ್ರೆ ಇಲ್ಲಿ ಏನಾಗುತ್ತ ಒಂದ್ 7-8 ಎಂಬ್ರಿಯೋಗಳು ಸ್ಟಾರ್ಟ್ ಆಕಾವ್. ಅವನ್ ಏನ್ ಮಾಡ್ತಾರಪ್ಪ ಅಂತಂದ್ರ ಭ್ರೂಣಗಳನ್ನ ಬೇರ್ಪಡಿಸಿ ಬೇರೆ 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 ಹಸುವಿನೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅವುಗಳನ್ನ ಹಾಕ್ಬಿಡ್ತಾರೆ. ಅವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಹಾಕ್ಬಿಡ್ತಾರ. ಅಲ್ಲಿನ ಪ್ರಾಣಿಗಳು ಬೆಳಿತಾವಲ್ರಿ, ಅವ ಅಧಿಕ ಇಳುವರಿ ನೀಡುವಂತ ಕರುಗಳು ಆಕಾವ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಈ ಟೆಕ್ನಾಲಜಿಯಿಂದ ಏನ್ ಯೂಸ್ ಆಗಪ್ಪ ಅಂತಂದ್ರ ಒಂದ ಹಸುವಿನೊಳಗ ಹಲವಾರು ಎಗ್ಗಳು. ಆ ಹಸು ಎಂತದೈತ್ರಿ, ಉತ್ತಮ ತಳಿ ಹಸು ಐತ್ರದ, ಅಂದ್ರೆ ಚಲೋ ಐತದ, ಎಲ್ಲಾ ಗುಣಲಕ್ಷಣಗಳು ಚಲೋ ಅದಾವ್ರು. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಎಗ್ಗಳನ್ನ ಇದೇ ರೀತಿಯಾದಂತ ಎಗ್ಗಳು ಪ್ರೊಡ್ಯೂಸ್ ಆಕಾವ್. ಆ ಎಗ್ಗಳ ಜೊತೆ ಏನ್ ಮಾಡ್ತಾರು ಅಂದ್ರ ಹೋರಿ ಅಥವಾ ಏನ್ ಮಾಡ್ತಾರೋ ಆರ್ಟಿಫಿಷಿಯಲ್ ಆಗಿ ಅದನ್ನ ಏನ್ ಮಾಡ್ತಾರೋ ರೆಡಿ ಮಾಡ್ತಾರ. ಇದನ್ನ ಏನ್ರದೆ ಭ್ರೂಣವನ್ನ ರೆಡಿ ಮಾಡ್ತಾರ. ಆ ಭ್ರೂಣವನ್ನ ಹಸುವಿನೊಳಗೆ ಏನು ಒಂದು 8 ಭ್ರೂಣ ಆಗಿರ್ತಾವಲ್ರಿ, ಅವ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಇನ್ಸರ್ಜ್ ಮಾಡ್ತಾರ. ಅಂದ್ರ ಬೇರೆ ಬೇರೆ ಪ್ರಾಣಿಯೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ನ ಇನ್ಸರ್ಜ್ ಮಾಡ್ತಾರ ಎಂಬ್ರಿಯೋಗಳನ್ನ. ಅದ್ರೊಳಗೆ ಏನಾಕವಪ್ಪ ಅಂತಂದ್ರ ಎಂಬ್ರಿಯೋಗಳು ಏನಾಕಾವ್ ಬೆಳವಣಿಗೆ ಆಕಾವ್. ಆಮೇಲೆ ಏನಾಕವ್ರಿ ಮರಿ ಆಕಾವ್. ಆ ಮರಿ ಅಂತಾವ್ ಇರ್ತಾವು. ನೀವು ಸ್ಟಾರ್ಟಿಂಗ್ ಎದನ್ನ ಯೂಸ್ ಮಾಡಿರ್ತಿರಲ್ಲ, ಎಗ್ ಎದ್ರಿಂದ ಪ್ರೊಡ್ಯೂಸ್ ಆಗಿರುತ್ತಲ್ರಿ, ಅಂತ ಪ್ರಾಣಿಗಳು ಏನಾಕಪ್ಪ ಅಂದ್ರ ಪ್ರೊಡ್ಯೂಸ್ ಆಕಾವ್. ಇದರಿಂದ ಏನಾಗತ್ರಿ ಅಧಿಕ ಇಳುವರಿ ನೀಡುವಂತ ಕರುಗಳು ಪ್ರೊಡ್ಯೂಸ್ ಆಕಾವ್. ಅರ್ಥ ಆತ್ರಿದ? ಈ ಟೆಕ್ನಾಲಜಿ ಅದಕ್ಕೆ ಯೂಸ್ ಮಾಡ್ತಾರೋ ಎನಿಮಲ್ ಹಸ್ಬೆಂಡ್ರಿ ಅಂತ ಪ್ರಾಣಿ ಸಾಕಾಣಿಕೆ ಇರ್ತಾರಲ್ರಿ, ಅಂತವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಾರ. ಇದ್ರ ಫುಲ್ ಫಾರ್ಮ್ ಗೊತ್ತಾತ್ರಿ? ಏನಿದ್ರ ಫುಲ್ ಫಾರ್ಮ್? ಇಲ್ಲಿ ನೋಡ್ರಿ, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್. ಅಲ್ಲಿ ಏನ್ ಎಂಬ್ರಿಯೋ ಇತ್ತಲ್ಲ, ಆ ಎಂಬ್ರಿಯೋ ಏನ್ ಮಾಡ್ತಾರ ಬೇರೆ ಬೇರೆ ಹಸುಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರ. ಅದ ಟೆಕ್ನಾಲಜಿ ಇದು ಮಲ್ಟಿಪಲ್ ಓವ್ಯುಲೇಷನ್. ಮಲ್ಟಿಪಲ್ ಏನ್ ಮಾಡ್ತಾರ ಅದನ್ನ ಓವ್ಯುಲೇಷನ್ ಮಾಡ್ತಾರ ಅಂತಂದ್ರೆ ಹೆಣ್ಣು ಗಂಡನ ಇದು ಮಾಡಿ ಮಿಕ್ಸ್ ಮಾಡಿ ಓವ್ಯುಲೇಷನ್ ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರ. ಇದಕ್ಕೆ ಏನಂತಾರ್ರಿ MOET ಟೆಕ್ನಾಲಜಿ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, a person who had suffered. ಕನ್ನಡದಾಗ ನೋಡೋಣ. ನೋಡ್ರಿ ಇಲ್ಲಿ ನೋಡ್ರಿ, ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನ ಜೀವಿತಾವಧಿಯಲ್ಲಿ ಬಳಲುವುದು ಕಡಿಮೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರ ಒಬ್ಬ ವ್ಯಕ್ತಿಗೆ ಸಿಡುಬು ಐತೆ ಅಂತ ಹೇಳಿ, ಆ ಸಿಡುಬು ಬಂದ ಮೇಲೆ ಅವಂಗ ಏನು ಗುಣ ಹೊಂತಾನಲ್ರವ, ಅವ್ನ ಟ್ರೀಟ್ಮೆಂಟ್ ಎಲ್ಲ ಏನು ಸರಿ ಹಾಕಣ್ಲ, ಅದಾದ್ಮೇಲೆ ಅವಂಗ ಮತ್ತದ್ ಬರಂಗಿಲ್ಲ ಅಂತ ಕೊಟ್ಟಾರ. ಅದಕ್ಕೆ ಕಾರಣ ಏನಂತ ಕೊಟ್ಟಾರ. ಅವನ ದೇಹವು ಪ್ರತಿಕಾಯಗಳು. ನೋಡ್ರಿ, ನಿಮ್ಗೆ ಇಲ್ಲಿ ಕನ್ನಡ ಓದಿರಪ್ಪ ಅಂತಂದ್ರ ಅಷ್ಟು ಕ್ಲಾರಿಟಿ ಸಿಗಂಗಿಲ್ಲ. ಪ್ರತಿಕಾಯಗಳು ಅಂತ ಹೇಳಿ ನಿಮ್ಗೆ ಆಂಟಿಬಾಡಿ ಅಥವಾ ಆಂಟಿಜನ್ ಗೊತ್ತಿತ್ತಂತಂದ್ರ ನೀವು ಹಾಕ್ಬೋದು ಕನ್ನಡದಾಗ, ಇಲ್ಲ ಅಂತ ನಿಮ್ಗೆ ಗೊತ್ತಾಗಲ್ಲ. ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ಈ ರೋಗ ನಿರೋಧಕತೆಯನ್ನು ಸ್ವಾಭಾವಿಕ ಸಕ್ರಿಯ ರೋಗ ನಿರೋಧಕ. ಸ್ವಾಭಾವಿಕ ಅಂತಂದ್ರೆ ನ್ಯಾಚುರಲ್, ಸಕ್ರಿಯ ಅಂತಂದ್ರೆ ಏನ್ರಿ ಆಕ್ಟಿವ್, ರೋಗ ನಿರೋಧಕ ಅಂತಂದ್ರೆ ಏನ್ರಿ ಇಮ್ಯುನಿಟಿ ಅಂತಂದ್ರೆ ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ ಎಂದು ಕರೆಯುತ್ತಾರೆ ಅಂತ ಕೊಟ್ಟಾರು. ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ರೋಗ ನಿರೋಧಕತೆಯನ್ನು ಕೃತಕ ಸಕ್ರಿಯ ಅಂತಂದ್ರೆ ಆರ್ಟಿಫಿಷಿಯಲ್ ಸಕ್ರಿಯ ಅಂತಂದ್ರೆ ಆಕ್ಟಿವ್, ರೋಗ ನಿರೋಧಕತೆ ಎಂದು ಕರೆಯುತ್ತಾರೆ. ಅಂತಂದ್ರ ಕೃತಕ ಸಕ್ರಿಯ ಅಂತಂದ್ರೆ ಏನ್ರಿ ಪ್ಯಾಸಿವ್ ಅಂತಂದ್ರೆ ಏನ ನಾವು ಹೊರಗಿಂದ ತಗೋದು. ಆಕ್ಟಿವ್ ಅಂತಂದ್ರೆ ನಮ್ಮ ಒಳಗ ಜನರೇಟ್ ಆಗೋದು. ಪ್ಯಾಸಿವ್ ಅಂತಂದ್ರೆ ಏನ ಹೊರಗಿಂದ ತಗೋದು. ಈ ಉದಾಹರಣೆ ನಾವು ಹೊರಗಿಂದ ಮೆಡಿಸಿನ್ ಅಥವಾ ಇಂಜೆಕ್ಷನ್ ತಗೊಂಡ್ರೆ ಅದಕ್ಕೆ ಏನಂತಾರು ಪ್ಯಾಸಿವ್ ಅಂತ ಹೇಳಿ ಕರೀತಾರೆ. ಆದ್ರೆ ಸ್ವಾಭಾವಿಕ ಅಂತಂದ್ರೆ ನ್ಯಾಚುರಲ್ ಅಂತಂದ್ರೆ ನಮ್ಮ ದೇಹದೊಳಗ ಪ್ರೊಡ್ಯೂಸ್ ಆಗೋದು. ಇಲ್ಲೇನ್ ಕೊಟ್ಟಾರ ಎರಡನೇ ಆಪ್ಷನ್ದಾಗ ಕೃತಕ ಅಂತ ಕೊಟ್ಟಾರ. ಅಂತಂದ್ರೆ ಪ್ಯಾಸಿವ್ ಆಕ್ಟಿವ್ ರೋಗ ನಿರೋಧಕ ಅಂದ್ರೆ ಇಮ್ಯುನಿಟಿ ಎಂದು ಕರೆಯುತ್ತಾರೆ. ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ರೋಗ ನಿರೋಧಕತೆಯನ್ನು ಸ್ವಾಭಾವಿಕ ನಿಷ್ಕ್ರಿಯ ಅಂತ ಕೊಟ್ಟಾರೆ. ನಿಷ್ಕ್ರಿಯ ಅಂದ್ರೆ ಏನ ಪ್ಯಾಸಿವ್, ಸಕ್ರಿಯ ಅಂತಂದ್ರೆ ಏನ್ರಿ ಆಕ್ಟಿವ್. ನೆನಪಿಟ್ಕೋರಿ, ಸಾರಿ ನಾಳೆ ಆಕ್ಟಿವ್ ಅಂತಂದ್ರೆ ಏನ ಸಕ್ರಿಯ, ಪ್ಯಾಸಿವ್ ಅಂತಂದ್ರೆ ಏನ್ರಿ ನಿಷ್ಕ್ರಿಯ, ರೋಗ ನಿರೋಧಕತೆ ಎಂದು ಕರೆಯುತ್ತಾರೆ. ನಿಷ್ಕ್ರಿಯ ಅಂತಂದ್ರೆ ನಾವು ಎಕ್ಸ್ಟರ್ನಲಿ ತಗೋದು, ಇಂಜೆಕ್ಷನ್ ಅಥವಾ ಆಗಿರ್ಬೋದು, ಗುಳಿಗೆ ಆಗಿರ್ಬೋದು, ಅವಕ್ಕೆ ಏನಂತಾರು ಪ್ಯಾಸಿವ್ ಅಂತ ಕರೀತಾರೆ. ಆಕ್ಟಿವ್ ಅಂತಂದ್ರೆ ನಮ್ಮ ದೇಹನ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವನ ದೇಹವು ಪ್ರತಿಕಾಯಗಳನ್ನು ಅಂತಂದ್ರೆ ಆಂಟಿಬಾಡಿ, ಪ್ರತಿಕಾಯ ಅಂದ್ರೆ ಉತ್ಪಾದಿಸುತ್ತದೆ ಮತ್ತು ರೋಗ ನಿರೋಧಕತೆಯನ್ನು ಕೃತಕ ನಿಷ್ಕ್ರಿಯ ರೋಗ ನಿರೋಧಕತೆ ಎಂದು ಕರೆಯುತ್ತಾರೆ. ನೋಡ್ರಿ, ಇಂಗ್ಲಿಷ್ ನ ಒಂದ್ಸಲ ಕ್ವಶನ್ ನೋಡ್ರಿ, ನಿಮ್ಗೆ ಇನ್ನ ಕ್ಲಾರಿಟಿ ಸಿಗತೈತಿ.
A person who had suffered from smallpox recovered from the disease and do not get the same disease normally in his lifetime. It is because his body produces antibodies and immunity is called natural active immunity. His body produces antibodies and immunity is called artificial active immunity. His body produces antibodies and immunity is called natural passive immunity. His body produces antibody immunity is called artificial passive immunity. ನಿಮಗೆ ಏನು ಗೊತ್ತಾಗಬೇಕಪ್ಪ ಅಂತಂದ್ರೆ ಆಂಟಿಬಾಡಿ ಅಂತಂದ್ರೆ ಏನ, ಆಕ್ಟಿವ್ ಇಮ್ಯುನಿಟಿ ಅಂತಂದ್ರೆ ಏನ, ಪ್ಯಾಸಿವ್ ಇಮ್ಯುನಿಟಿ ಅಂತಂದ್ರೆ ಏನ, ನ್ಯಾಚುರಲ್ ಅಂತಂದ್ರೆ ಏನ, ಆರ್ಟಿಫಿಷಿಯಲ್ ಅಂದ್ರೆ ಏನ, ಇವಕ್ಕೆಲ್ಲಕ್ಕೂ ಗೊತ್ತಾದಪ್ಪ ಅಂತಂದ್ರೆ ನಿಮ್ಗೆ ಈ ಕ್ವಶನ್ ಸಾಲ್ವ್ ಆಗುತ್ತೆ ನೋಡ್ರಿ. ಈಗ ಮೊದಲೇನಪ್ಪಾ ಅಂದ್ರೆ ಆಂಟಿಬಾಡಿ ಬಗ್ಗೆ ತಿಳ್ಕೊಂಡ್ರಿ. ಮೊದಲೇನಪ್ಪ ಅಂತಂದ್ರೆ ಆಂಟಿಬಾಡಿ ನೋಡ್ರಿ, ನಮ್ ದೇಹದ ಒಳಗೆ ಏನಾಕತ್ತಪ್ಪ ಅಂತ ರಕ್ತ ಇರತ್ತಲ್ರಿ, ರಕ್ತ ಒಳಗೆ ಏನಿರ್ತಾವಪ್ಪ ಅಂತಂದ್ರ ಆಂಟಿಜನ್ ಮತ್ತು ಆಂಟಿಬಾಡಿಗಳು ಇರ್ತಾವ್ರಿ. ಈ ಆಂಟಿಬಾಡಿ ಎಲ್ಲಿರ್ತದಪ್ಪ ಅಂತಂದ್ರ ರಕ್ತ ಒಳಗ ಎರಡು ವಿಧ ಬರ್ತಾವ್ರಿ. ಯಾವಪ್ಪ ಅಂತಂತಂದ್ರ ಒಂದು ಪ್ಲಾಸ್ಮಾ, ಇನ್ನೊಂದೇನಪ್ಪಾ ಅಂತಂದ್ರ ರಕ್ತದ ಕಣಗಳು. ನಾ ಇದನ್ನ ಎಕ್ಸ್ಪ್ಲೇನ್ ಮಾಡೀನಿ ನಿಮ್ಗ 3ನೇ ಕ್ಲಾಸ್ನೋ 2ನೇ ಕ್ಲಾಸ್ ಒಳಗ ಫುಲ್ ಡೀಟೇಲ್ ಆಗಿ. ಇನ್ನೊಂದ್ಸಲ ನೋಡ್ರಿ, ಪ್ಲಾಸ್ಮಾ ಆಮೇಲೆ ರಕ್ತ ಕಣಗಳು. ರಕ್ತ ಕಣಗಳು ಅಂದ್ರೆ ಯಾವ ಬರ್ತಾವ್ರಿ, ಬ್ಲಡ್ ಪಾರ್ಟಿಕಲ್ಸ್ ಒಳಗ RBC, WBC ಆಮೇಲೆ ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು. ಇವು ಏನಪ್ಪಾ ಅಂತಂದ್ರ ರಕ್ತ ಕಣಗಳು. ಇವು ಏನಪ್ಪಾ ಅಂದ್ರ RBC ಒಳಗೆ ಏನಿರ್ತದಪ್ಪ ಅಂತಂದ್ರ ಆಂಟಿಜನ್ ಇರ್ತತಿ. ಆಮೇಲೆ ಈ ಪ್ಲಾಸ್ಮಾ ಒಳಗೆ ಏನಿರ್ತೈತ್ರಿ ಆಂಟಿಬಾಡಿ ಇರ್ತತಿ. ಇವುಗಳ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ರಕ್ತದ ಗುಂಪುಗಳನ್ನ ಮಾಡ್ತಾರೆ. ಆಂಟಿಜನ್ A ಇತ್ತಂತಂದ್ರ ಬ್ಲಡ್ ಗ್ರೂಪ್ A ಇರ್ತತಿ, ಆಂಟಿಜನ್ B ಇತ್ತಂತಂದ್ರ ಬ್ಲಡ್ ಗ್ರೂಪ್ B ಇರ್ತತಿ. ಅದೇ ರೀತಿ ಎರಡು ಇದ್ದಪ್ಪ ಅಂತಂದ್ರ ಬ್ಲಡ್ ಗ್ರೂಪ್ AB ಇರ್ತತಿ. ಆಂಟಿಜನ್ A ಇತ್ತಂತಂದ್ರ ಅವನಲ್ಲಿ ಆಂಟಿಬಾಡಿ ಇರತ್ರಿ, ಅದ್ರ ವಿರುದ್ಧವಾಗಿರೋದಿರತ್ತೆ. ಅದೇ ರೀತಿ ಆಂಟಿಜನ್ B ಇತ್ತಂತಂದ್ರ ಆಂಟಿಬಾಡಿ ಯಾವ್ದು ಇರ್ತತಿ, A ಇರ್ತತಿ. ಯಾವಾಗಿದ್ರು ಆಂಟಿಜನ್ ಆಂಟಿಬಾಡಿ ಸೇಮ್ ಇರಂಗಿಲ್ಲ. ಇವನಲ್ಲಿ AB ಇತ್ತಪ್ಪ ಅಂತಂದ್ರ ಆಂಟಿಬಾಡಿ ಇರಂಗೇ ಇಲ್ಲ. ಅಕಸ್ಮಾತ್ ಎರಡು ಸೇಮ್ ಅದು ಅಂತಂದ್ರ ಹೆಪ್ಪುಗಟ್ಟಿ ಏನಾಕತ್ತಪ್ಪ ಅಂತಂದ್ರ ಮನುಷ್ಯ ಸಾಯ್ತಾನ್ರಿ. ಆಮೇಲೆ O ಅಂತಂದ್ರ ಏನ್ರಿ, ಆಂಟಿಜನ್ ಇರಂಗಿಲ್ಲ, ಆಂಟಿಬಾಡಿನೂ ಇರಂಗಿಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸ್ ಅಂದ್ರೆ 3ನೇ ಕ್ಲಾಸ್ನಾಗ ಹೇಳಿದೀನಿ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ. ನೋಡ್ರಿ, ಈಗ ನೋಡ್ರಿ ನಮ್ಗೇನ್ ಕೇಳಿದಾರಪ್ಪ ಅಂದ್ರೆ ಆಂಟಿಬಾಡಿ ಬಗ್ಗೆ ಕೇಳಿದಾರ ಅವ್ರು. ಈಗ ಆಂಟಿಬಾಡಿ ಯಾವಾಗ ಪ್ರೊಡ್ಯೂಸ್ ಆಕಪ್ಪ ಅಂತಂದ್ರ ನೋಡ್ರಿ, ಆಂಟಿಬಾಡಿ ಯಾವಾಗ ಪ್ರೊಡ್ಯೂಸ್ ಆಕಪ್ಪ ಅಂತಂದ್ರ ನಮ್ಮ ದೇಹದೊಳಗೀಗ ಯಾವುದೇ ರೀತಿಯಾದಂತ ರೋಗ ಬಂತಂತ ಹೇಳಿ ತಿಳ್ಕೊರಿ. ಉದಾಹರಣೆ ಏನಪ್ಪಾ ಅಂತಂದ್ರ ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಯಾವ್ದು ಬಂತಂತ ಹೇಳಿ ತಿಳ್ಕೊರಿ. ಅವಾಗ ನಮ್ ಬಾಡಿ ಏನಪ್ಪಾ ಅಂತಂದ್ರ ಆಟೋಮೆಟಿಕ್ ಆಗಿ ಅಂದ್ರ ನ್ಯಾಚುರಲಿ ಅಂತಂದ್ರ ನೋಡ್ರಿ, ಇಲ್ಲಿ ಬಂತ ನ್ಯಾಚುರಲಿ ಅಂತಂದ್ರ ಏನ್ರಿ, ಸ್ವಾಭಾವಿಕ ಅಂದ್ರ ನಾವ್ ಏನು ಡಾಕ್ಟರ್ ಕಡೆ ಹೋಗೋದ್ಲೇನ, ಇಂಜೆಕ್ಷನ್ ಅಥವಾ ಗುಳಿಗೆ ತಗೋದ್ಲೇನ ಕಡಿಮೆ ಆತಪ್ಪ ಅಂತಂದ್ರ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಐತೆ ಅಂದಂಗ. ಯಾಕಂತಂದ್ರ ನಮ್ಮ ದೇಹ ಸ್ವಾಭಾವಿಕವಾಗಿ ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡ್ತತಿ. ಎದಕ್ ಪ್ರೊಡ್ಯೂಸ್ ಮಾಡ್ತದಪ್ಪ ಅಂತಂದ್ರ ಆ ರೋಗಾಣುಗಳ ವಿರುದ್ಧ, ಈಗ ನೆಗಡಿ ಜ್ವರ ಬಂತಪ್ಪ ಅಂದ್ರ ಅವುಗಳ ವಿರುದ್ಧ ಏನ್ ಮಾಡಕ, ಅಟ್ಯಾಕ್ ಮಾಡಕ ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡ್ತತಿ. ಇದಕ್ಕೆ ಏನಂತ ಕರೀತಾರು, ನ್ಯಾಚುರಲ್ ಅಂತ ಕರೀತಾರ. ಅಂದ್ರ ಸ್ವಾಭಾವಿಕ. ಆಂಟಿಬಾಡಿ ಅಂತಾರ ಏನ್ರಿ, ಪ್ರತಿಕಾಯ ಜನಕ. ಕನ್ನಡದಾಗ ಇಂಗ್ಲಿಷ್ ನೆನ್ಪಿಟ್ಕೊಂಡ್ಬಿಟ್ಟು ಸುಮ್ಮ ಪ್ರತಿಕಾಯ ಜನಕ. ಇವುಗಳನ್ನ ಏನ್ ಮಾಡ್ತತಿ, ನ್ಯಾಚುರಲಿ ಪ್ರೊಡ್ಯೂಸ್ ಮಾಡ್ತತಿ. ಅಕಸ್ಮಾತ್ ಅದರಿಂದನೂ ಕಡಿಮೆ ಆಗ್ಲಿಕ್ಕಪ್ಪ ಅಂತಂದ್ರ ನಾವೇನ್ ಮಾಡ್ತೇವಿ, ಡಾಕ್ಟರ್ ಕಡೆ ಹೋಗ್ತೇವಿ. ಡಾಕ್ಟರ್ ಕಡೆ ಹೋದಾಗ ಏನ್ ಮಾಡ್ತೇವಿ, ಇಂಜೆಕ್ಷನ್ ತಗೋ ಗುಳಿಗೆ ಕೊಡ್ತಾರ. ಅವಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಪ್ಯಾಸಿವ್ ಅಂತ ಕರೀತಾರೆ. ಅವಕ್ಕೆ ಏನಂತ ಕರೀತಾರ್ರಿ, ಪ್ಯಾಸಿವ್ ಅಂತ ಕರೀತಾರ. ಅರ್ಥ ಆದ್ರಿ, ಪ್ಯಾಸಿವ್ ಅಂತ ಕರೀತಾರೋ. ಅವು ಕೃತಕನೋ ಸ್ವಾಭಾವಿಕನೋ, ಅವು ಸ್ವಾಭಾವಿಕ. ಅರ್ಥ ಆತ್ರಿ, ಅವು ಅವು ಕೃತಕರ. ಗುಳಿಗೆಯು ಇಂಜೆಕ್ಷನ್ ಏನ್ರ ಕೃತಕ. ಅವು ನಮ್ಮ ಬಾಡಿ ರೆಡಿ ಮಾಡಿರಂಗಿಲ್ಲ. ಅವೇನಪ್ಪಾ ಅಂತಂದ್ರ ಗುಳಿಗದ ಏನ್ರವ ಕೃತಕ. ಈಗ ಏನ್ ಮಾಡ್ತಪ್ಪ ಅಂತಂದ್ರ ಈ ಕ್ವಶನ್ದಾಗ ಏನ್ ಕೊಟ್ಟಾರಿ, ಒಬ್ಬವಂಗ ಸಿಡುಬು ರೋಗ ಬಂದದ್ರಿ. ಸಿಡುಬು ರೋಗ ಬಂದಿತ್ತು. ಅವೇನ್ ಮಾಡಿದ್ಪಾ ಅಂತಂದ್ರ ಟ್ರೀಟ್ಮೆಂಟ್ ತಗೊಂಡ. ಟ್ರೀಟ್ಮೆಂಟ್ ತಗೋ ಅಂತಲೇ ಏನಾತ್ರಿ, ಅವ್ಗ ಆರಾಮತ್ತೀಗ ಟ್ರೀಟ್ಮೆಂಟ್ ತಗೋವಾಗ ಏನಾಗಿತ್ತು, ಅವಂಗ
ಪ್ಯಾಸಿವ್ಲಿ ಆಗಿತ್ತದ. ಯಾಕಂತಂದ್ರೆ ನಾವು ಎಕ್ಸ್ಟರ್ನಲಿ ತಗೊಂಡಿದ್ದು ಗುಳಿಗೆ ಅಥವಾ ಔಷಧನ ಎಕ್ಸ್ಟರ್ನಲಿ ತಗೊಂಡಿದ್ದು. ಅವಾಗ ಏನಾಗಿತ್ತು, ಅವ್ನು ಕಡಿಮೆ ಆಗಿತ್ತ, ಕಡಿಮೆ ಆತ ಪೂರ್ತಿ ಗುಣಮುಖವಾದವ್. ಮತ್ತ ಅವ್ನ ಲೈಫ್ ಟೈಮ್ದಾಗ ಏನಾಗಲ್ಲಪ್ಪ ಅಂದ್ರೆ ಸಿಡುಬು ರೋಗ ಬರಂಗಿಲ್ಲ ಅಂತ ಕೊಟ್ಟಾರ್ರಿ. ಯಾಕೆ ಬರಂಗಿಲ್ಲಪ್ಪ ಅಂತಂದ್ರೆ ನಾವು ಅವಾಗ ಹೊರಗಿದು ತಗೊಂಗಿಲ್ಲ, ಗುಳಿಗಿದು ತಗೊಂಗಿಲ್ರಿ. ಅವಾಗ ನಮ್ ದೇಹ ಏನಾಕತ್ತಪ್ಪ ಅಂತಂದ್ರೆ ರೆಡಿ ಆಗಿರ್ತತಿ. ಯಾಕಂತಂದ್ರೆ ಹಂಗ ನಾವು ಗುಳಿಗಿ ಇಂಜೆಕ್ಷನ್ ತಗೊಂಡಿರ್ತಾವಲ್ಲ, ಆ ಗುಳಿಗಿ ಇಂಜೆಕ್ಷನ್ ಏನಾಕಪ್ಪ ಅಂತಂದ್ರೆ ನಮ್ಮ ದೇಹದ ಒಳಗೆ ಏನಾಕಪ್ಪ ಅಂದ್ರೆ ಆಂಟಿಬಾಡಿಗಳು ಬೆಳೆಯಕ್ ಸ್ಟಾರ್ಟ್ ಆಕವ್ರಿ. ಅಕಸ್ಮಾತ್ ಈಗ ಒಂದೇ ಸಲ ಬಂದ್ ಹೋಗೈತೆ ಅವ್ನಿಗೆ, ಬಂದ್ ಹೋದ್ಮೇಲೆ ಅವ್ನು ಟ್ರೀಟ್ಮೆಂಟ್ ತಗೊಂಡಾನ. ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಇನ್ನೊಮ್ಮೆ ಬರಂಗಿಲ್ಲ ಅಂತ ಕೊಟ್ಟಾರ ಅವ್ರು. ಯಾಕೆ ಬರಂಗಿಲ್ಲಪ್ಪ ಅಂತಂದ್ರ ನಮ್ಮ ದೇಹ ಏನ್ ಮಾಡ್ತತ್ರಿ, ಸ್ವಾಭಾವಿಕವಾಗಿ ಆ ರೋಗ ನಿರೋಧಕ ಅಂದ್ರೆ ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತತ್ರ. ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆಗತ್ತೆ ನಮ್ಮ ದೇಹನ. ಈಗ ಅದ್ ಅಕಸ್ಮಾತ್ ಸಿಡುಬು ರೋಗ ಏನಾರು ನಮ್ಗೆ ವೈರಸ್ ಅಟ್ಯಾಕ್ ಆದಂತಂದ್ರು ಅದಕ್ಕೆ ಗೊತ್ತಿರತ್ತೆ ಇದನ್ನ ಕೊಲ್ಬೇಕಂತೇಳಿ. ಅದೇನ್ ಮಾಡ್ತತಿ, ದೇಹ ಅದನ್ನ ಕೊಂದ್ ಬಿಡತ್ರದ. ಹೆಂಗ ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ. ಆ ದೇಹದೊಳಗ ಪ್ರೊಡ್ಯೂಸ್ ಆಗೋದ್ರಿಂದ ಏನಂತ ಕರೀತಾರಕ್ಕ, ಸ್ವಾಭಾವಿಕ ಅಂತೇಳಿ ಕರೀತಾರೆ. ಅವಾಗ ನೀವು ಗುಳಿಗೆ ತಗೊಂಡಿರಂಗಿಲ್ಲ. ಈಗ ನೋಡೋದು ಹೊಳ್ಳಿ ಬರ್ಲಿಲ್ಲಪ್ಪ ಅಂತಂದ್ರೆ ಏನಾಕತಿ, ನಮ್ ದೇಹ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡತ್ತ ನಂಗದ. ಅಕಸ್ಮಾತ್ ನಾವ್ ಏನಾರ ಗುಳಿಗೆ ನಮ್ಗ ಅದು ದೇಹ ಪ್ರೊಡ್ಯೂಸ್ ಮಾಡಿ ಇನ್ನೊಮ್ಮೆ ಏನಾರ ಇದು ಸಿಡುಬು ರೋಗ ಅಂತ ಹೇಳ್ತಿಕೋರೆ, ಅವಾಗ ನಾವು ಎಕ್ಸ್ಟರ್ನಲ್ ಏನ್ ಗುಳಿಗೆ ತಗೋತಾವಲ್ರಿ ಅದಕ್ಕೆ ಏನಂತಾರು ಪ್ಯಾಸಿವ್ ಅಂತ ಕರೀತಾರ. ಪ್ಯಾಸಿವ್. ಆಮೇಲೆ ಕೃತಕ ಅಂತಂದ್ರೆ ಏನ, ಈ ಗುಳಿಗೆ ಏನಂತಾರಲ್ಲ ಅದಕ್ಕೆ ಕೃತಕ ಅದ. ಸ್ವಾಭಾವಿಕ ಅಂತಂದ್ರೆ ಏನ್ರಿ, ಆಟೋಮೆಟಿಕ್ ನ್ಯಾಚುರಲ್ ಆಗಿ ಬರುವಂತದ್ ನಮ್ಮ ದೇಹ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದಂದ್ರೆ ಸ್ವಾಭಾವಿಕ ಅಂತ ಕರೀತಾರ. ಇಲ್ಲಿ ನೋಡ್ರಿ ಸ್ಮಾಲ್ ಪಾಕ್ಸ್ ಅಥವಾ ವೈರಸ್ ಸಿಡುಬು ರೋಗ ಬಂದೈತೆ ಅಂತ ಹೇಳ್ತಿಕೋರಿ. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ಇವ ನಾವು ನಮ್ ದೇಹ ರೆಡಿ ಇರತ್ತೆ ಈಗ ಯಾಕಂದ್ರೆ ಅಟ್ಯಾಕ್ ಮಾಡಕ್. ಯಾಕಂದ್ರೆ ನಾವು ಮೊದಲಿಗೆ ಟ್ರೀಟ್ಮೆಂಟ್ ತಗೊಂಡವದನ್ನ ಈಗ ತಗೊಂಡವನಂತ ಏನಾತ್ರಿ, ಈ ಬಿ ಲಿಂಫೋಸೈಟ್ಸ್ ಟಿ ಲಿಂಫೋಸೈಟ್ಸ್ ಅಂತ ಹೇಳಿ ಒಂದ್ 2 ಇರ್ತಾವ ಬಿಳಿ ರಕ್ತ ಕಣದಾಗ. ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತಾವ. ನಾ ಬಿಳಿ ರಕ್ತ ಕಣಗಳ ಬಗ್ಗೆ ಟೈಪ್ಸ್ ಆ ಕ್ಲಾಸ್ನಾಗ ಹೇಳಿದೀನಿ. ಆಮೇಲೆ ಈ ಲಿಂಫೋಸೈಟ್ ಬಗ್ಗೆನೂ ಹೇಳಿದೀನಿ. ಅವೇನ್ ಮಾಡ್ತಾವಪ್ಪ ಅಂದ್ರೆ ಪ್ರತಿಕಾಯಗಳನ್ನ ಪ್ರೊಡ್ಯೂಸ್ ಮಾಡ್ತಾವ್ರಿ. ಈ ಸಿಡುಬು ರೋಗದ ವೈರಸ್ ಇಲ್ಲಿ ಬಂತ ಅಂತ ಹೇಳ್ತಿಕೋರಿದ್, ಇದು ಸಿಡುಬು ರೋಗದ ವೈರಸ್ ಇದೆ. ಅವಾಗ ನಮ್ ದೇಹ ಏನಾಗತ್ತಿ, ಆಟೋಮೆಟಿಕ್ ನ್ಯಾಚುರಲ್ ಆಗಿ ಬಂತಲ್ಲ ಇವೆಲ್ಲ ಪ್ರೊಡ್ಯೂಸ್ ಆಗಿ ಸ್ಟಾರ್ಟ್ ಅದು. ಅವಾಗ ಏನ್ ಮಾಡ್ತಾವಪ್ಪ, ಇವನ್ನೆಲ್ಲ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಈ ವೈರಸ್ಗಳನ್ನ ಅಟ್ಯಾಕ್ ಮಾಡಿದಪ್ಪ ಅಂತಂದ್ರೆ ಏನಾಗತ್ರಿ, ಚೇತರಿಕೆ ಆಗಿಬಿಡತ್ರಿ ಆತತ್ರಿ. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಆಕ್ಟಿವ್ ಅಂತ ಕರೀತಾರ. ಆಕ್ಟಿವ್ ಅಂತಂದ್ರೆ ಏನ್ರಿ, ನಮ್ಮ ದೇಹ ಒಳಗ ಪ್ರೊಡ್ಯೂಸ್ ಆಗೋದು ಆಕ್ಟಿವ್ ಅಂದ್ಮೇಲೆ ಇದೇನಾಗುತ್ತಾ, ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿನ ಪ್ರೊಡ್ಯೂಸ್ ಆಗುತ್ತ. ಅರ್ಥ ಆತ್ರಿ. ನೋಡ್ರಿ ಕ್ವಶನ್ ನೋಡ್ರಿ ಏನೈತಿ ಇಲ್ಲಿ ನೋಡ್ರಿ. ಹೀಸ್ ಬಾಡಿ ಪ್ರೊಡ್ಯೂಸಸ್ ಆಂಟಿಬಾಡೀಸ್ ಅಂಡ್ ಇಮ್ಯುನಿಟಿ ಇಸ್ ಕಾಲ್ಡ್ ನ್ಯಾಚುರಲ್ ಆಕ್ಟಿವ್ ಅಂತ ನೋಡ್ರಿ. ಸ್ವಾಭಾವಿಕ ಮತ್ತು ಆಕ್ಟಿವ್ ಅಂತಂದ್ರೆ ಏನ್ರಿ, ಅದ್ರ ಅಟ್ಯಾಕ್ ಮಾಡುವಂತದ್ದು. ಆಕ್ಟಿವ್ ಅಂತಂದ್ರೆ ಏನ, ನಮ್ಮ ದೇಹದ ಒಳಗ ಪ್ರೊಡ್ಯೂಸ್ ಆಗೋದು. ಪ್ಯಾಸಿವ್ ಅಂತಂದ್ರೆ ಏನ, ಹೊರಗಿಂದ ತಗೋದು ನಾವು ಗುಳಿಗೆದು. ಪ್ಯಾಸಿವ್ ನೆನಪಿಟ್ಕೋರಿ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಆಮೇಲೆ ಅದಕ್ಕೆ ಏನಂತಾರ್ರಿ, ನ್ಯಾಚುರಲ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಅಂತಂದ್ರೆ ಏನ್ರಿ, ನಾವು ಅದನ್ನ ರೆಡಿ ಮಾಡ್ಸೋದು. ಅಂದ್ರೆ ನಾವು ಏನಾರ ಒಂದ್ ಎಕ್ಸ್ಟ್ರಾ ಕೊಟ್ಟು ರೆಡಿ ಮಾಡ್ಸೋದು ಅಂತ ಇರುತ್ತೆ ಅದಕ್ಕೆ. ಆದ್ರೆ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗೋದೇನ್ರಿ, ನಮ್ಮ ದೇಹದೊಳಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ ಅದು. ಯಾವ್ದ್ರಿ, ಅದು ಒಂದ್ಸಲ ಬಂದ್ ಹೋತ ಅಂತ ಹೇಳ್ತಿಕೋರಿ, ಅದು ಆಟೋಮೆಟಿಕ್ ಏನಾಗತ್ತಪ್ಪ ಅಂತಂದ್ರೆ ಪ್ರೊಡ್ಯೂಸ್ ಆಗುತ್ತೆ ಅದು. ನೆನಪಿಟ್ಕೋರಿ. ಇದ್ರ ಆನ್ಸರ್ ಏನಾಗುತ್ತ, ಇದ್ರ ಆನ್ಸರ್ ಏನಾಗತ್ರಿ, ಆಕ್ಟಿವ್ ಆಗುತ್ತೋ ಇನ್ನ ಪ್ಯಾಸಿವ್ ಆಗುತ್ತೋ, ನ್ಯಾಚುರಲ್ ಆಗುತ್ತೋ ಆರ್ಟಿಫಿಷಿಯಲ್ ಆಗುತ್ತೋ, ನ್ಯಾಚುರಲ್ ಆಗುತ್ತೆ. ನೆನಪಿಟ್ಕೋರಿ. ಅರ್ಥಾತ್ರಿ. ನ್ಯಾಚುರಲ್ ಅಂತ ಯಾಕಾತು, ಸ್ವಾಭಾವಿಕವಾಗಿ ನಮ್ಮ ದೇಹದೊಳಗ ಪ್ರೊಡ್ಯೂಸ್ ಆಗೋದಕ್ಕೆ ಏನಾದ್ರು ಆಕ್ಟಿವ್ ಆತ. ಪ್ಯಾಸಿವ್ ಯಾಕಾಗ್ಲಿಲ್ಪ ಅಂತಂದ್ರ ನಾವು ಎಕ್ಸ್ಟರ್ನಲ್ ಗುಳಿಗೆ ತಗೊಂಡಿಲ್ಲ. ಈಗ ಮೊದಲು ನಾವು ಟ್ರೀಟ್ಮೆಂಟ್ ತಗೊಂಡ್ ಮುಗಿಸಿದೇವೆ, ಅದ ಆಮೇಲೆ ಯಾಕೆ ಬರಲ್ಲ ಅಂತ ಕೇಳಿದಾರೆ ಅವ್ರ ಕ್ವಶನ್. ನೋಡ್ರಿ, ಆರ್ಟಿಫಿಷಿಯಲ್ ಅಂದ್ರೆ ಏನ್ರಿ, ಕೃತಕ. ನಮ್ಮ ದೇಹ ಕೃತಕವಾಗಿ ರೆಡಿ ಆಗಲ್ಲ. ನಮ್ಮ ದೇಹ ಏನಾಗುತ್ತೆ, ನ್ಯಾಚುರಲ್ ಸ್ವಾಭಾವಿಕವಾಗಿ ರೆಡಿ ಆಗುತ್ತೆ. ಈಗ ನೀವ್ ಏನ್ ಮಾಡ್ಬೋದ್ರ, ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ನೋಡ್ರಿ, ಇದ್ರ ಆನ್ಸರ್ ಏನಾಗುತ್ತೆ, ಬಾಡಿ ಪ್ರೊಡ್ಯೂಸ್ ಆಂಟಿಬಾಡೀಸ್ ಅಂಡ್ ಇಮ್ಯುನಿಟಿ ಇಸ್ ಕಾಲ್ಡ್ ನ್ಯಾಚುರಲ್ ಆಕ್ಟಿವ್ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ ಕರೆಕ್ಟ್ಲಿ ರಿಪ್ರೆಸೆಂಟ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರೆಸಿಸ್ಟಿವಿಟಿ. ನೋಡ್ರಿ, ನಾ ಲಾಸ್ಟ್ ಕ್ಲಾಸ್ ನಿಮ್ಗೆ ರೆಸಿಸ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ನಿ. ಲಾಸ್ಟ್ ಕ್ಲಾಸ್ ಒಳಗೆ ರೆಸಿಸ್ಟೆನ್ಸ್ ಅಂದ್ರೆ ಏನ, ರೆಸಿಸ್ಟಿವಿಟಿ ಅಂದ್ರೆ ಏನ. ಇಲ್ಲಿ ನೋಡ್ರಿ, ರೆಸಿಸ್ಟೆನ್ಸ್ ಅಂದ್ರೆ ಏನ, ರೆಸಿಸ್ಟಿವಿಟಿ ಅಂದ್ರೆ ಇವೆರಡು ಒಂದರಿವು. ರೆಸಿಸ್ಟೆನ್ಸ್ ಅಂದ್ರೆ ಏನ, ರೋಧಕತೆ. ರೆಸಿಸ್ಟೆನ್ಸ್ ಅಂತಂದ್ರ ರೋಧಕತೆ. ರೆಸಿಸ್ಟಿವಿಟಿ ಅಂತಂದ್ರೆ ಏನ, ವಿಶಿಷ್ಟ ರೋಧಕತೆ. ರೆಸಿಸ್ಟಿವಿಟಿ ಅಂತಂದ್ರೆ ಏನ್ರಿ, ವಿಶಿಷ್ಟ ರೋಧಕತೆ ಅಂತ ಕರೀತಾರೆ. ಏನ್ಪಾ ಹಿಂಗಂತಂದ್ರೆ ಏನ, ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ಎಲೆಕ್ಟ್ರಿಕ್ ಪಾಸ್ ಆಗೋದಕ್ಕೆ ಏನಾಗತ್ತಪ್ಪ ಅಂತಂದ್ರ ಅಪೋಸ್ ಮಾಡುವಂತದ್ದು ಗುಣ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದಕ್ಕೆ ಅಪೋಸ್ ಮಾಡುವಂತ ಗುಣಕ್ಕೆ ಏನ್ ಕರೀತಾರು, ರೆಸಿಸ್ಟಿವಿಟಿ ಅಂತ ಕರೀತಾರ. ಅದಕ್ಕೆ ಏನಂತ ಕರೀತಾರ್ರಿ, ರೆಸಿಸ್ಟಿವಿಟಿ ಅಂತ ಕರೀತಾರ. ಈ ಕರೆಂಟ್ ಒಂದ್ ಪಾಸ್ ಆಗತ್ತ ಅಂತ ಹೇಳಿ ತಿಳ್ಕೊರಿ.
ಕರೆಂಟ್ ಪಾಸ್ ಆಗೈತಪ್ಪ ಅಂತಂದ್ರ ಅದನ್ನು ಕರೆಂಟ್ ಪಾಸ್ ಆಗ್ಲೇ ಹೋಗಾಕ್ ಇದು ಮಾಡಲ್ರ ಅದು ಅಲೋ ಮಾಡಂಗಿಲ್ಲ. ಅದಕ್ಕೇನಂತಾರ್ರಿ ರೆಸಿಸ್ಟೆನ್ಸ್ ಕರೀತಾರೆ, ರೋಧಕತೆ. ಇದು ಏನಪ್ಪಾ ಅಂತಂದ್ರ ರೆಸಿಸ್ಟಿವಿಟಿ ಅಂತಂದ್ರು ರೋಧಕತೆನ ಇದ. ಇದಕ್ಕೆ ಏನ್ ಡಿಫ್ರೆನ್ಸ್ ಅನ್ನೋದು ಹೇಳ್ತಾನೆ ನಿಮ್ಗ. ಇದು ರೋಧಕತೆನ, ಇದು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಕ್ ಕೊಡಂಗಿಲ್ಲ. ಮತ್ ಇದು ಹಂಗಾರಿ ಇದು ಹಂಗ. ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರ ಈ ರೆಸಿಸ್ಟೆನ್ಸ್ ಅನ್ನೋದು ಎದ್ರ ಮೇಲೆ ಅವಲಂಬನೆ ಆಗೈತಪ್ಪ ಅಂತಂದ್ರ ಲೆಂತ್. ನಾನು ನಿಮ್ದು ಕ್ಲಾಸ್ನಾಗ ಹೇಳಿ ನೋಡ್ರಿ, ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗೈತಿ. ಹೆಂಗ್ ಡಿಪೆಂಡ್ ಆಗೈತ್ರಿ ಈ ರೆಸಿಸ್ಟೆನ್ಸ್ ಅನ್ನೋದು? ಹೆಂಗ್ ಡಿಪೆಂಡ್ ಆಗೈತಪ್ಪ ಅಂತಂದ್ರ ಲೆಂತಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಐತಿ, ಏರಿಯಾಕ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಐತಿ, ಅಂದ್ರೆ ನೇರ ಅನುಪಾತ ಐತಿ. ಅಂದ್ರೆ ಹಿಂಗಂದ್ರೆ ಏನಪ್ಪಾ ಅಂತಂದ್ರ ನೀವು ಒಂದು ವಸ್ತುವಿನಿಂದ ಉದ್ದವನ್ನ ಲೆಂತ್ವನ್ನ ಹೆಚ್ಚಿಗೆ ಮಾಡ್ಕೊಂತ ಹೋದ್ರಪ್ಪ ಅಂತಂದ್ರ ರೆಸಿಸ್ಟೆನ್ಸ್ ಏನಾಗತ್ರಿ ಹೆಚ್ಚಿಗೆ ಹಾಕೊಂತ ಹೋಗತ್ತಿ. ಅರ್ಥ ಆತ್ರಿ? ಅದ ನೀವು ಏರಿಯಾವನ್ನ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಏನಾಗತ್ರಿ ಇದು ವಿಲೋಮ ಅನುಪಾತಕ್ಕೈತಿ, ರೆಸಿಸ್ಟೆನ್ಸ್ ಏನಾಗತ್ರಿ ಕಡಿಮೆ ಆಗತ್ತೆ. ಅಂದ್ರೆ ಈಗ ಒಂದು ಹಿಂಗ್ ಉದ್ದ ಐತಿ ಅಂತ ಹೇಳಿ ತಿಳ್ಕೊರಿ. ನಾನು ಇದ್ರ ನೀವು ಏರಿಯಾ ಕಡಿಮೆ ಮಾಡಿ ಉದ್ದ ಜಾಸ್ತಿ ಮಾಡ್ರಿ ಅಂತ ಹೇಳಿ ತಿಳ್ಕೊರಿ. ನೋಡ್ರಿ ಇದು ಉದ್ದ ಹಿಂಗಾತು, ಇದ್ರ ಏರಿಯಾ ಕಡಿಮೆ ಆತ, ಅದ್ರ ಉದ್ದ ಜಾಸ್ತಿ ಆತ. ಉದ್ದ ಜಾಸ್ತಿ ಆಗಿದ್ದಕ್ಕೆ ಏನಾಗತ್ರಿ ರೆಸಿಸ್ಟೆನ್ಸ್ ಜಾಸ್ತಿ ಆಗತ್ತ. ರೆಸಿಸ್ಟೆನ್ಸ್ ಜಾಸ್ತಿ ಅಂದ್ರೆ ಏನ್ರಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಏನಾಗತ್ತ ಕಡಿಮೆ ಆಗತ್ತ. ಅರ್ಥ ಆತ್ರಿ? ನಾನು ನಿಮ್ಗೆ ರೆಸಿಸ್ಟೆನ್ಸ್ ಬಗ್ಗೆ ಹೇಳತ್ತೇನೆ, ಇನ್ನ ರೆಸಿಸ್ಟಿವಿಟಿ ಬಗ್ಗೆ ಹೇಳಿಲ್ಲ, ರೆಸಿಸ್ಟೆನ್ಸ್ ಬಗ್ಗೆ ಹೇಳತ್ತೇನೆ. ಇದು ಎದ್ರ ಮೇಲೆ ಅವಲಂಬನೆ ಆಗೈತಿ? ಲೆಂತ್, ಆ ವಸ್ತುವಿನ ಲೆಂತ್ ಮತ್ತೆ ಏರಿಯಾ ಮೇಲೆ. ಈಗ ಒಂದ ವಸ್ತು ತಗೋರಿ ನೀವು, ಉದಾಹರಣೆ ಕಾಪರ್ ತಗೋರಿ. ಆ ಕಾಪರ್ದ 5 ಸೆಂಟಿಮೀಟರ್ ಉದ್ದೊಂದೈತಿ, 10 ಸೆಂಟಿಮೀಟರ್ ಉದ್ದೈತಿ. ಅದ್ರೊಳಗ ಯಾವ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರತ್ತಿ? 10 ಸೆಂಟಿಮೀಟರ್ ಜಾಸ್ತಿ ಇರತ್ತಿ. ಅದ ಏರಿಯಾ ಒಂದ್ 5 ಮೀಟರ್ ಸ್ಕ್ವೇರ್ ಐತಿ, ಒಂದ್ 10 ಮೀಟರ್ ಸ್ಕ್ವೇರ್ ಐತಿ. ಎತ್ರೊಳಗ ರೆಸಿಸ್ಟೆನ್ಸ್ ಜಾಸ್ತಿ ಇರತ್ರಿ, ಕಡಿಮೆ ಯಾವ್ದು ಇರತ್ತಲ್ರಿ ಅದಕ್ಕೆ ರೆಸಿಸ್ಟೆನ್ಸ್ ಏನತ್ರಿ ಜಾಸ್ತಿ ಇರತ್ತಿ. ಏರಿಯಾಕ ವಿಲೋಮ ಅನುಪಾತ ಇರತ್ತಿ, ಲೆಂತಿಗೆ ನೇರ ಅನುಪಾತ ಇರತ್ತಿ. ಇದು ವಸ್ತುವಿನ ಉದ್ದ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗೈತಿ ಯಾವ್ದ್ರಿ ರೆಸಿಸ್ಟೆನ್ಸ್. ಆದ್ರೆ ಈ ರೆಸಿಸ್ಟಿವಿಟಿ ಎದ್ರ ಮೇಲೆ ಅವಲಂಬನೆ ಆಗೈತಿ ಅಂದ್ರೆ ಇದು ವಸ್ತುಗಳ ಗುಣಗಳ ಮೇಲೆ. ಅಂದ್ರ ವಸ್ತುಗಳ ಗುಣಗಳ ಎಂತ ಐತಿ ಅದು, ಉದಾಹರಣೆ ಕಾಪರ್ ಐತು, ಆಮೇಲೆ ರಬ್ಬರ್ ಐತು ಅಥವಾ ಗ್ಲಾಸ್ ಐತು, ಇದ್ರ ಮೇಲೆ ಏನಾಗೈತಿಪ್ಪ ಅಂತಂದ್ರೆ ಇದು ಅವಲಂಬನೆ ಆಗೈತಿ. ಅಂದ್ರೆ ಇದು ಬೇರೆ ಬೇರೆ ಮೆಟೀರಿಯಲ್ಗಳ ಗುಣಗಳ ಮೇಲೆ ಅವಲಂಬನೆ ಆಗೈತಿ. ಇದು ಒಂದ ಮೆಟೀರಿಯಲ್ ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗೈತಿ ಯಾವ್ದ್ರಿ ರೆಸಿಸ್ಟೆನ್ಸ್. ರೆಸಿಸ್ಟಿವಿಟಿ ಅಂದ್ರೆ ಏನ್ರಿ ವಿಶಿಷ್ಟ ರೋಧಕತೆ ಅಥವಾ ರೋಧಶೀಲತೆ ಅಂತ ಕರೀತಾರೆ. ಇದಕ್ಕೆ ರೋಧಶೀಲತೆ ಅಂತ ಕರೀತಾರೆ, ನೆನಪಿಟ್ಕೋರಿ. ಅವ್ರಿಗೆ ಏನ್ ಕೊಟ್ಟಾರು ನೋಡ್ರಿಲ್ಲ, ಏನ್ ಕೊಟ್ಟಾರು ರೆಸಿಸ್ಟಿವಿಟಿ ಕೊಟ್ಟಾರ. ರೆಸಿಸ್ಟಿವಿಟಿ ಕೊಟ್ಟ ನಿಮ್ಗೆ ಆಪ್ಷನ್ದಾಗ ಏನ್ ಕೊಟ್ಟಾರಿ ಬೇರೆ ಬೇರೆ ಮೆಟೀರಿಯಲ್ ಕೊಟ್ಟಾರ. ಅಕಸ್ಮಾತ್ ನಿಮ್ಗೆ ರೆಸಿಸ್ಟೆನ್ಸ್ ಕೊಟ್ಟಿದ್ರು ಅಂತ ಹೇಳ್ತಿಕೋರಿ, ಉದ್ದ ಮತ್ತು ಅಗಲ ಬಗ್ಗೆ ಕೇಳ್ತಾರ ಅವ್ರ. ಆದ್ರೆ ಏನ್ ಕೊಟ್ಟಾರು ರೆಸಿಸ್ಟಿವಿಟಿ ಬಗ್ಗೆ ಕೊಟ್ಟಾರು, ಆಮೇಲೆ ಬೇರೆ ಬೇರೆ ಮೆಟೀರಿಯಲ್ ಬಗ್ಗೆ ಕೊಟ್ಟಾರ. ಇದ್ರೊಳಗೆ ಏನ್ ಕೊಟ್ಟಾರ ಅವ್ರ ಆಪ್ಷನ್ ಏನ್ ಕೇಳಿದಾರ ಅವ್ರು ನಿಮ್ಗ ಕರೆಕ್ಟ್ಲಿ ರೀಪ್ರೆಸೆಂಟ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದಾರ. ಇನ್ಕ್ರೀಸಿಂಗ್ ಆರ್ಡರ್ ಅಂತಂದ್ರ ಕಡಿಮೆ ರೋಧಕತೆ ಯಾವ್ದೈತಿ, ಅದಕ್ಕಿಂತ ಹೆಚ್ಚಿಗೆ ರೋಧಕತೆ ಯಾವ್ದೈತಿ, ಅದಕ್ಕಿಂತ ಹೆಚ್ಚಿಗೆ ರೋಧಕತೆ ಯಾವ್ದೈತಿ. ರೋಧಕತೆ ಯಾವ್ದು ಜಾಸ್ತಿ ಐತಿ ಕರೆಂಟ್ ಅನ್ನು ಪಾಸ್ ಮಾಡಕ್ ಕೊಡಂಗಿಲ್ಲ. ಎತರ ರೋಧಕತೆ ಕಡಿಮೆ ಐತಿ ಅದ್ರದ ಕರೆಂಟ್ ಪಾಸ್ ಮಾಡಕ್ ಕೊಡ್ತತಿ. ಇಲ್ಲಿ ನೋಡ್ರಿ ಆಪ್ಷನ್ಗಳು ನೋಡ್ಕೊಂತ ತಗೋನು. ನೋಡ್ರಿ ಒಂದೇ ಐತಿ ಕಾಪರ್ ಐತಿ, ಆಮೇಲೆ ನೈಕ್ರೋಮ್ ಐತಿ, ಆಮೇಲೆ ಐರನ್ ಐತಿ, ಆಮೇಲೆ ಗ್ಲಾಸ್ ಐತಿ. ನೋಡ್ರಿ ಇದು ನೀವು ಕಾಮನ್ ಸೆನ್ಸ್ ಆಗಿ ನೋಡ್ಪಾ ಅಂದ್ರೆ ಈಗ ಈ ವೈರ್ಗಳು ಇರ್ತಾವ ಗೊತ್ತ್ರಿ, ಈ ವೈರ್ಗಳನ್ನ ಎದರಿಂದ ಮಾಡಿರ್ತಾರ್ರಿ? ವೈರ್ಗಳನ್ನ ಯಾವಾಗಿದ್ರು ಕಾಪರ್ ಇಂದ ಮಾಡಿರ್ತಾರ, ನೆನ್ಪಿಟ್ಕೋರಿ. ಕಾಪರ್ ಇಂದ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಇದ್ರ ಕಂಡಕ್ಟಿವಿಟಿ ವಾಹಕತೆ ಏನೈತಿ ಜಾಸ್ತಿ ಐತಿ. ಅಂದ್ರ ಎಲೆಕ್ಟ್ರಿಕ್ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ ಎದ್ರ ಮೂಲಕ? ಕಾಪರ್ ಮೂಲಕ. ಯಾಕಪ್ಪ ಅಂತಂದ್ರ ಕರೆಂಟ್ ಈಸಿಯಾಗಿ ಫ್ಲೋ ಆಕತಿ. ಅಂದ್ರ ಕರೆಂಟ್ ಈಸಿಯಾಗಿ ಫ್ಲೋ ಆಕತಿ ಅಂದ್ರ ರೆಸಿಸ್ಟಿವಿಟಿ ಏನ್ ಇದ್ದಂಗತ್ರಿ ಕಡಿಮೆ. ರೆಸಿಸ್ಟಿವಿಟಿ ಕಡಿಮೆ ಇದ್ದಂಗತ್, ಅರ್ಥ ಆತು? ಆಮೇಲೆ ಈ ನೈಕ್ರೋಮ್ ಅನ್ನೋದು ಏನಪ್ಪಾ ಅಂತಂದ್ರ ಈ ಇದ್ರಾಗ ಇದು ಮಾಡ್ತಾರ ಗೊತ್ತ್ರಿ, ಕಾಯಿಲ್ ಮಾಡ್ತಾರಲ್ಲ, ನೀರ್ ಕಸಕೋದು ಕಾಯಿಲ್ ಯೂಸ್ ಮಾಡ್ತಾರಲ್ರಿ, ಅದ್ರಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ನೈಕ್ರೋಮ್ ಅನ್ನ ಯೂಸ್ ಮಾಡ್ತಾರ. ಯಾಕಪ್ಪ ಅಂತಂದ್ರ ಅದ್ರದ ರೆಸಿಸ್ಟಿವಿಟಿ ಜಾಸ್ತಿ ಇರ್ತದ್ರಿ. ಯಾಕೆ ಜಾಸ್ತಿ ಇರ್ತದೆ ಅದ ಇದರಿಂದ ಏನಾಕತ್ತಪ್ಪ ಅಂತಂದ್ರೆ ಈಗ ನೀವು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ರಿ ಅಂತ ಹೇಳ್ತಿಕೋರಿ, ಆ ಕಾಯಿಲ್ ಒಳಗೆ ಏನ್ ಮಾಡಿರ್ತಾರಪ್ಪ ಅಂತಂದ್ರ ಈ ನೈಕ್ರೋಮ್ ಅನ್ನ ಹಾಕಿರ್ತಾರ. ಆ ನೈಕ್ರೋಮ್ ಏನ್ ಮಾಡ್ತದಪ್ಪ ಅಂತಂದ್ರ ನೈಕ್ರೋಮ್ ಅನ್ನೋದು ಒಂದು ಇದ್ರ ಮಿಶ್ರ ಲೋಹ ಅದ. ಇದ್ರೊಳಗೆ ಯಾವ್ಯಾವಪ್ಪ ಅಂತಂದ್ರ ನೈಕ್ರೋಮ ಮತ್ತ ಕ್ರೋಮಿಯಮ. ನೈಕ್ರೋಮ ಮತ್ತ ಕ್ರೋಮಿಯಂ ಅನ್ನುವಂತ ಎರಡು ಲೋಹಗಳಿಂದ ಆಗೈತ್ರಿ. ಇದು ಲೋಹಗಳಿಂದ ಆಗೈತಿ. ಯಾವಾಗಿದ್ರು ಮಿಶ್ರ ಲೋಹಕ್ಕಿಂತ ಜಾಸ್ತಿ ರೆಸಿಸ್ಟಿವಿಟಿ ಇರತ್ರಿ, ಅಂದ್ರೆ ಕರೆಂಟ್ ಪಾಸ್ ಮಾಡಕ್ ಕೊಡಂಗಿಲ್ಲ ಮಿಶ್ರ ಲೋಹ. ಲೋಹಗಳ ಗುಣಲಕ್ಷಣ ಹೇಳ್ತದ ಏನಪ್ಪಾ ಅಂತಂದ್ರ ಇಲ್ಲಿ ಎಲೆಕ್ಟ್ರಾನ್ಗಳು ಫ್ರೀ ಇರ್ತಾವ ಲೋಹಗಳೊಳಗ, ಅದರಿಂದ ಏನಾಕತ್ತಪ್ಪ ಅಂತಂದ್ರ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತ. ಮಿಶ್ರ ಲೋಹದಾಗ ಹಂಗಲ್ರಿ, ಮಿಶ್ರ ಲೋಹದಾಗ ಏನಾಕಿರ್ತಿ ಕರೆಂಟ್ ಈಸಿಯಾಗಿ ಪಾಸ್ ಆಗಲ್ಲ. ಅದೊಂದು ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಯಾವಾಗಿದ್ರು ಮಿಶ್ರ ಲೋಹ ಎರಡು ಲೋಹ ಮಿಕ್ಸ್ ಮಾಡಿದ್ ಯಾವ್ದಾರ ಕೊಟ್ಟರಪ್ಪ ಅಂದ್ರೆ ರೆಸಿಸ್ಟಿವಿಟಿ ಜಾಸ್ತಿ ಇರತ್ತೆ ಅಂತ ಹೇಳಿ. ಈಗ ನೋಡ್ರಿ, ಈಗ ಈ ಕಾಯಿಲ್ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ನೈಕ್ರೋಮ್ ತಂತಿಯನ್ನು ಹಾಕಿರ್ತಾರ. ಆ ಕರೆಂಟ್ ಪಾಸ್ ಆದ್ಮೇಲೆ ಏನಾಕತ್ರಿ ಆ ನೈಕ್ರೋಮ್ ತಂತಿ ಮೂಲಕ ಪಾಸ್ ಆಗಿ ಹೋಗಂಗಿಲ್ಲ ಅದ ಯಾವ್ದಾ ಕರೆಂಟ್. ಅದರಿಂದ ಏನಾಕತ್ತಪ್ಪ ಅಂತಂದ್ರ ರೆಸಿಸ್ಟಿವಿಟಿ ಜಾಸ್ತಿ ಆಗಿ ಅದು ಕರೆಂಟ್ ಏನಾಕತ್ರಿ ಇದನ್ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆಗತ್ರಿ, ಹೀಟ್ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆಗುತ್ತೆ.
ಯಾಕಂದ್ರೆ ಕರೆಂಟ್ ಒಳ್ಳೆ ಪಾಸ್ ಆಗಿತ್ತಂತಂದ್ರೆ ಅಲ್ಲಿ ಹೀಟ್ ಆಗಿ ಪ್ರೊಡ್ಯೂಸ್ ಆಗಿರ್ಕಿಲ್ಲ. ಆದ್ರೆ ಇಲ್ಲಿ ಕರೆಂಟ್ ಅನ್ನ ಪಾಸ್ ಆಗಲ್ಲ. ಯಾಕಂತಂದ್ರೆ ನೈಕ್ರೋಮ್ ತಂತಿಯಿಂದ ಏನಾಗತ್ರಿ ಮುಂದ್ ಪಾಸ್ ಆಗಂಗಿಲ್ಲ ಅದ. ಅದರಿಂದ ಏನಾಗತ್ತೆ ನೀರ್ ಕಾಯಕ್ ಸ್ಟಾರ್ಟ್ ಆಕಾವ. ಅರ್ಥ ಆತ್ರಿ ಈ ನೈಕ್ರೋಮ್ ತಂತಿಯಿಂದ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಇಸ್ತ್ರಿ ಕಲ್ಲಾಗ ಯೂಸ್ ಮಾಡ್ತಾರ ನೋಡ್ರಿ ಅದು. ಆಮೇಲೆ ಏನಪ್ಪಾ ಅಂದ್ರೆ ಐರನ್ ಏನ್ರಿ ಅದೊಂದು ಲೋಹ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಆದ್ರೆ ಕಾಪರ್ ಕಿಂತ ಹೆಚ್ಚಿಗೆ ಆಗತ್ತೇನ್ರಿ? ಇಲ್ಲ. ಅಕಸ್ಮಾತ್ ಕಾಪರ್ ಕಿಂತ ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ನಾವು ಐರನ್ ಇದ್ರ ಯೂಸ್ ಮಾಡ್ತಿದ್ವಲ್ಲ, ಏನದು ವೈರ್ ರೆಡಿ ಮಾಡಾಕದು. ಸೊ ವೈರ್ ರೆಡಿ ಮಾಡಕ್ಕೆ ಯೂಸ್ ಮಾಡ್ತಾರೋ ಕಾಪರ್ ಯೂಸ್ ಮಾಡ್ತಾರ. ಅಂದ್ರೆ ಇದ್ರ ಕರೆಂಟ್ ಇದ್ರ ರೆಸಿಸ್ಟಿವಿಟಿ ಏನಿದ್ದಂಗಾತು ಕಡಿಮೆ ಇದ್ದಂಗಾತು. ಇದ್ರದ್ದು ಒಂದ ಗೊತ್ತಿದ್ದಪ್ಪ ಅಂತಂದ್ರೆ ನೀವು ಆನ್ಸರ್ ಹಾಕ್ಬೋದು. ನೋಡ್ರಿ ಅವ್ರು ಏನ್ ಕೇಳಿದಾರು, ಇನ್ಕ್ರೀಸಿಂಗ್ ದಿಂದ ಡಿಕ್ರೀಸ್ ಕೇಳಿದಾರೆ. ಅಂದ್ರೆ ಕಡಿಮೆಯಿಂದ ಹೆಚ್ಚಿಗೆ ಕೇಳಿದಾರೆ ರೆಸಿಸ್ಟಿವಿಟಿ. ಕಡಿಮೆ ಯಾವ್ದೈತ್ರಿ? ರೆಸಿಸ್ಟಿವಿಟಿ ಕಾಪರ್. ಅರ್ಥ ಆತ್ರಿ? 2 ಆಪ್ಷನ್ ಕೊಟ್ಟಾರ. 2 ಆಪ್ಷನ್ ಕೊಟ್ಟಾರ. ಇವ್ 2 ಆಪ್ಷನ್ ಏನದು ಎಲಿಮಿನೇಟ್ ಅದು. ಅರ್ಥ ಆತು. ಆಮೇಲೆ ಈಗ ನೋಡ್ರಿ ಗ್ಲಾಸ್ ಒಂದು ನೆನ್ಪಿಟ್ಕೋರಿ. ಗ್ಲಾಸ್ ಒಳಗೆ ಯಾವಾಗಿದ್ರು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಲ್ಲ. ಅದೊಂದು ಏನಪ್ಪಾ ಅಂತಂದ್ರ ಕರೆಂಟಿಗೆ ಅವಿರೋಧಕ ಅದು. ಅಂದ್ರ ಕಂಡಕ್ಟರ್ ಅಲ್ರ ಅದು, ಇನ್ಸುಲೇಟರ್ ಅದು, ಅವಾಹಕರ ಅದು. ಅವಾಹಕ ಅದೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಗ್ಲಾಸ್ ಅವಾಹಕ ಅಂತಂದ್ರೆ ಅದ್ರ ರೆಸಿಸ್ಟಿವಿಟಿ ಏನಿದ್ದಂಗತ್ತ ಜಾಸ್ತಿ ಇದ್ದಂಗಾತು. ಅರ್ಥ ಆತ್ರಿ? ಜಾಸ್ತಿ ಇದ್ದಂಗಾತಂದ್ರೆ ಏನಾಗಬೇಕದ ಲಾಸ್ಟ್ ಬರ್ಬೇಕು ಆಪ್ಷನ್. ಯಾಕಂದ್ರೆ ಅವ್ರ ರೆಸಿಸ್ಟಿವಿಟಿ ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದಾರೆ. ಅತಿ ಹೆಚ್ಚು ರೆಸಿಸ್ಟಿವಿಟಿ ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದು ಯಾವ್ದಂತಂದ್ರೆ ಗ್ಲಾಸ್ ಒಳಗೆ ಲಾಸ್ಟ್ ಬರ್ಬೇಕು ಆಪ್ಷನ್. ಇದೊಂದು ಆಪ್ಷನ್ ಐತಿ, ಇದೊಂದು ಆಪ್ಷನ್ ಐತಿ. ಸೊ ಕಾಪರ್ ಇದನ್ನ ಹಿಂಗೆ ಕೊಟ್ಟಾನ. ಸೊ ನಿಮ್ಗೆ ಏನ್ ಗೊತ್ತಾಗಬೇಕು? ಇನ್ನೊಂದು ಆಪ್ಷನ್ ಬಗ್ಗೆ ಗೊತ್ತಾಗಬೇಕು. ಲೋಹ ಒಳಗೆ ಅತಿ ಹೆಚ್ಚು ಕರೆಂಟ್ ಪಾಸ್ ಆಗುತ್ತೋ, ಅಲೋಹ ಒಳಗೆ ಅತಿ ಹೆಚ್ಚು ಕರೆಂಟ್ ಪಾಸ್ ಆಗುತ್ತೋ? ಲೋಹ ಒಳಗೆ ಏನಾಗುತ್ತೆ? ಕರೆಂಟ್ ಪಾಸ್ ಆಗುತ್ತದೆ. ಅಂದ್ರೆ ಅದರ ರೆಸಿಸ್ಟಿವಿಟಿ ಏನಿದ್ದಂಗಾತು ಕಡಿಮೆ ಇದ್ದಂಗಾತು. ಸೊ ಇದ್ರ ಆನ್ಸರ್ ಏನಾಗುತ್ತೆ? ಐರನ್. ಕಾಪರ್ ಆದ್ಮೇಲೆ ಏನಾಗತ್ರಿ? ಐರನ್ ಆಗತ್ತೆ. ಆಮೇಲೆ ನೈಕ್ರೋಮ್ ಏನಾಗತ್ತ? ಇದಕ್ಕಿಂತ ಜಾಸ್ತಿ ರೆಸಿಸ್ಟಿವಿಟಿ ಇರತ್ತೆ. ಅರ್ಥ ಆತ್ರಿ? ಗ್ಲಾಸ್ ಅಂತ್ರಿ ಅವಾಹಕ. ಇದ್ರಾಗಂತ್ರಿ ಕರೆಂಟ್ ಪಾಸ್ ಆಗೋಲ್ಲ ಅಂತ ಏನತ್ರಿ? ಅತಿ ಹೆಚ್ಚು ರೆಸಿಸ್ಟಿವಿಟಿ ಯಾವ್ದೊಂದೈತಿ? ಗ್ಲಾಸ್ ಒಂದೈತಿ. ನಿಮ್ಗೆ ಕನ್ಫ್ಯೂಷನ್ ಏನಾಗುತ್ತೋ ಕಾಪರ್ ಐತಿ ನೋಡ್ರಿ. ಕಾಪರ್ ಗೊತ್ತಾಗ್ಬಿಡತ್ತೆ ನಿಮ್ಗೆ. ವೈರ್ ಒಳಗೆ ಯೂಸ್ ಮಾಡ್ತಾರ ಅಂತಲೇ ಕರೆಂಟ್ ಇದ್ರ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ. ಅಂದ್ರೆ ತನ್ನ ಮೂಲಕ ಕರೆಂಟ್ ಅನ್ನ ಈಸಿಯಾಗಿ ಫ್ಲೋ ಮಾಡ್ತಂದ್ರೆ ಇದ್ರ ರೆಸಿಸ್ಟಿವಿಟಿ ಕಡಿಮೆ ಇರತ್ತೆ ಅಂತ ಹೇಳಿ ಒಂದೇ ಆಪ್ಷನ್ ಹಾಕ್ತೀರಿ ನೀವು. ಅಂದ್ರೆ 2 ಆಪ್ಷನ್ ಎಲಿಮಿನೇಟ್ ಆಗಿಬಿಡ್ತಾವ. ಆದ್ರೆ ನಿಮ್ಗೆ ಗ್ಲಾಸ್ ಗೊತ್ತಿರತ್ತಂತಂದ್ರೆ ಇದು ಅವಾಹಕ ಅಂತ ಲಾಸ್ಟ್ ಬರೋದಂತೆ ಗೊತ್ತಿರತ್ತೆ. ಆದ್ರೆ ನಿಮ್ಗೆ ನೈಕ್ರೋಮ್ ಮತ್ತು ಐರನ್ ಬಗ್ಗೆ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಲೋಹ ಯಾವ್ದೈತಿ, ಅಲೋಹ ಯಾವ್ದೈತಿ. ನೈಕ್ರೋಮ್ ತಂತಿ ಈಗ ನಾವು ಎದ್ರೋಗ ಯೂಸ್ ಮಾಡ್ತಾವ, ಇದನ್ನ ಕಾಯಿಲ್ ಒಳಗೆ ನೆನಪಿಟ್ಕೊಂಡ್ಬಿಡ್ರಿ. ಇದನ್ನ ಕೇಳ್ತಾರೆ. ಇದನ್ನ ಕಾಯಿಲ್ ಒಳಗೆ ಯೂಸ್ ಮಾಡ್ತಾವ. ಕಾಯಿಲ್ ಒಳಗೆ ಏನಾಗುತ್ತೆ? ಅದು ಹೀಟ್ ಪ್ರೊಡ್ಯೂಸ್ ಹೆಂಗಾಗತ್ತ? ರೆಸಿಸ್ಟಿವಿಟಿದಿಂದನೇ ಹೀಟ್ ಪ್ರೊಡ್ಯೂಸ್ ಆಗುತ್ತಾ. ಅರ್ಥ ಆತ್ರಿ? ಅದಕ್ಕಿಂತ ರೆಸಿಸ್ಟಿವಿಟಿ ಏನಾಗತ್ತಿ? ಐರನ್ ಗಿಂತ ಜಾಸ್ತಿ ಇರುತ್ತೆ. ಇಷ್ಟು ನೆನ್ಪಿಟ್ಕೋಬೇಕು ನೋಡ್ರಿ. ಇದ್ರ ಆನ್ಸರ್ ಏನಾಯ್ತು? 4ನೇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೂ ಅಮಂಗ್ ದಿ ಫಾಲೋಯಿಂಗ್ ಹ್ಯಾಸ್ ಡಿಸ್ಕವರ್ಡ್ ದ ಫೆನೋಮೆನಾನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕೊಟ್ಟಾರ. ನೋಡ್ರಿ ಮೊದಲು ಏನಪ್ಪಾ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದ್ರೆ ಏನ ನೋಡ್ರಿ. ಇಲ್ಲಿ ನೋಡೋದ ತಾಮ್ರದ ಅತ್ಯಂತ ಕಡಿಮೆ ರೋಧಶೀಲತೆ ಅಂತಂದ್ರ ರೆಸಿಸ್ಟಿವಿಟಿ. ಆಮೇಲೆ ಕಬ್ಬಿಣದೇನೈತ್ರಿ ಮಧ್ಯಮ, ನೈಕ್ರೋಮದೇನೈತ್ರಿ ಹೆಚ್ಚೈತಿ. ಗಾಜು ಏನಪ್ಪಾ ಅಂದ್ರೆ ಅಪಾರದರ್ಶಕ. ನೋಡ್ರದ ಅತಿ ಹೆಚ್ಚು ರೋಧಶೀಲಕತೆ ಯಾವ್ದೈತಿ? ಗಾಜು ಐತಿ. ತಾಮ್ರ, ಕಬ್ಬಿಣ, ನೈಕ್ರೋಮ, ಗಾಜು. ಈ ಕ್ವಶನ್ ನೋಡತ್ತದು ನೋಡ್ರಿ. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತಂದ್ರೆ ಏನ? ಕನ್ನಡ ಒಂದ್ಸಲ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಕೆಳಗಿನವರಲ್ಲಿ ದ್ವಿತೀಯ ವಿದ್ಯುತ್ ಹೊರಸೂಸುವಿಕೆ. ನೋಡ್ರಿ ಕನ್ನಡದಾಗ ಹೆಂಗ್ ವಿದ್ಯುತ್ ಹೊರಸೂಸುವಿಕೆ. ಇದನ್ನ ನೆನ್ಪಿಟ್ಕೋಬೇಕಂದ್ರೆ ನೀವು ಫೋಟೋ ಎಲೆಕ್ಟ್ರಿಕ್ ನೆನ್ಪಿಟ್ಕೊಂಡ್ಬಿಟ್ಟು ಸುಮ್ಮನೆ ಈಸಿ ಆಕತಿ ನಿಮಗೆ. ಫೋಟೋ ಅಂತಂದ್ರೆ ಏನ್ರಿ? ಫೋಟೋ ಅಂತಂದ್ರೆ ಏನ? ಫೋಟೋ ಅಂತಂದ್ರೆ ಬೆಳಕು. ನೆನ್ಪಿಟ್ಕೋರಿ. ಫೋಟೋ ಅಂತಂದ್ರೆ ಏನ? ಬೆಳಕು. ಫೋಟೋ ಅಂತಂದ್ರೆ ಏನ್ರಿ? ಬೆಳಕು. ಎಲೆಕ್ಟ್ರಿಕ್ ಅಂತಂದ್ರೆ ಏನ್ರಿ? ಕರೆಂಟ್. ಈ ಬೆಳಕಿನ ಕಿರಣದಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ಹೆಂಗಪ್ಪ ಅಂತಂದ್ರ ನೋಡ್ರಿ,
ಇಲ್ಲೊಂದು ಯಾವುದೋ ಒಂದು ಲೋ ಐತೆ ಅಂತ ಹೇಳಿ ತಿಳ್ಕೊರಿ. ಲೋ ಒಳಗೆ ಏನಿರ್ತಪ್ಪ ಅಂತಂದ್ರ ಎಲೆಕ್ಟ್ರಾನ್ಗಳು ಅಂತಂದ್ರ ಎಲೆಕ್ಟ್ರಾನ್ಗಳು ಏನಿರ್ತಾವಪ್ಪ ಅಂದ್ರೆ ಫ್ರೀ ಇರ್ತಾವ್ರಿ. ಎಲೆಕ್ಟ್ರಾನ್ಗಳು ಫ್ರೀ ಇರ್ತಾವ. ಇದ್ರ ಮೇಲೆ ಸೂರ್ಯನ ಬೆಳಕು ಬಿತ್ತು ಅಂತ ಹೇಳಿ ತಿಳ್ಕೊರಿ. ಇವು ಎಲೆಕ್ಟ್ರಾನ್ಗಳು ಏನಕ್ಕಪ್ಪ ಅಂದ್ರೆ ಚಲನೆಗೆ ಬರ್ತಾವ. ಇವು ಎಲೆಕ್ಟ್ರಾನ್ಗಳ ಚಲನೆಗೆ ಏನ್ ಕರಿತಾರ್ರಿ? ಕರೆಂಟ್ ಅಂತ ಕರೀತಾರ. ಅರ್ಥ ಆಯ್ತು? ಕರೆಂಟ್ ಅಂತ ಕರೀತಾರೆ. ಇದಕ್ಕೆ ಏನಂತಾರಪ್ಪ ಅಂದ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಎಮಿಷನ್. ಅಂದ್ರ ಫೋಟೋ ಅಂದ್ರೆ ಏನ್ರಿ? ಬೆಳಕು. ಬೆಳಕಿನ ಸಹಾಯದಿಂದ. ಎಲೆಕ್ಟ್ರಿಕ್ ಅಂತಂದ್ರೆ ಏನ್ರಿ? ಎಲೆಕ್ಟ್ರಾನ್ಗಳು ರಿಲೀಸ್ ಆಗಿ ಓಡಾಡಕ್ ಸ್ಟಾರ್ಟ್ ಆಕಾವ್. ಈ ಎಲೆಕ್ಟ್ರಾನ್ಗಳು ಓಡಾಡಕ್ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ? ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಏನಂತಾರಪ್ಪ ಅಂದ್ರ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕರೀತಾರೆ. ನೋಡ್ರಿ ಇದ್ರ ಏನೈತಪ್ಪ ಅಂತಂದ್ರ ಮೊದಲು ಇದನ್ನ ಕಂಡು ಹಿಡ್ದಾವ ಯಾರಪ್ಪ ಅಂತಂದ್ರ ಹೆನ್ರಿಚ್ ಹರ್ಟ್ಸ್ ಅನ್ನೋ ಕಂಡು ಹಿಡಿತಾನ್ರಿ. ಹೆನ್ರಿಚ್ ಹರ್ಟ್ಸ್ ನಾವ್ ಏನ್ ಮಾಡ್ತಾನಪ್ಪ ಅಂತಂದ್ರ 1817 ಏನ್ ಮಾಡ್ತಾನಂದ್ರ ಇದನ್ನ ಕಂಡು ಹಿಡಿತಾನ. ಆದ್ರ ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿದವ ಯಾರಪ್ಪ ಅಂತಂದ್ರ ಐನ್ಸ್ಟೀನ್ ರೀ. ಹೆಚ್ಚಿನ ಅಧ್ಯಯನ ಮಾಡಿದವಪ್ಪ ಅಂದ್ರ ಐನ್ಸ್ಟೀನ್. ಈ ಐನ್ಸ್ಟೀನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಅಧ್ಯಯನ ಮಾಡಿ ಅದ್ರ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ನೋಬೆಲ್ ಪ್ರಶಸ್ತಿಯನ್ನ ತಗೋತಾನ್ರಿ. ನೋಬೆಲ್ ಪ್ರಶಸ್ತಿಯನ್ನ ತಗೋತಾನ. ಅದಕ್ಕೇನಪ್ಪಾ ಅಂದ್ರೆ ಇವೆರಡು ಆನ್ಸರ್ ನೋಡ್ಬೇಕು. ಈಗ ಕೀ ಆನ್ಸರ್ ಇದನ್ನ ಕೊಡ್ತಾರ ಅಂತ ಹೇಳಿ ಇದನ್ನ ಕೊಡ್ಬೋದು ಅಥವಾ ಇದನ್ನ ಕೊಡ್ಬೋದು. ಮೊದಲು ಯಾರು ಇದು ಮಾಡಿದ್ರು? ಹೆನ್ರಿಚ್ ಹರ್ಟ್ಸ್ ಅನ್ನವ. ಆದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇದು ಮಾಡಿದ ಯಾರಪ್ಪ? ಐನ್ಸ್ಟೀನ್. ನನಗೆ ಅನ್ಸ್ಬಿಟ್ಟಿಗೆ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಐನ್ಸ್ಟೀನ್ ಆಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡಿ ಅದ್ರದ ನೋಬೆಲ್ ಪ್ರಶಸ್ತಿಯನ್ನು ಪಡೆದವ ಯಾರಪ್ಪ ಅಂತಂದ್ರೆ ಐನ್ಸ್ಟೀನ್. ಆಮೇಲೆ ಈ ಪ್ಯಾರಡೆ ಬಗ್ಗೆ ನೋಡ್ರಿ. ಪ್ಯಾರಡೆ ಏನ್ ಮಾಡ್ತಾನಪ್ಪ ಅಂತಂದ್ರ ವಿದ್ಯುತ್ ಕಾಂತೀಯ ಅಂದ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಏನ್ರಿ ಹಿಂಗಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದ್ರೆ ಏನ? ವಿದ್ಯುತ್ ಕಾಂತೀಯ ಅಂತಂದ್ರ ವಿದ್ಯುತ್ ಏನ್ ಮಾಡ್ತದಪ್ಪ ಅಂತಂದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತತಿ. ಅದಕ್ಕೆ ಏನಂತಾರಪ್ಪ ಅಂದ್ರ ವಿದ್ಯುತ್ ಕಾಂತಿ ಅಂತ ಕರೀತಾರ. ಅಂದ್ರ ವಿದ್ಯುತ್ ಕಾಂತವನ್ನು ಪ್ರೊಡ್ಯೂಸ್ ಮಾಡ್ತತಿ. ಉದಾಹರಣೆ ನೀವು ಒಂದ್ ಯಾವ್ದೋ ವಸ್ತುವಿನ ಮೂಲಕ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿರಪ್ಪ ಅಂತಂದ್ರ ಅದೇನ್ ಮಾಡ್ತಾರ? ವಸ್ತುಗಳನ್ನ ಅಟ್ರಾಕ್ಟ್ ಮಾಡ್ಕೋತತಿ. ಅಂದ್ರ ಕಾಂತದ ರೀತಿ ವರ್ತಿಸ್ತದ. ಅದಕ್ಕೆ ಏನಂತಾರ್ರಿ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಂತ ಕರೀತಾರ. ಅಂದ್ರ ಎಲೆಕ್ಟ್ರಿಸಿಟಿದಿಂದ ಮ್ಯಾಗ್ನೆಟಿಕ್ ಕನ್ವರ್ಟ್ ಆಗ್ತಲ್ಲ ಅದು. ಅದಕ್ಕೆ ಏನಂತಾರು? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಂತ ಕರೀತಾರ. ಇಂಥವ್ ನಿಯಮಗಳನ್ನ ಕಂಡುಹಿಡಿದವ ಯಾರಪ್ಪ ಅಂತಂದ್ರ ಪ್ಯಾರಡೆ. ಇದ್ರ ಪ್ಯಾರಡೆ ಬಲಗೈ ಹಿಡ್ಕಟ್ಟು ನಿಯಮ, ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬರ್ತಾವ. ಅವ್ನು ಇನ್ನೊಂದು ತಾಸನ ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ಕಂಡುಹಿಡಿದವ ಪ್ಯಾರಡೆ. ಆಮೇಲೆ ಈ ಮಿಲಿಕನ್ ಅಂತ ಬರ್ತಾನ್ರಿ. ಇವ್ ಏನ್ ಮಾಡ್ತಾನಪ್ಪ ಅಂತಂದ್ರ ಎಲೆಕ್ಟ್ರಾನ್ ಚಾರ್ಜ್ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಮಾಡ್ತಾನೆ. ಇವಂದೇನ ಟಿಪ್ ಪಾಯಿಂಟ್ ಇಲ್ಲ. ಈಗ ನೋಡಿ ಆನ್ಸರ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇವ್ರು ನನಗೆ ಅನ್ಸ್ಮಿಟ್ಟಿ ನೋಬೆಲ್ ಕೊಡ್ಬೋದು, ಇದು ಐನ್ಸ್ಟೀನ್ ಕೊಡ್ಬೋದು ಅಥವಾ ಹೆನ್ರಿಚ್ ಹರ್ಟ್ಸ್ ಕೊಡ್ಬೋದು. ಅದು ನೋಡೋಣಂತ. ಇಷ್ಟ ನೆನ್ಪಿಡ್ಕೊಂಡ್ಬಿಡ್ರಿ ನೀವು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಂದ್ರೆ ಏನ? ಅದನ್ನ ಕಂಡು ಹಿಡ್ದಾವ ಯಾರ? ಅದ್ರ ಬಗ್ಗೆ ನೋಬೆಲ್ ಪ್ರಶಸ್ತಿ ತಗೊಂಡಾವ ಯಾರ್ರಿ? ಐನ್ಸ್ಟೀನ್. ಅದ್ರ ಆನ್ಸರ್ ಈಗ ಐನ್ಸ್ಟೀನ್ ಅಂತ ನೆನ್ಪಿಟ್ಕೋರಿ. ಆಮೇಲೆ ಏನಾದ್ರು ಚೇಂಜ್ ಮಾಡಿದ್ರೆ ಅದನ್ನ ಆ ಕೀ ಆನ್ಸರ್ ಚೇಂಜ್ ಮಾಡ್ಕೋರಿ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ನೋಡ್ರಿ ಬೇಕಿಂಗ್ ಸೋಡಾ. ನೋಡ್ರಿ ಕನ್ನಡ ನೋಡೋದೇನು ಒಂದ್ಸಲ ಕನ್ನಡದಾಗ ನೋಡುವಂತ. ನೋಡ್ರಿ ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಮತ್ತು ಕೇಕ್ ಅನ್ನು ತಯಾರಿಸುವ ಹಿಟ್ಟಿಗೆ ಅಡುಗೆ ಸೋಡಾವನ್ನು ಸೇರಿಸುತ್ತಾರೆ. ಅಡುಗೆ ಸೋಡಾವು ಬ್ರೆಡ್ ಮತ್ತು ಕೇಕ್ಗಳ ಪೋಷಣಾ ಮೌಲ್ಯ ಅಂತಂದ್ರೆ ಏನ್ರಿ? ನ್ಯೂಟ್ರಿಷನ್ ವ್ಯಾಲ್ಯೂ ಅಂತಂದ್ರೆ ಏನ? ಅದ್ರ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ತತಿ. ಹೆಚ್ಚಿಗೆ ಅದ್ರ ನ್ಯೂಟ್ರಿಫೈ ಮಾಡ್ತತಿ ಅಂತ ಹೇಳಿ ಹೇಳಿದಾರ ಅವ್ರು. ಏನ್ ಕೊಟ್ಟಾರ ಅವರ? ಹೇಳಿಕೆ 1 ಮತ್ತು 2 ಸರಿಯಾಗಿವೆ, 1 ಸರಿಯಾದ ವಿವರಣೆಯಾಗಿದೆ. ಹೇಳಿಕೆ 1 ಸರಿಯಾಗಿದೆ, 2 ಸರಿಯಾಗಿಲ್ಲ. 1 ಸರಿಯಾಗಿಲ್ಲ, 2 ಸರಿಯಾಗಿದೆ. ಹಿಂಗ್ ಕೊಟ್ಟಾರ ನೋಡ್ರಿ. ಮೊದಲು ಬೇಕಿಂಗ್ ಪೌಡರ್ ಅಂತಂದ್ರೆ ಏನ? ನೋಡ್ರಿ ಬೇಕಿಂಗ್ ಪೌಡರ್ ಅಥವಾ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಅಡುಗೆ ಸೋಡಾ. ಬೇಕಿಂಗ್ ಪೌಡರ್ ಇದಕ್ಕೆ ಏನಂತಾರ್ರಿ? ಅಡುಗೆ ಸೋಡಾ. ಇದೇನಪ್ಪಾ ಅಂತಂದ್ರ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್. ಇದೇನ್ ಮಾಡ್ತಾರಪ್ಪ ಅಂತಂದ್ರೆ ಈಗ ಬ್ರೆಡ್ ತಯಾರಿಕೆ ಆಗಿರ್ಬೋದು ಅಥವಾ ಕೇಕ್ಗಳ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡಿರಪ್ಪ ಅಂತಂದ್ರ ಇದನ್ನ ಬಳಸ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಏನ್ ಬೇಕಿಂಗ್ ಪೌಡರ್ ಹತ್ರ ಹಾಕಿರ ಅಂತ ಹೇಳ್ತಿಕೋರಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇವೆಲ್ಲ ಕೇಕ್ ಅದು ಏನಕ್ಕಪ್ಪ ಅಂದ್ರೆ ಕೇಕ ಬಣ್ಣ ಬ್ರೆಡ್ ಏನಕ್ಕಪ್ಪ ಅಂದ್ರೆ ಮಿದು ಹಾಕವ್ರಿ. ಏನಕ್ಕವು? ಮಿದು ಹಾಕವು. ಯಾವ ಅನಿಲ್ ರಿಲೀಸ್ ಆಗೋದ್ರಿಂದ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದ್ರಿಂದ. ಆದ್ರ ಈ ಬೇಕಿಂಗ್ ಪೌಡರ್ ಸೇರಿಸಿರ ಅಂತ ಹೇಳ್ತಿಕೋರಿ ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಟೇಸ್ಟ್ ಆಗಲ್ಲ. ಇದು
ಕೇಕ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಬನ್ ಆಗಿರ್ಬೋದು. ಬರೀ ಎದಕ್ಕೆ ಇದು ಯೂಸ್ ಮಾಡ್ತಾರಪ್ಪ ಅಂತಂದ್ರ ಕೇವಲ ಮೆದು ಆಗಲು ಅಥವಾ ಏನ್ರಿ ಸಾಫ್ಟ್ ಆಗಕ್ಕ, ಬರೀ ಸಾಫ್ಟ್ ಆಗಕ್ಕೆ ಅಷ್ಟೇ ಯೂಸ್ ಮಾಡ್ತಾರೆ. ಹೆಂಗ್ ಸಾಫ್ಟ್ ಆಗ ಇವ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡೋದ್ರ ಮೂಲಕ. ಇವ್ರೇನ್ ಕೊಟ್ಟವ್ರು ಎರಡನೇ ಆಪ್ಷನ್ದಾಗ ಪೋಷಣ ಮೌಲ್ಯ, ನ್ಯೂಟ್ರಿಷನ್ ವ್ಯಾಲ್ಯೂ, ಅಂದ್ರೆ ನ್ಯೂಟ್ರಿಷನ್ ಹೆಚ್ಚಿಗೆ ಆಕತ್ತೇನ್ರಿ ಅದ್ರಲ್ಲಿ ಅಡುಗೆ ಸೋಡಾದಿಂದ? ಇಲ್ಲ, ಬರೀ ಏನಪ್ಪಾ ಅಂತಂದ್ರೆ ಮಿದು ಆಗಲ್ಲ ಅಷ್ಟೇ ಏನ್ ಮಾಡ್ತಾರ ಯೂಸ್ ಮಾಡ್ತಾರ. ಸೊ ಇದ್ರ ಆನ್ಸರ್ ಏನಾಗತ್ರಿ? ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್, ಎರಡನೇ ತಪ್ಪ ನೋಡ್ರಿ. ಒಂದನೇ ಸರಿಯಾಗಿದೆ, ಎರಡನೇ ಸರಿಯಾಗಿಲ್ಲ. ಆನ್ಸರ್ ಇದಾಗತ್ತೆ. ಇಲ್ಲಿ ಕೊಟ್ಟಾರ ನೋಡ್ರಿ, ಬೇಕಿಂಗ್ ಸೋಡಾ ಆಡ್ಸ್ ನ್ಯೂಟ್ರಿಷನ್ ವ್ಯಾಲ್ಯೂ ಟು ದಿ ಬ್ರೆಡ್ಸ್ ಅಂಡ್ ಕೇಕ್ಸ್. ಅಂದ್ರೆ ನ್ಯೂಟ್ರಿಷನ್ ಅಂತ ಹೆಚ್ಚಿಗೆ ನ್ಯೂಟ್ರಿಷನ್ ಆಗುತ್ತೆ ಅನ್ನೋದು ಆಗಲ್ಲ. ಯಾವಾಗಿದ್ರು ಬೇಕಿಂಗ್ ಸೋಡಾದಿಂದ ಏನಾಗುತ್ತೆ ರೀ, ಕೇವಲ ಅದು ಮಿದುವಾಗಷ್ಟೇ ಯೂಸ್ ಮಾಡ್ತಾರೆ. ಆಡೆಡ್ ಟು ಡಾಪ್ ಫಾರ್ ಮೇಕಿಂಗ್ ಬ್ರೆಡ್ಸ್ ಅಂಡ್ ಕೇಕ್ಸ್ ಇನ್ ದ ಬೇಕಿಂಗ್ ಇಂಡಸ್ಟ್ರಿ. ಆಮೇಲೆ ಅದ್ರ ರಾಸಾಯನಿಕ ಹೆಸರು ಏನ್ರಿ? ಕಾರ್ಬನ್ ಡೈಆಕ್ಸೈಡ್. ಇದೊಂದು ನೆನ್ಪಿಟ್ಕೋರಿ. ಅಂದ್ರೆ ಬೇಕಿಂಗ್ ಸೋಡಾ ಅಂತಂದ್ರೆ ಈಗ ನಾರ್ಮಲ್ ಆಗಿ ನಾವು ಅಡುಗೆ ಮನೆಯಾಗ ಯೂಸ್ ಮಾಡ್ತಾವಲ್ಲ ಆ ಸಾಲ್ಟ್ ಅಲ್ಲಿ, ಮತ್ತೆ ಅದು ಬೇರೆ, ಅದು ಸೋಡಿಯಂ ಕ್ಲೋರೈಡ್ ಅದ. ಇದೇನಪ್ಪ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅದ. ಮತ್ತೆ ಇದನ್ನ ಎಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ಅಡುಗೆ ಮನೆಯೊಳಗೆ ಜಿಡ್ಡು ಹಿಡಿದಿರ್ತದೆ, ಹೊಲಸೋದಾಗಿರತ್ತಲ್ಲ, ಅದನ್ನ ತಿಕ್ಕಾಕು ಯೂಸ್ ಮಾಡ್ತಾರ. ಆಮೇಲೆ ಫ್ರಿಜ್ ಒಳಗೆ ಸ್ಮೆಲ್ ಅದು ಬಂತ ತಿಳ್ತಿಕೋರಿ, ಅಲ್ಲಿ ಹಾಕಿರೋದ್ರಿಂದ ಸ್ಮೆಲ್ ಅನ್ನು ಅಬ್ಸರ್ವ್ ಮಾಡ್ಕೊಂತ ಕೆಪಾಸಿಟಿ ಹೊಂದಿರ್ತದೆ ಇದು. ಯಾವುದು? ಬೇಕಿಂಗ್ ಸೋಡಾ. ಇಲ್ಲ ಐತಿ ನೋಡ್ರಿ, ಬೇಕಿಂಗ್ ಸೋಡಾ. ಇದ್ರ ಲಿಂಬು ಒಳಗೆ ಹಾಕಿ ಅಕಸ್ಮಾತ್ ನೀವು ಕುಡಿರಪ್ಪ ಅಂತಂದ್ರೆ ಏನಾಗತ್ರಿ, ಅದು ನಿಮ್ಗೆ ಹೊಟ್ಟೆ ಒಯ್ದಾಗತ್ತೆ. ಇದನ್ನ ಇರತ್ತೆ ನೋಡ್ರಿ, ಸೋಡಾ ಪೌಡರ್ ಇರತ್ತಲ್ಲ, ಅದ ಇದು ಬೇಕಿಂಗ್ ಸೋಡಾ ಅಂತಂದ್ರ. ಆಮೇಲೆ ಇಡ್ಲಿ ಉಬ್ಬಾಕ, ಆಮೇಲೆ ಮೆದುವಾಕ ಸೋಡಾ ಹಾಕಿ, ಭಾಳ ಸೋಡಾ ಹಾಕಿರ ಅಂದ್ರೆ ಹೊಟ್ಟೆ ಜಲ್ದಿ ತುಂದತ್ ಅಂತಾರ ಗೊತ್ತ್ರಿ, ಅದ ನೋಡ್ರಿ ಬೇಕಿಂಗ್ ಸೋಡಾ. ಆಮೇಲೆ ಜಡ್ಡು ಅಂತ ತೆಗಿಯಾಕ, ಆಮೇಲೆ ಮನೆಯನ್ನು ಸ್ವಚ್ಛ ಮಾಡಕ್ಕೆ ಯೂಸ್ ಮಾಡ್ತಾರು. ಆಮೇಲೆ ಫ್ರಿಜ್ ಒಳಗೆ ಸ್ಮೆಲ್ ಅದು ಬರಾಕೈತೆ ಅಂದ್ರೆ ಯೂಸ್ ಮಾಡ್ತಾರು. ಶೂಗಳಲ್ಲಿ ಯೂಸ್ ಮಾಡ್ತಾರೆ ದುರ್ವಾಸನೆ ಹೋಗಲಿಕ್ಕೆ. ಆಮೇಲೆ ಆರೋಗ್ಯಕ್ಕೆ ಎದೆ ಅಕಸ್ಮಾತ್ ಉರಿಯಾಕೈತಿಪ್ಪ ಅಂತ ಹೇಳಿ, ಎಸಿಡಿಟಿ ಆಗಿತ್ತು ಅಂತ ಹೇಳಿ ತಿಳ್ಕೊರಿ, ಅದನ್ನ ಹಾಕ್ತಾರ ನೋಡ್ರಿ. ಆಮೇಲೆ ಈ ಕೀಟದು ಕಡದಾಗೋದು ಅಲ್ಲೂ ಹಚ್ತಾರ ಅದಕ್ಕೆ. ಅರ್ಥ ಆತ್ರಿ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ನೆಕ್ಸ್ಟ್ ಬಗ್ಗೆ ಕುಮಾರ್ ಬಗ್ಗೆ ಕೇಳಿದಾರು ನೋಡ್ರಿ. ಏನ್ ಕೇಳಿದಾರಪ್ಪ ಅಂತಾರ, ಕುಮಾರನು ಮನೆಗೆ ನಡೆದುಕೊಂಡು ಹೋಗುವಾಗ ಒಂದು ಜೇನು ಹುಳ ಕಚ್ಚಿತು. ಕೂಡಲೇ ಅವನು ಕಚ್ಚಿದ ಭಾಗಕ್ಕೆ ಹತ್ತಿರದ ಗಿಡದ ಎಲೆಗಳಿಂದ ಉಜ್ಜಿದನು. ಅವನ ನೋವು ಶಮನವಾಯಿತು. ಹಾಗಾದರೆ ಆ ಎಲೆಯ ಗುಣ ಎಂತದಂತೆ ಕೇಳಿದ್ದಾರೆ ನೋಡ್ರಿ. ಜೇನು ನೊಣ ಕಡಿತಪ್ಪ ಅಂತಂತಂದ್ರ, ಜೇನು ನೊಣ ಕಡಿತಂತಂದ್ರ ನಿಮ್ಗೆ ಉರಿಯಾಗ ಸ್ಟಾರ್ಟ್ ಆಗತ್ತ. ಎದಕ್ಕೆ ಉರಿಯಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂತಂದ್ರ, ಅಲ್ಲಿ ಆ ಜೇನು ನೊಣದಿಂದ ನಮ್ಗೆ ಏನಾಗತ್ತಪ್ಪ ಅಂತಂದ್ರ ಆಮ್ಲೀಯ ಗುಣ ಬಂದಿರ್ತದ್ರಿ. ಅಂದ್ರೆ ಆಸಿಡ್ ರಿಲೀಸ್ ಆಗಿರತ್ತೆ. ಆ ಆಸಿಡ್ ಏನಾಗಿರತ್ತಿ ನಮ್ ದೇಹಕ್ಕೆ ಬಂದಿರತ್ತೆ, ಅದು ಎಲ್ಲಿ ಕಡಿದಿರತ್ತಲ್ರಿ ಅಲ್ಲಿ. ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ಅದು ಉರಿಯಾಗ ಸ್ಟಾರ್ಟ್ ಆಗತ್ತ. ಈ ಉರಿಯಾಗ ಸ್ಟಾರ್ಟ್ ಆದ್ಮೇಲೆ ಏನಾಕತಿ, ಈ ಆಮ್ಲೀಯತೆನ ಹೋಗಿಸ್ಬೇಕ. ಅವ್ ಏನ್ ಮಾಡಿದ, ಎಲಿ ತಪ್ಲ ಹಚ್ಚಿದಾಗ ಅವಂಗ ಏನಾತ್ರಿ, ಕಡಿಮೆ ಆಗ್ತದ. ಇಲ್ಲಿ ನೋಡ್ರಿ, ಅವನ ನೋವು ಶಮನವಾಯ್ತು ಅಂತ ಕೊಟ್ಟಾರ. ಸೊ ಅದ್ ಹೋತಂದಾಗ ಏನಾಗತ್ರಿ, ಈ ಆಮ್ಲೀಯತೆ ಏನಾಗತ್ತಿ, ಹೋತಂದಂಗಿದ. ಆಮ್ಲೀಯತೆ ಹೋಗ್ಬೇಕಂದ್ರ ನಾವ್ ಏನ್ ಸೇರಿಸ್ಬೇಕು? ಪ್ರತ್ಯಾಮ್ಲೀಯನ್ ಸೇರಿಸ್ಬೇಕು. ಅಂದ್ರ ಆಸಿಡಿಟಿ ಹೋಗಾಕ ನಾವು ಏನು ಸೇರಿಸ್ಬೇಕು? ಬೇಸ್ ಅನ್ನ ಸೇರಿಸ್ಬೇಕು. ನೆನ್ಪಿಟ್ಕೋರಿ, ಆಸಿಡಿಟಿಯನ್ನು ಹೋಗ್ಸಾಕ, ಆಸಿಡ್ ಅನ್ನು ಹೋಗ್ಸಾಕ ನಾವು ಏನ್ ಆಡ್ ಮಾಡ್ಬೇಕು? ಬೇಸನ್ ಆಡ್ ಮಾಡ್ಬೇಕು. ಅಂದಾಗ ಏನಾಗತ್ತ, ಅದು ಹೋಗುತ್ತ. ಈಗ ಜೇನುನ ಕಡಿತಪ್ಪ ಅಂತಂದ್ರೆ ಏನಾಗತ್ತ, ಆಸಿಡ್ ರಿಲೀಸ್ ಆಗತ್ತ, ನಿಮ್ಗೆ ಉರಿಯಾಗ ಸ್ಟಾರ್ಟ್ ಆಗುತ್ತೆ. ಉರ್ದಂಗ್ ಹಾಕಿರತ್ತಲ್ಲ, ಅವಾಗ ಏನಾಗತ್ತ, ಇದ್ರ ಹೋಗ್ಬೇಕಂತಂದ್ರೆ ನಾವು ಬೇಸ್ ಹಚ್ಬೇಕು. ಸೊ ಅವ್ ಏನ್ ಹಚ್ಚಿದ, ತಪ್ಲ ಹಚ್ಚಿದ. ಆ ತಪ್ಲೊಳಗೆ ಏನೈತಿ ಅಂತ ಕೇಳಿದ ನಾವು. ಇಲ್ಲಿ ನೋಡುದ ಆನ್ಸರ್ ಏನಾಗತ್ರಿ, ಆಮ್ಲೀಯತೆ ಅಲ್ರಿ, ಅಲ್ಲ, ಆಮ್ಲೀಯತೆ ನಮಗ್ ಬಂದಿರ್ತದ ಆ ಜೇನು ನೊಣದಿಂದ. ಅದಕ್ಕೆ ನಾವು ಆ ಎಲಿಯೊಳಗಿರೋದು ಏನಾಗತ್ತಿ, ಪ್ರತ್ಯಾಮ್ಲೀಯ ಆಗತ್ತ. ಅವನ್ ಜೇನು ನೊಣದಿಂದ ಬಂದಿದ್ದೇನ ಆಮ್ಲೀಯತೆ. ಯಾಕಂದ್ರೆ ಉರಿದೈತೆ ಅಂತಂದ್ರೆ ಏನ್ರಿ, ಆಮ್ಲೀಯನ. ಈಗ ನೆನ್ಪಿಟ್ಕೋರಿ. ಆಮೇಲೆ ತಟಸ್ಥ ಅಂದ್ರೆ ನ್ಯೂಟ್ರಲ್, ಇದು ಆಗಲ್ಲ. ಆಮೇಲೆ ಜಲದ್ವೇಷಿ ಅಂತ ಕೊಟ್ಟಾರ, ಇದು ಆಗಲ್ಲ. ಆನ್ಸರ್ ಏನಾಗತ್ತ, ಪ್ರತ್ಯಾಮ್ಲೀಯ ಆಗತ್ತ. ಆದ್ರೆ ಜೇನು ನೊಣದಿಂದ ನಮಗ್ ಬಂದಿದ್ದ ಯಾವ್ದ, ಆಮ್ಲೀಯತೆ. ಯಾಕೆ ಆಮ್ಲೀಯತೆ ಅಂತ ಯಾಕೆ ಗೊತ್ತಪ್ಪ ಅಂತಂದ್ರ ಅದು ಉರಿಯಾಗ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಪ್ಪಾ ಅಂತಂದ್ರ ಆಮ್ಲೀಯತೆ. ನೆನ್ಪಿಟ್ಕೋರಿ. ನೋಡ್ರಿ, ಕುಮಾರಿನ ಎಲಿ ಹಚ್ಕೊಂಡಾನು, ಅದು ಕಡಿಮೆ ಆಗ್ಬಿಟ್ಟದ. ಒಮ್ಮೆ ಕಡಿಮೆ ಆಗಂತ ಏನಪ್ಪಾ ಅಂತಂದ್ರ ಜೇನು ನೊಣದಾಗ ಇರುವಂತ ಆಮ್ಲೀಯತೆ ಅದ್ರ ಮುಂದೆ ಏನಿರತ್ತಲ್ಲ, ಚೂಪಾಗಿರತ್ತಲ್ಲ, ಅದು ಮುಳ್ಳು ಬಿಡದಂತಾರಲ್ಲ, ಅದು ಆಮ್ಲೀಯತೆ ಇರತ್ತಲ್ಲ. ಅದಕ್ಕೆ ನಾವ್ ಏನ್ ಹಚ್ಚಿದ, ಎಲಿ ಹಚ್ಚಿದ. ಆ ಎಲಿ ಹಚ್ಚಂದ್ಲೆ ಅವ್ನು ಕಡಿಮೆ ಆತ. ಸೊ ಅವ್ಗೆ ಎಲಿಯಾಗ ಏನೈತೆ ಅಂತ ಹೇಳಿದಾರ ಆಪ್ಷನ್. ಅದು ಏನೈತಪ್ಪ ಅಂದ್ರ ಪ್ರತ್ಯಾಮ್ಲೀಯತೆ ಐತೆ ಅಂದಾಗ.
ನೆನಪಿಟ್ಕೋರಿ. ಇಲ್ಲಿ ಕೊಟ್ಟ ನೋಡೋದ ಆಸಿಡಿಕ, ಬೇಸಿಕ, ನ್ಯೂಟ್ರಲ್ಲ, ಹೈಡ್ರೋಫೋಬಿಕ. ಹೈಡ್ರೋ ಅಂತಂದ್ರೆ ಏನ್ರಿ ನೀರ್ ಅಂತ್ರಿ ಬರಂಗಿಲ್ಲ. ಅದು ನೀರಿಗೆ ಫೋಬಿಕ್ ಅಂತಂದ್ರೆ ಏನ ಅದ್ರ ವಿರುದ್ಧವಾಗದಂಗ ಅದು, ಇದು ಬರಂಗಿಲ್ಲ. ಆಮೇಲೆ ಅಸಿಡಿಕ್ ಅಂತ್ರಿ ಬರಂಗಿಲ್ಲ, ನ್ಯೂಟ್ರಲ್ ಅಂತ್ರಿ ಬರಂಗಿಲ್ಲ. ಆನ್ಸರ್ ಏನಾಗುತ್ತೆ ಬೇಸಿಕ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಕ್ವಶನ್ ನೋಡೋಣ್ರಿ, ಆಮೇಲೆ ಉಳ್ಕಿದ್ ಮಾಡೋಣ ನಾಳೆ ಕ್ಲಾಸ್ನಾಗ ನೋಡೋಣ ಅಂತ. ಏನ್ ಕೇಳಿದಾರಪ್ಪ ಅಂತಂದ್ರೆ ಕ್ವಶನ್ ಇದನ್ನ ಕನ್ನಡದಾಗ ನೋಡಿಬಿಡ್ರಿ, ನಿಮ್ಗೆ ಗೊತ್ತಾಕತಿ. ಇತ್ತೀಚಿನ ದಿನಗಳಲ್ಲಿ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ಯಾಕೇಜ್ಗಳಲ್ಲಿ ನೀರಿನ ಅಂಶವನ್ನು ತೆಗೆಯಲು ಸಣ್ಣ ಪೊಟ್ಟಣಗಳನ್ನು ಇಟ್ಟಿರುತ್ತಾರೆ. ಆ ಪೊಟ್ಟಣಗಳಲ್ಲಿರುವಂತಹ ಸಾಮಗ್ರಿ ಯಾವುದು ಅಂತ ಕೇಳಿದಾರೆ ಅವರು. ಒಂದೇದಿನ ಕೊಟ್ಟಾರು ಸಿಲಿಕಾ ಕೊಟ್ಟಾರು, ಸಿಲಿಕಾ ಜೆಲ್ ಕೊಟ್ಟಾರು, ನ್ಯಾಪ್ತಲಿನ್ ಕೊಟ್ಟಾರು, ಕರ್ಪೂರ ಕೊಟ್ಟಾರ. ನೋಡ್ರಿ ಈ ತರ ನೀವು ಆಪ್ಷನ್ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೋದಪ್ಪ ಅಂತಂದ್ರೆ ಕರ್ಪೂರನ ಎಲ್ಲೂ ಹಂಗೆ ಯೂಸ್ ಮಾಡಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ನ್ಯಾಪ್ತಲಿನ್ ಅಂತಂದ್ರೆ ಈಗ ಅರ್ಬಿದು ಮಡಿಸಿಟ್ಟಿರ್ತಾರೆ ಗೊತ್ತ್ರಿ, ಆ ನ್ಯಾಪ್ತಲಿನ್ ಗುಳಿಗೆ ಯೂಸ್ ಮಾಡ್ತಾರಲ್ಲ ಸ್ಮೆಲ್ ಬರಬಾರ್ದು ಅಂತ ಹೇಳಿ, ಅದಾಗುತ್ತೆ. ನಿಮಗೆ ಏನಪ್ಪಾ ಅಂದ್ರೆ ಸಿಲಿಕಾ ಮತ್ತು ಸಿಲಿಕಾ ಜೆಲ್ ಒಳಗೆ ಕನ್ಫ್ಯೂಷನ್ ಆಗುತ್ತೆ. ಸಿಲಿಕಾ ಅಂತಂದ್ರೆ ಏನೋ ಮಣ್ಣು ಇದ್ದಂಗ್ರಿ, ಅದನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಆನ್ಸರ್ ಏನಾಗುತ್ತೆ ಸಿಲಿಕಾ ಜೆಲ್ ಆಗುತ್ತೆ. ಯಾಕೆ ಸಿಲಿಕಾ ಜೆಲ್ ಆಗುತ್ತಪ್ಪ ಅಂತಂದ್ರ ನೋಡ್ರಿ, ಸಿಲಿಕಾ ಜೆಲ್ ಯಾಕಾಗತ್ತೆ ಅಂತಂದ್ರ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಇದು ಎಲೆಕ್ಟ್ರಿಕ್ ಸಾಮಾನು, ಇದು ಎಲೆಕ್ಟ್ರಿಕ್ ವಸ್ತು. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ಯಾಕಿಂಗ್ ದಾಗ ಏನ್ ಮಾಡ್ತಾರ್ರಿ, ಈ ಸಿಲಿಕಾ ಜೆಲ್ ಅನ್ನುವಂತ ಸೇರಿಸಿರ್ತಾರೆ. ಎದಕ್ ಸೇರಿಸ್ತಾರಪ್ಪ ಅಂತಂದ್ರ ಈ ಸುತ್ತಮುತ್ತಲಿನಲ್ಲಿರುವಂತಹ ಇಲ್ಲಿ ಏನ್ ಗಾಳಿ ಇರ್ತದ್ರಿ, ಈಗ ನೀವು ಪ್ಯಾಕಿಂಗ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಸುತ್ತಮುತ್ತಲು ಗಾಳಿ ಇರ್ತತಿ. ಆ ಗಾಳಿನ ಈ ಸಿಲಿಕಾ ಜೆಲ್ ಅಬ್ಸರ್ವ್ ಮಾಡ್ಕೋತತಿ. ಗಾಳಿನ ಯಾಕೆ ಅಬ್ಸರ್ವ್ ಮಾಡ್ಕೋಬೇಕಂತಂದ್ರ ಈ ಗಾಳಿ ಅಕಸ್ಮಾತ್ ಎಲೆಕ್ಟ್ರಿಕ್ ಸಾಮಾನ್ದಾಗ ಹೋತಪ್ಪ ಅಂದ್ರ ಅಥವಾ ಗಾಳಿ ಒಳಗ ನೀರಿನ ಅಂಶ ಇರ್ತತಿ. ಆ ನೀರಿನ ಅಂಶ ಎಲೆಕ್ಟ್ರಿಕ್ ಸಾಮಾನ್ ಮೇಲೆ ಬಿತ್ತಪ್ಪ ಅಂತಂದ್ರೆ ಜಂಗ್ ಹಿಡಿಬಹುದು, ಇಲ್ಲ ಅಂತಂದ್ರೆ ಏನಾರ ತೊಂದರೆ ಆಗ್ಬೋದು. ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಇದ್ರ ಸುತ್ತಲೂ ಏನ್ ಮಾಡ್ತಾರೆ ಸಿಲಿಕಾ ಜೆಲ್ ಇಟ್ಬಿಡ್ತಾರೆ, ಒಂದು ಪ್ಯಾಕೆಟ್ ಇಟ್ಬಿಡ್ತಾರ. ಆ ಸಿಲಿಕಾ ಜೆಲ್ ಏನ್ ಮಾಡ್ತದ್ರಿ ಸುತ್ತಲಿರುವಂತ ಗಾಳಿಯನ್ನ ತನ್ನೊಳಗೆ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ. ಗಾಳಿಯಲ್ಲಿರುವಂತ ನೀರಿನ ಅಂಶವನ್ನ, ಗಾಳಿನ ಅಬ್ಸರ್ವ್ ಮಾಡ್ಕೊಂಗಿಲ್ಲ, ಗಾಳಿಯಲ್ಲಿರುವಂತಹ ನೀರಿನ ಅಂಶವನ್ನ ಏನ್ ಮಾಡ್ತತಿ ಅಬ್ಸರ್ವ್ ಮಾಡ್ಕೋತಿ. ಈ ನೀರಿನ ಅಂಶವನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಏನಾಗತ್ರಿ, ನೀರಿನ ಅಂಶವನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ಏನಾಗುತ್ತ, ಇದಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಅಕಸ್ಮಾತ್ ಈ ಗಾಳಿ ಒಳಗೆ ನೀರ್ ಇತ್ತಪ್ಪ ಅಂತಂದ್ರೆ ನೀರ್ ಇದಕ್ಕೆ ಬಡ್ದು ಏನಾಕಿತ್ರಿ ಜಂಗ್ ಅದು ತಿಂತಿತ್ತಿಲ್ಲ ಇರದ, ಅದಕ್ಕೆ ಏನಪ್ಪಾ ಅಂದ್ರೆ ಸಿಲಿಕಾ ಜೆಲ್ ಅನ್ನು ಯೂಸ್ ಮಾಡ್ತಾರೆ. ಇದೆ ನೋಡ್ರಿ ಸಿಲಿಕಾ ಜೆಲ್, ಅರ್ಥ ಆತ್ರಿ ನೋಡ್ರಿ. ಇನ್ನ ಈಗ ಟೋಟಲ್ 15 ಕ್ವಶನ್ ಕೇಳಿದಾರೆ ಇದ್ರ ಕ್ವಶನ್ ಪೇಪರ್ದಾಗ. ನಾವೇನ್ ಮಾಡಿದ್ವಿ ಅಂದ್ರೆ 9ನೇ ಕ್ವಶನ್ ಸಾಲ್ವ್ ಮಾಡಿದ್ವು. ಇನ್ನ 5 ಕ್ವಶನ್ ಅವು ಡೀಟೇಲ್ ಎಕ್ಸ್ಪ್ಲನೇಷನ್ ಅದಾವು. ಅವ್ನ ಏನ್ ಮಾಡೋದಪ್ಪ ಅಂತಂದ್ರೆ ನಾಳೆ ಕ್ಲಾಸ್ನಾಗ ಎಕ್ಸ್ಪ್ಲೈನ್ ಮಾಡೋಣ ಅಂತ.